सुखशक्तिपयोनिधिः अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् हराय भजकानिष्टहराय पुरवैरिणे भवते भूयात् शिवाय शिरसा नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते। हरिभ्यः कुत्सितधियां तरिभ्यो भवसागरे गुरुभ्यः सेविनां कल्पतरुभ्यश्च नमो नमः। श्रीमद्भः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यो मुनित्रयमुदाहृतम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। श्रीमन्मध्वमहाचार्यं तच्छिष्यान् परमान् गुरून् तच्छिष्यान् स्वगुरूंश्चापि वन्देथो सर्वसज्जनान्। आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदुषितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्। जन्माद्यस्य यतोन्मयादितरश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदा यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನಿನ್ನೆ ದಿವಸ ನಾವು ಭಾಗವತದ ಪ್ರಥಮ ಸ್ಕಂದ ನೋಡಿದ್ವಿ. ಕೊನೆಗೆ ಅವನು ಪ್ರಶ್ನೆ ಮಾಡ್ತಾನೆ, ಪರೀಕ್ಷಿತ್ ರಾಜ, ಸಾಯುವವನು ಏನು ಮಾಡಲೇಬೇಕು, ಸಾಯುವವನು ಮಾಡಬೇಕಾದ ಮೊದಲ ಕರ್ತವ್ಯ ಏನು ಅಂತ ಅನ್ನೋದನ್ನು ಪ್ರಶ್ನೆ ಮಾಡಿರ್ತಾನೆ. ಅದಕ್ಕೆ ಉತ್ತರವಾಗಿ ಮುಂದೆ ಬಂದಿದ್ದೇನೆ ದ್ವಿತೀಯ ಸ್ಕಂದ. ಅಲ್ಲಿ ಶುಕಾಚಾರ್ಯ ಹೇಳ್ತಾರೆ, ಶ್ರೀ ಶುಕ ಉವಾಚ ವರೀಯಾನೇಷತೆ ಪ್ರಶ್ನಃ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಪಶ್ಯತಾಮಾತ್ಮತತ್ವಂ ಗೃಹೇಷು ಗೃಹಮೇಧಿನಾಂ ನಿದ್ರಯಾ ಹ್ರಿಯತೆ ನಕ್ತಂ ವ್ಯವಾಯೇನ ವಯಃ ದಿವಾಚಾರ್ಥೇ ಹಯಾ ರಾಜನ್ ಕುಟುಂಬ ಭರಣೇನ ವಾ ದೇಹಾಪತ್ಯಕಳತ್ರಾದಿಷ್ವಾತ್ಮದೈನ್ಯೇಶ್ವರಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ನೀನು ಕೇಳಬೇಕಾದ ಪ್ರಶ್ನೆಯಲ್ಲಿ ಶ್ರೇಷ್ಠವಾದ ಪ್ರಶ್ನೆಯನ್ನು ಕೇಳಿದ್ದಿ ಪರೀಕ್ಷಿತ್ ರಾಜ. ಕೇಳಬೇಕಾದ್ದು ಬೇಕಾದಷ್ಟಿದೆ. ಅದರಲ್ಲೂ ಗೃಹಸ್ಥನಾದವನು ತನ್ನ ಕುಟುಂಬವನ್ನು ಪೋಷಣೆ ಮಾಡಬೇಕು ಅಂತ ಅಂದ್ಕೊಂಡವನು ಅವನಿಗೆ ಏನೇನೋ ಕೇಳಬೇಕಾದ್ ಬರುತ್ತೆ. ಆದರೆ ಕೇವಲ ಪರಮಾತ್ಮ ತತ್ವವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದಾನಲ್ಲ, ಅವನು ಕೇಳಬೇಕಾದ್ದು ಯಾವುದು ಅಂತ ಅನ್ನೋದನ್ನ ಮುಖ್ಯವಾಗಿ ತಿಳ್ಕೊಳ್ಬೇಕು. ಆ ಭಗವಂತನ ತತ್ವವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾರು ಕುಟುಂಬವನ್ನು ಪೋಷಣೆ ಮಾಡಬೇಕು, ನನ್ನಿಂದಲೇ ಕುಟುಂಬ ನಡೀತಾ ಇದೆ, ನಾನಿಲ್ಲದೆ ಹೋದ್ರೆ ಕುಟುಂಬ ಹಾಳಾಗಿ ಬಿಡುತ್ತೆ, ಹೀಗಂದ್ಕೊಂಡು ಬೇಕಾದಷ್ಟು ಕಷ್ಟಪಡ್ತಾನೆ ಮನುಷ್ಯ. ಜವಾಬ್ದಾರಿಯ ನಿರ್ವಹಿಸಲೇಬೇಕು. ಜವಾಬ್ದಾರಿ ಅಂತ ಹೇಳಿ ಜವಾಬ್ದಾರಿನ ಬಿಟ್ಟು ನಾನು ಕುಟುಂಬ ಬಿಟ್ಟು ನಾನು ಸನ್ಯಾಸ ಸುಮ್ಮನೆ ಯಾವುದೋ ಕಾಲದಲ್ಲಿ ಬಿಟ್ಟು ಹೋಗಬಾರ್ದು. ರಾಯರು ಕೂಡ ಸನ್ಯಾಸ ತಗೊಳ್ಬೇಕಾದ್ರೆ ಅವ್ರು ಹೇಳಿದ ಒಂದು ಕಳಕಳಿ ಇತ್ತು. ನಾನು ನನ್ನ ಬಾಲಾಭಾರ್ಯ, ನನ್ನ ಹೆಂಡತಿ, ಇನ್ನು ಸಣ್ಣ ಮಗು, ಹುಡುಗಿನೂ ಅಲ್ಲ, ತರುಣಿಯೂ ಅಲ್ಲ, ಸಣ್ಣ ಕೂಸು ಅನ್ನೋ ಥರ ಹೇಳ್ತಾರೆ. ಬಾಲಾಭಾರ್ಯ, ಬಾಲಕನೋ ನೋಪನೀತಃ, ಅವನು ಉಪನೀತನಾಗಿಲ್ಲ. ಜವಾಬ್ದಾರಿ ಇದೆ. ಜವಾಬ್ದಾರಿನ ಬಿಟ್ಟು ಹೋಗೋದು ಅದೊಂದು ರೀತಿ ದೊಡ್ಡ ತಪ್ಪದು. ಆದರೆ ಜವಾಬ್ದಾರಿಯನ್ನು ಮುಗಿಸಿ ಸರಿಯಾದ ರೀತಿ ನಿರ್ವಹಿಸಿ ಸನ್ಯಾಸ ತಗೊಳ್ಳೋದಾದ್ರೆ ಅದು ಯೋಗ್ಯವಾದದ್ದು. ಅಂತೂ ಕುಟುಂಬದಲ್ಲಿ ಹೆಚ್ಚು ಆಸಕ್ತನಿರಬಾರದು. ಹಾಗಂತ ಹೇಳಿ ಜವಾಬ್ದಾರಿನ ಬಿಟ್ಟು ಓಡಿ ಹೋಗಲೂಬಾರದು. ಎರಡು ಅತಿರೇಕ.
ಯಾವ ಎರಡು ಅತಿರೇಕವನ್ನು ಕೂಡ ನಾವು ಬಿಡಬೇಕು. ಕೇವಲ ಅಧ್ಯಾತ್ಮ ಅಂತ ಅಂದ್ಕೊಂಡು ಕುಟುಂಬ ಬಿಟ್ಟು ಜವಾಬ್ದಾರಿ ಬಿಟ್ಟು ಹೋಗೋದು ತಪ್ಪು. ಹಾಗಂತೇಳಿ ಕುಟುಂಬದಲ್ಲಿ ಆಸಕ್ತನಾಗಿದ್ದುಕೊಂಡು ಭಗವಂತನ ಮರೆಯೋದು ತಪ್ಪು. ಸಾಧನೆ ಅಂತಂದ್ರೆ ಅದೇನೆ, ಈಸಬೇಕು, ಇದ್ದು ಜಯಿಸಬೇಕು, ಇಲ್ಲಿರಬೇಕು, ಜವಾಬ್ದಾರಿ ಅಂತ ಮಾಡಬೇಕು, ನಿರ್ವಹಿಸಬೇಕು, ಎಲ್ಲವೂ ದೇವರ ಪೂಜೆ ಅಂತ ಮಾಡಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ದೇವರ ಪೂಜೆ. ನಿನ್ನ ಪೂಜೆಯೋ ರಾಮ ನಿನ್ನ ಪೂಜೆ, ನಿನ್ನ ಪೂಜೆ ಹೊರತಿಲ್ಲ ಎನ್ನ ವ್ಯಾಪಾರವಿಲ್ಲ. ಶ್ರೀಪಾದರಾಜರು ಹೇಳ್ತಾರೆ, ನಾನು ಮಾಡುವ ಸ್ನಾನ, ಸಂಧ್ಯಾವಂದನೆ, ದೇವತಾರ್ಚನೆ, ಮಲಗುವುದು ಏನೇನಿದೆ ಎಲ್ಲವೂ ದೇವರ ಪೂಜೆ, ಅದು ಎಲ್ಲ ನಿನ್ನ ಪೂಜೆ. ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸಾಲಿಗ್ರಾಮದ ಮುಂದೆ ಕೂತು, ಪ್ರತಿಮೆ ಮುಂದೆ ಕೂತು, ಅಭಿಷೇಕ ಮಾಡಿ, ಅಲಂಕಾರ ಮಾಡಿ, ನೈವೇದ್ಯ ಮಾಡಿದ ಮಾತ್ರ ಪೂಜೆ ಅಲ್ಲ, ಎಲ್ಲವೂ ದೇವರ ಪೂಜೆ. ಅದಕ್ಕೆ ದಾಸರಾದ ಎಷ್ಟೊಂದು ಹೇಳ್ತಾರೆ, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು, ನಡಿನ ನಾಭನ ಪಾದ ನಡಿನ ಸೇವಕರು ಅಂತ ಹೇಳ್ತಾ ಎಲ್ಲ ದೇವರ ಪೂಜೆ. ഇരുಳು ಹಚ್ಚುವ ದೀಪ ಹರಿಗೆ ನೀರಾಜನವು. ರಾತ್ರಿ ಏನು ಇಲ್ಲ, ದೀಪ ಹಚ್ಚೋದಕ್ಕೆ ಏನು ಆಗ್ತಾ ಇಲ್ಲ, ರಾತ್ರಿ ಹೊತ್ತು ದೀಪ ಅಂತೂ ಬೇಕಲ್ಲ, ಅದನ್ನೇ ದೇವರಿಗೆ ದೀಪ ಅಂತ ಅಂದ್ಕೊಳ್ಳಿ, ದೀಪದ ಸೇವೆ. ಮರೆ ಮಾಡುವ ವಸ್ತ್ರ ಪರಮ ಮಡಿಯು, ನಮ್ಮ ದೇಹದ ಮಾನ ಮುಚ್ಕೊಳ್ಬೇಕು, ವಸ್ತ್ರ ಹಾಕೊಳ್ತೀವಲ್ಲ, ಈ ದೇವರಿಗೋಸ್ಕರ, ನನ್ನೊಳಗೆ ಅಂತರ್ಯಾಮಿಗೋಸ್ಕರ ಕೊಟ್ಟಂತಹ ವಸ್ತ್ರ ಸಮರ್ಪಣೆ ಅಂತ ಅಂದ್ಕೊಳ್ಳಿ. ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು. ನಾವು ತಿರುಗಾಡಿ ಹೋಗಿ ಬರ್ತೇವಲ್ಲ, ಅದೇ ದೇವರಿಗೆ ಪ್ರದಕ್ಷಿಣೆ ಅಂತ. ನಮ್ಮ ದೇವರ ಮೂರ್ತಿ ಇಲ್ಲೇ ಇದ್ದಾನೆ, ಬಿಂಬಮೂರ್ತಿ ಇಲ್ಲೇ ಇದ್ದಾನೆ, ಅವನಿಗೆ ಉತ್ಸವ ಅಂತ ಅಂದ್ಕೊಳ್ಳಿ. ಪ್ರತಿನಿತ್ಯ ದೇವಸ್ಥಾನದ ಉತ್ಸವ ನಡೆಯುತ್ತಲ್ಲ, ದೇವರಿಗೆ ರಥೋತ್ಸವ ಅಂತ, ಇದು ಉತ್ಸವ. ದೇವರನ್ನು ಕರ್ಕೊಂಡು ಎಲ್ಲ ಕಡೆ ಹೋಗಿ ಬರೋದೇ ಉತ್ಸವ. ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೀಯ. ರಾತ್ರಿ ಹೊತ್ತು ಮಲಗಿರ್ತೇವಲ್ಲ, ಅಷ್ಟು ಹೊತ್ತು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ ಅಂತ ಚಿಂತನೆ ಮಾಡಿದ್ರೆ ನಿಜವಾದ ದೇವರ ಪೂಜೆ ಹೀಗೆ ಮಾಡಬೇಕಾದ್ದು. ಅಲ್ಲಿ ಹೇಳ್ತಾರೆ, ಅದು ಬಿಟ್ಟು ಮನುಷ್ಯ ನಿದ್ರೆಯ ಹ್ರಿಯತೆ ನಕ್ತಂ, ನಿದ್ರೆ ಮಾಡ್ತಾನೆ, ಅದು ಆ ಕಾಲ ರಾತ್ರಿ ಹೊತ್ತೆಲ್ಲ ಹಾಗೆ ಹೋಗುತ್ತೆ. ವ್ಯವಾಯ ನವಂ ಭಯ, ಇನ್ನು ದಿವಾಚಾರ್ಥೇಹಯ ರಾಜನ್, ಹಗಲು ಹೊತ್ತು ಅರ್ಥ ಸಂಪಾದನೆ, ಹಣ ಸಂಪಾದನೆ ಮಾಡಬೇಕು, ಅದರಲ್ಲೆಲ್ಲ ಕಾಲ ಕಳೀತಾನೆ. ಅಂತೂ ಕುಟುಂಬ ಭರಣ ಮಾಡಿಕೊಂಡು ಹೀಗೆ ಕಾಲ ಕಳೀತಾನೆ. ದೇಹಾಪತ್ಯ ಕಳತ್ರಾದಿ, ತನ್ನ ದೇಹ ಪೋಷಣೆ ಮಾಡ್ಕೊಳ್ಬೇಕು. ದೇಹ ಪೋಷಣೆ ಮಾಡ್ಕೊಳ್ಬೇಕು ತಪ್ಪಲ್ಲ, ಅದು ಅತಿಯಾಗಿ ಮಾಡ್ಕೊಳ್ಬಾರ್ದು. ದೇಹಾಪತ್ಯ ಕಳತ್ರಾದಿ, ಇನ್ನು ಮಕ್ಕಳು, ಕಳತ್ರ ಪತ್ನಿ, ಇನ್ನು ಇವರೆಲ್ಲರ ಮೇಲೂ ಕೂಡ ತುಂಬಾ ತೇಷು ಪ್ರಸಕ್ತ, ತುಂಬಾ ಆಸಕ್ತಿ ಇರಬಾರ್ದು. ಆ ಆಸಕ್ತಿಯನ್ನು ಬಿಟ್ಟುಕೊಂಡು ನಾವು ಅಂತಹವನು ಯಾರಿರ್ತಾನೆ ಹಾಗೆ ಯಾರಿರ್ತಾರೆ, ಯಾವ ಭಗವಂತನ ನೋಡಬೇಕೋ ಅವ್ನು ನೋಡೋದೇ ಇಲ್ಲ, ಯಾರನ್ನು ನೋಡ್ಬೇಕಾಗಿತ್ತೋ ಅವ್ನು ನೋಡೋದೇ ಇಲ್ಲ. ತಿರುಪತಿಗೆ ಹೋಗಿ ಎಲ್ಲ ನೋಡಿದೆ, ನಾನು ಬೆಟ್ಟ ನೋಡಿದೆ, ಆ ರೂಮ್ಗೆ ಹೋಗಿದ್ದೆ, ಇನ್ಯಾವುದೋ ನೋಡಿದೆ, ದೇವರ ಒಬ್ಬನ ನೋಡ್ಲಿಲ್ಲ. ಏನಂತಂತಾರೆ, ವೇಸ್ಟ್ ಅಂತಂತಾರೆ. ಇಲ್ಲ, ಲಾಡು ಪ್ರಸಾದ ತಂದೆ, ಎಲ್ಲ ತಂದೆ, ದೇವರ ದರ್ಶನ ಆಗಿಲ್ಲ ಅಂತಂದ್ರೆ ವೇಸ್ಟ್ ಅಂತಂತಾರೆ. ನಾವು ಇಷ್ಟು ಸಂಸಾರದಲ್ಲಿ ಭಗವಂತನನ್ನು ತಂದು ಸಾಧನೆ ಮಾಡಿಕೊಳ್ಳಿ ಅಂತ ಕಳಿಸಿಕೊಟ್ಟಾಗ ದೇವರನ್ನೇ ತಿಳ್ಕೊಳ್ಳದೆ ಹೋದ್ರೆ, ಕಳಿಸಿಕೊಟ್ಟಿದ ಉದ್ದೇಶ ಯಾವುದು? ನಮ್ಮನ್ನು ಮನುಷ್ಯ ಯೋನಿಯಲ್ಲಿ ಯಾಕೆ ಹಾಕಿದ್ದಾನೆ ಭಗವಂತ? ನಾವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಯಾವುದೋ ಮೃಗ ಪಕ್ಷಿಯಾಗಿ ಹುಟ್ಟಿಸಿದ್ರೆ ಸಾಧನೆ ಮಾಡ್ಕೊಳ್ತಾ ಇದ್ಯಾ ಅಂತ ಯಾರು ಆ ಪಕ್ಷಿಯನ್ನು ಮೃಗವನ್ನು ಕೇಳೋದಿಲ್ಲ. ಅದು ಮನುಷ್ಯನಾಗೆ ಕೊಟ್ಟ ಮೇಲೆ ವಿದ್ಯಾರ್ಥಿಗೆ ಫೀಸ್ ಕೊಟ್ಟಿದ್ದಾಯ್ತು, ಡ್ರೆಸ್ ಕೊಟ್ಟಿದ್ದಾಯ್ತು, ಯೂನಿಫಾರ್ಮ್, ಬುಕ್ಸು ಎಲ್ಲ ಕೊಟ್ಟಿದ್ದಾಯ್ತು, ಓದ್ತಾ ಇಲ್ಲ ಅಂತಂದ್ರೆ ಎಷ್ಟು ಕೋಪ ಬರುತ್ತೆ. ಹಾಗೆ ದಾಸರೊಬ್ರು ಹೇಳ್ತಾರೆ, ಗೋಪಾಲದಾಸ ತಮ್ಮಂದಿರು, ಹಿಂದೆ ಹೋದ ಜನ್ಮವೇನು, ಮುಂದೆ ಬಾಹೋ ಜನ್ಮವೇನು, ಇಂದು ಮೋದ ಮುನಿಯ ಮತವ ಪೊಂದಿದುದರ ಚಂದವೇನು. ಹಿಂದೆ ಎಷ್ಟೋ ಜನ್ಮ ಹೋಯಿತು, ಮುಂದೆ ಎಷ್ಟೋ ಜನ್ಮ ಬರೋದಿದೆ. ಇವತ್ತು ಯಾವುದೋ ಒಂದು ಪುಣ್ಯದ ಪರಿಪಾಕದಿಂದಾಗಿ ಈ ವೈಷ್ಣವ ಜನ್ಮದಲ್ಲಿ ಬಂದಿದ್ದೇವೆ. ನಮಗೂ ಬೇರೆಯವ್ರಿಗೆ ಏನು ವ್ಯತ್ಯಾಸ? ನಾವು ಬೇರೆಯವರಂತೆ ಇದ್ದರೆ, ಮೃಗದಂತೆ ಇದ್ದರೆ ಅಥವಾ ಬೇರೆಯವರಂತೆ ಇದ್ದರೆ ಏನು ವ್ಯತ್ಯಾಸ? ಒಳ್ಳೆ ಸ್ಕೂಲು, ಒಳ್ಳೆ ಕಾಲೇಜು ಅಲ್ಲಿ ಸೇರ್ಕೊಂಡ್ಮೇಲೆ ಏನು ಸರಿಯಾಗಿ ಒಂದು ಜಸ್ಟ್ ಪಾಸ್ ಕೂಡ ಆಗಿಲ್ಲ ಅಂತಂದ್ರೆ ಆ ಬಗ್ಗೆ ಚಿಂತನೆ ಮಾಡಿ. ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ. ಯಾರಿಗೆ ಅಭಯ ಬೇಕಾಗಿದೆ, ಅಭಯವನ್ನು ಹುಡುಕಿಕೊಂಡು ಹೊರಟಿದ್ದೇವೆ. ಇವತ್ತು ಎಲ್ಲ ಕಡೆ ಭಯ ಇದೆ, ಮೃತ್ಯುವಿನ ಭಯವೂ ಇದೆ. ಮೃತ್ಯುವಿನ ಭಯ ಯಾರಿಗಿದೆ? ಎಲ್ಲರಿಗೂ ಇದೆ. ಯಾರಿಗೆ ಭಯ ಹೋಗಬೇಕು, ಅಭಯವನ್ನ ನಾವು ಪಡಿಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇವೆ, ಅವ್ರು ಮಾಡಬೇಕಾದ ಮೊದಲನೇ ಕೆಲಸ ಅಂತಂದ್ರೆ ಭಗವಂತನನ್ನು, ಅವನ ಬಗ್ಗೆ ಕೇಳಬೇಕು, ಅವನ ಕೀರ್ತನೆ ಮಾಡಬೇಕು,
ಸ್ಮರಣೆ ಸದಾಕಾಲ ಮಾಡಬೇಕು. ಇನ್ನು ಅಲ್ಲಿ ಹೇಳ್ತಾರೆ, ಪ್ರಾಯೇಣ ಮುನಿಯೋರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥ ರಮಂತೆ ಸ್ಮ ಗುಣಾನುಕಥನೆ ಹರೇಹೇ. ಅಪರೋಕ್ಷ ಜ್ಞಾನಿಗಳು, ಇನ್ನು ಮೋಕ್ಷದಲ್ಲಿ ಮುಕ್ತರಾದವರು ಸದಾಕಾಲ ದೇವರ ಧ್ಯಾನ ಮಾಡ್ತಾ ಇರ್ತಾರೆ. ಅವ್ರು ಏನೇ ಮಾಡಿ ದೇವರ ಧ್ಯಾನ ಮಾಡ್ತಾರೆ. ಅವರೂ ಕೂಡ ಏನ್ ಮಾಡ್ತಾರೆ ಗೊತ್ತಾ, ದೇವರ ಮಹಿಮೆಯನ್ನು ಶ್ರವಣ ಮಾಡ್ತಾರೆ. ಮುಕ್ತರಾದವರು ವಿಧಿ ನಿಷೇಧವನ್ನ ಮೀರಿದವರೂ ಕೂಡ ಮಾಡ್ತಾರೆ ಅಂತಂದ್ರೆ, ನಾವು ವಿಧಿ ನಿಷೇಧಕ್ಕೆ ಒಳಪಟ್ಟವರು ಸಂಸಾರ ಅವಸ್ಥೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ಮಾಡಲೇಬೇಕು ಅಂತ ಅರ್ಥ. ಅಲ್ಲಿ ಹೇಳ್ತಾರೆ, ಕಿಂ ಪ್ರಮತ್ತಸ್ಯ ಬಹುಭಿ ಪರೋಕ್ಷೈರ್ ಹಾಯನೈರ್ಹ್ಯ ಪರಂ ಮುಹೂರ್ತಂ ವಿದಿತಂ ಘಟತೆ ಶ್ರೇಯಸೇ ಯತಃ ಖಟ್ವಾಂಗೋ ನಾಮ ರಾಜರ್ಷಿಃ ಜ್ಞಾತ್ವಾ ಇಯತ್ತಾಮಿಹಾಯುಷಃ ಮುಹೂರ್ತ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ ತವಾಪ್ಯೇತರ್ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪೆ ತತ್ಸರ್ವಂ ಯತ್ತಾವತ್ ಸಾಂಪರಾಯಿಕಂ. ಪರೀಕ್ಷಿತ್ ರಾಜ, ನಿನಗೆ 7 ದಿವಸದ ಸಮಯ ಅಂತ ಗೊತ್ತಾಗಿದೆ, ನಿನ್ನ ಮರಣದ ಸಮಯ ಗೊತ್ತಾಗಿದೆ, ನೀನು ಪುಣ್ಯವಂತ. ಹಿಂದೆ ಖಟ್ವಾಂಗ ಅಂತ ಒಬ್ಬ ರಾಜರ್ಷಿ, ಅವನು ದೇವಾಸುರ ಸಂಗ್ರಾಮದಲ್ಲಿ ಪಾಲ್ಗೊಂಡವನು. ಅವನಿಗೆ ಗೊತ್ತಾಗತ್ತೆ, ದೇವರು ಹೇಳಿ, ಅವನು ಕೇಳ್ತಾನೆ ಏನು ಬೇಕು ಅಂತ ಕೇಳಿದಾಗ ನನ್ನ ಆಯುಷ್ಯ ಎಷ್ಟು ಅಂತ ಕೇಳ್ತಾನೆ. ಒಂದು ಮುಹೂರ್ತ ಕಾಲ, ಸ್ವಲ್ಪ ಹೊತ್ತು ಅಂತ ಅಷ್ಟೇ ಅರ್ಥ. ಅಥವಾ ಒಂದು ಮುಹೂರ್ತ ಅಂದ್ರೆ 2 ಗಳಿಗೆ, ಒಂದು 48 ನಿಮಿಷ ಅಂತ ಇಟ್ಕೊಳ್ಳೋಣ, ಒಂದು ಗಂಟೆ ಒಳಗಡೆ, ಮುಕ್ಕಾಲು ಗಂಟೆ, 1 ಗಂಟೆ ಒಳಗಡೆ ನಿನ್ನ ಆಯುಷ್ಯ ಅಂತಂದು ಹೇಳ್ತಾರೆ. ಅವನ ತಕ್ಷಣ ಏನ್ ಮಾಡ್ಬೋದಾಗಿತ್ತು, ನಾ ಇಷ್ಟೆಲ್ಲ ಹೋರಾಡಿದೆ, ನಿಮಗೋಸ್ಕರ ನಿಮ್ಮ ಯುದ್ಧದಲ್ಲಿ ಪಾಲ್ಗೊಂಡಿದ್ದೇನೆ, ನನ್ನ ಆಯುಷ್ಯ ಇನ್ನೂ ಹೆಚ್ಚು ಮಾಡಿ, ನನಗೆ ಇನ್ನೊಂದಷ್ಟು ಎಲ್ಲ ಭೋಗ ಭಾಗ್ಯಗಳನ್ನ ಕೊಡಿ. ಏನು ಕೇಳಲಿಲ್ಲ ಅವನು ಕೇಳಿದ ಒಂದೇ ಒಂದನ್ನ, ನನಗಿದು ನನ್ನ ಆಯುಷ್ಯ ಎಷ್ಟಿದೆ ಅಷ್ಟು ಕೇಳಿದ ಮೇಲೆ ಗೊತ್ತಾಯ್ತೋ ಇಲ್ವೋ, ಕೇವಲ ಹರಿಯ ಧ್ಯಾನ ಮಾಡ್ತಾ ಹೊರಟುಬಿಟ್ಟ. ಮುಂದೆ ಹೇಳ್ತಾರೆ, ಹರಿಯ ಧ್ಯಾನ ಹೇಗೆ ಮಾಡಬೇಕು, ಅದು ಮರಣಕಾಲದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಈಗಿಂದ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇದ್ರೆ ಮರಣ ಹೊಂದುವಂತ ಪ್ರತಿಯೊಬ್ಬರೂ ಕೂಡ ಅನುಷ್ಠಾನ ಮಾಡಬೇಕಾದಂತಹದ್ದನ್ನ ಅಲ್ಲಿ ಹೇಳ್ತಾರೆ. ಅದನ್ನ ನಾವು ಅನುಷ್ಠಾನ ಮಾಡಲೇಬೇಕಾದಂತಹದ್ದು. ಮುಂದೆ ಹೇಳ್ತಾರೆ ಏನ್ ಮಾಡಬೇಕು. ಅಂತಕಾಲೇತು ಪುರುಷಃ ಆಗತೆ ಗತಸಾಧ್ವಸಃ ಛಿಂದ್ಯಾದಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನು ಏಚತಂ ಗೃಹಾತ್ ಪ್ರವ್ರಜಿತೋ ಧೀರಃ ಪುಣ್ಯತೀರ್ಥ ಜಲಾಪ್ಲುತಃ ಶುಚೌ ವಿವಿಕ್ತ ಆಸೀನೋ ವಿಧಿವತ್ ಕಲ್ಪಿತಾಸನೆ. ಅಂತಕಾಲೇ ತು ಪುರುಷಃ, ಅಂತ್ಯಕಾಲ ಬಂದಾಗ ಆಗತೆ ಗತ ಸಾಧ್ವತಃ, ಎಲ್ಲ ಭಯ ಬಿಡಬೇಕು. ಅಯ್ಯೋ ನನ್ನ ಕೊನೆ ಕಾಲ ಬಂತು, ದೇವರಿನ ಡಾಕ್ಟ್ರಿನ ಬದುಕೋದಿಲ್ಲ ಅಂತ ಹೇಳಿಬಿಡ್ತಾರೆ. ಭಯ, ಅಯ್ಯೋ ನಾನು ಬದುಕೋದಿಲ್ವಂತೆ, ಭಯ ಬಿಡಬೇಕು. ಮೊದಲನೇದಾಗಿ ಎಲ್ಲ ಭಯ ಬಿಟ್ಟು, ಒಂದ್ ರೀತಿ ಒಳ್ಳೇದು ಡಾಕ್ಟರ್ ಹೇಳ್ತಾರೆ ಅಂತಂದ್ರೆ ಅದು ಒಳ್ಳೆ ಡಾಕ್ಟ್ರು. ನೋಡ್ರಿ, ನೀವು ಬದುಕೋದು ಏನಾದ್ರು 6 ತಿಂಗಳು ಅಂತ ಯಾರು ಹೇಳಿದ್ರೆ ತುಂಬಾ ಕೃತಜ್ಞರಾಗಿರ್ಬೇಕು ಆ ಡಾಕ್ಟರ್ಗೆ. ಯಾರು ಡಾಕ್ಟರ್ ಈ ಭಾಗವತ ಕೇಳಿರ್ತಾರೆ ಅವ್ರು ಯೋಚನೆ ಮಾಡಬೇಕು. ಈಗ ಅದು ಹೇಳೋದಿಲ್ಲ, ಇಲ್ಲ ರೀ ಈ ಟ್ರೀಟ್ಮೆಂಟ್ ಕೊಟ್ರೆ 50-50 ಒಂದು ಟ್ರೈ ಮಾಡ್ಬಿಡಿ ಅಂತಾರೆ. ಗೊತ್ತು ಅವ್ರಿಗೆ ಹೋಗ್ತಾನೆ ಗೊತ್ತು, ಒಂದು 80% ಚಾನ್ಸ್ ಇದೆ ಅಂತಂತಾರೆ. ಒಂದು 20% ಅವ್ರಿಗೆ 80% ಚಾನ್ಸ್ ಇದೆ ಅಂತಂತಾರೆ. ಇವರು ಏನೋ ಪ್ರಯತ್ನ ಮಾಡ್ತಾರೆ, ಇನ್ನೇನೋ ವೆಂಟಿಲೇಟರ್ ಹಾಕ್ತಾರೆ, ಇನ್ನೇನೋ ಟ್ರೀಟ್ಮೆಂಟ್ ಕೊಡ್ತಾರೆ, ಒದ್ದಾಡಿಸ್ತಾರೆ, ಕಡೆಗೆ ಅವನನ್ನ ಹೋಗಿಸ್ಬಿಡ್ತಾರೆ. ಇದು ಮಾಡೋ ಬದಲು ಇಲ್ಲ ನಿನ್ನ ಆಯುಷ್ಯ ಏನೇ ಕೊಟ್ಟರು ಇಷ್ಟೇ ಆಗೋದು ಅಂತಂದಾಗ ಕ್ಷೇಮವಾಗಿ ಯೋಗ್ಯ ರೀತಿಯಲ್ಲಿ ಸಾಯೋದಕ್ಕೆ ಬಿಡಬಾರ್ದೆ. ಅದಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳಾದವರು, ಬಂಧು ಬಾಂಧವರಾದವರು ತಿಳ್ಕೊಳ್ಬೇಕು ಈ ಬಗ್ಗೆ. ಗೃಹಾತ್ ಪ್ರವೃಜಿತೋ ಧೀರಃ, ಅವನು ಮೊದಲೇ ಅಸಂಗಶಸ್ತ್ರ, ಎಲ್ಲ ಅಸಂಗ, ನನ್ನ ಹೆಂಡತಿ ಮಕ್ಕಳು ಎಲ್ಲ ಅಸಂಗವನ್ನ ಮಾಡಬೇಕು. ನನ್ನವರನ್ನು ಸಂಘ ಅಭಿಮಾನವನ್ನು ಬಿಡಬೇಕು. ಇನ್ನು ಹೆಚ್ಚು ಕಡಿಮೆ ಹೇಳಬೇಕು ಅಂದ್ರೆ ಸನ್ಯಾಸಿಯಂತೆ ಇರಬೇಕು. ಸನ್ಯಾಸಿಯಂತೆ ಏನು ಕಾವಿ ಬಟ್ಟೆ ಉಟ್ಕೊಳ್ಳೋದಿಲ್ಲ ಅಷ್ಟೇ ಬಿಟ್ರೆ, ಶಿಖಾ ಯಜ್ಞೋಪೀತ ತೆಗೆಯೋದಿಲ್ಲ ಬಿಟ್ರೆ ಸನ್ಯಾಸಿಯಂತೆ ಇರಬೇಕು. ಇದ್ದು ತನ್ನ ದೇಹದ ಬಗ್ಗೆ ಅಭಿಮಾನ ಬಿಡಬೇಕು, ಗೃಹದ ಬಗ್ಗೆ ಅಭಿಮಾನ ಬಿಡಬೇಕು. ಬಿಟ್ಟು ಮನೆಯಿಂದ ಹೊರಗಡೆ ಹೋಗ್ಬೇಕು, ಮನೆಯಲ್ಲೇ ಇರಬಾರ್ದು. ಗೃಹಾತ್ ಪ್ರವ್ರಜಿತೋ ಧೀರಃ, ಎಲ್ಲಿಗೆ ಹೋಗಿ ಪುಣ್ಯತೀರ್ಥ ಜಲಾಪ್ಲುತಃ, ಪುಣ್ಯತೀರ್ಥ ಕ್ಷೇತ್ರಕ್ಕೆ ಹೋಗ್ಬೇಕು, ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡ್ಕೊಂಡಿರಬೇಕು. ಶುಚೌ ವಿವಿಕ್ತೇ ಆಸೀನಃ, ಶುಚೌ ವಿವಿಕ್ತಃ ಆಸೀನಃ, ವಿವಿಕ್ತನಾಗಿದ್ದುಕೊಂಡು ಏಕಾಂತದಲ್ಲಿ ಇದ್ದುಕೊಂಡು ಶುಚಿ ಕ್ಷೇತ್ರದಲ್ಲಿ ಕೂತ್ಕೊಳ್ಬೇಕು. ಒಳ್ಳೆ ಶುದ್ಧವಾದ ಕ್ಷೇತ್ರ ಆರಿಸ್ಕೊಳ್ಬೇಕು. ಅಲ್ಲಿ ವಿಧಿವತ್ ಕಲ್ಪಿತಾಸನೆ, ಗೀತೆಯಲ್ಲೆಲ್ಲ ಹೇಳ್ತಾರೆ ಎಂಥ ಆಸನ
ಮಾಡ್ಕೊಳ್ಬೇಕು ಅಂತ ಹೇಳಿ ಶುದ್ಧವಾದ ಆಸನ ಹಾಕೊಂಡು, ದರ್ಭಾಸನ ಮುಂತಾದವನ್ನು ಹಾಕೊಂಡು ಕೂತ್ಕೊಳ್ಬೇಕು. ಇಲ್ಲೊಂದು ಮಾತನ್ನು ಹೇಳಬೇಕು. ಮರಣಕಾಲ ಬಂದಾಗ ತನ್ನ ಸ್ವಗೃಹದಿಂದ ಹೊರಗಡೆ ಹೋಗ್ಬೇಕಂತೆ. ಶ್ರೀಮದ್ ಆಚಾರ್ಯ ಮಾತನ್ನು ಬರೀತಾರೆ. ಕೃಷ್ಣ ತನ್ನ ಯಾದವರಿಗೆಲ್ಲ ಮರಣ ದ್ವಾರಕಾಪಟ್ಟಣದಲ್ಲೇ ಆಗಬಾರ್ದು, ತಮ್ಮ ಸ್ವಗೃಹ ಅವೆಲ್ಲ. ಸ್ವಗೃಹ ಏನು, ತಮ್ಮ ಆ ಊರಲ್ಲೇ ಆಗ್ಬಾರ್ದು, ಗೃಹ ಅಲ್ಲ, ಅದೇ ಊರಲ್ಲಿ ಆಗ್ಬಾರ್ದು ಅಂತ ಹೇಳ್ತಾರೆ. ದ್ವಾರಕಾ ತುಂಬಾ ಯದ್ಯಪಿ ಪುಣ್ಯಕ್ಷೇತ್ರ, ಮುಕ್ತಿದಾಯಕ ಸಪ್ತ ಕ್ಷೇತ್ರಗಳಲ್ಲಿ ಒಂದು. ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮುಕ್ತಿದಾಯಕ ಅಂತ, ಮೋಕ್ಷದಾಯಕ ಅಂತ ಇದೆಯಲ್ವಾ, ಆ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದು. ಅದನ್ನ ಬಿಟ್ಟು ಪ್ರಭಾಸ ಕಳಿಸ್ತಾನೆ. ಅಲ್ಪ ಪುಣ್ಯ ಕ್ಷೇತ್ರವಾದ್ರೂ ಪರವಾಗಿಲ್ಲ. ಯಾರ ತಿರುಪತಿ, ಬದರಿ ಅಂತ ಊರೇ ಸ್ವಂತ ಊರಾಗಿದ್ರೆ, ಉಡುಪಿ ಅಂತಹದ್ದು, ಕಾಶಿ ಅಂತ ಸ್ವಂತ ಊರಾಗಿದ್ರೆ, ಮರಣಕಾಲಕ್ಕೆ ಸ್ವಲ್ಪ ಅಕ್ಕಪಕ್ಕದ ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು. ಸಣ್ಣ ಪುಟ್ಟ ಕ್ಷೇತ್ರವಾದ್ರೂ ಪರವಾಗಿಲ್ಲ, ಅದಕ್ಕಿಂತ ಅಲ್ಲಿಗೆ ಹೋಗ್ಬೇಕಂತೆ. ಅಲ್ಲಿ ತಾನು ದೇಹವನ್ನು ಬಿಡಬೇಕು, ಅದೇ ಕ್ಷೇತ್ರದಲ್ಲಿ ಆಗಬಾರ್ದು. ಇವತ್ತು ಸ್ವಂತ ಮನೆ ಆಗ್ಬೇಕು, ಪಾಪ ಎಲ್ಲೋ ಹೋಗಿರ್ತಾರೆ, ಪಾಪ ಒಳ್ಳೆ ಪುಣ್ಯಕ್ಷೇತ್ರ ಹೋಗಿರ್ತಾರೆ, ಇಲ್ಲಿಗೆ ತಂದ್ಕೊಂಡು ಸ್ವಂತ ಮನೆಗೆ ತರಬೇಕು, ಈ ಊರಿಗೆ ತರಬೇಕು, ಈ ರೀತಿ ಮಾಡ್ತಾರೆ. ದೊಡ್ಡ ತಪ್ಪು. ಯಾತ್ರೆಗೆ ಯಾರೋ ಹೋಗಿದ್ದ ಕಾಲಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ಕಾಶಿಯಲ್ಲಿಗೂ ಹೋಗಿದ್ದಾರೆ, ಯಾವುದೋ ಊರಲ್ಲಿ ಹೋಗ್ಬಿಟ್ಟಿದ್ದಾರೆ, ಪಾಪ ಅಲ್ಲೇ ಮಾಡಬಾರ್ದಾ? ಆ ದೇಹವನ್ನು ಇಲ್ಲಿ ತಂದು 2-3 ದಿವಸ ಕೊಳಿಸಿ ಇಲ್ಲಿ ತಂದು ಇಲ್ಲಿ ಆಮೇಲೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು. ಬಂಧು ಬಾಂಧವರು ಯಾರಿದ್ದಾರೆ, ಯಾರು ಮರಣವನ್ನು ಹೊಂದಿದ್ದಾರೆ, ಅವ್ರಿಗೆ ಒಳ್ಳೆ ಜಾಗದಲ್ಲಿ ಮಾಡಿಸ್ಬೇಕು. ಒಳ್ಳೆ ಜಾಗದಲ್ಲಿ ಪಾಪ ಹೋಗಿರ್ತಾರೆ, ಅದು ಇಲ್ಲಿಗೆ ತಂದು ಮಾಡ್ತಾರೆ, ತಪ್ಪದು. ಅವನು ಅಲ್ಲಿಗೆ ಹೋಗ್ಬೇಕಂತೆ, ಕೂತ್ಕೊಳ್ಬೇಕು. ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವೃತ್ ಬ್ರಹ್ಮಾಕ್ಷರಂ ಪರಂ ಮನೋ ಯಚ್ಛೇಜಿತಾಶ್ವಾಸೋ ಬ್ರಹ್ಮಬೀಜ ಮನುಸ್ಮರನ್. ಪ್ರಾಣಾಯಾಮ ಮಾಡಿಕೊಂಡು ದೇವರಲ್ಲಿ ಮನಸ್ಸಾಕಿ ಪ್ರಾಣಾಯಾಮದ ಪ್ರಾಣದೇವರ ಅನುಗ್ರಹವನ್ನು ಪಡೆದುಕೊಂಡು ಆಮೇಲೆ ಓಂಕಾರವನ್ನು ಉಚ್ಚಾರಣೆ ಮಾಡ್ತಾ ನಿಯಚ್ಛೇದ್ ವಿಷಯೇಭ್ಯೋಕ್ಷಾನ್ ಮನಸಾ ಬುದ್ಧಿಸಾರಥಿ. ಮೊದಲನೇದೇನಾಯಿತು? ಆಸನ. ಯೋಗಶಾಸ್ತ್ರ ಹೇಳೋದೇ ಮೊದಲನೇ ಆಸನ ಅಂತ. ಆಸನ ಸರಿಯಾಗಿ ಹಾಕ್ಕೊಳ್ಬೇಕು, ಪ್ರಾಣಾಯಾಮ ಮಾಡಬೇಕು, ಭಗವಂತನ ಸ್ಮರಣೆ ಮಾಡ್ಕೊಂಡು ಮಾಡಬೇಕು. ಆಮೇಲೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತಂದ್ರೆ ಹೊರಗಡೆ ಏನೇನು ವಿಷಯ ಪದಾರ್ಥಗಳು ಎಲ್ಲ ಅದರಲ್ಲಿ ಬಿಟ್ಟು, ಮನಸ್ಸನ್ನು ಬಿಟ್ಟು ಎಲ್ಲ ಒಳಗಡೆ ಹೇಳ್ಕೊಳ್ಬೇಕು, ದೇವರಲ್ಲಿ ಮನಸ್ಸು ಹಾಕಬೇಕು. ಪ್ರತ್ಯಾಹಾರ ಅಥವಾ ಇಂದ್ರಿಯ ನಿಗ್ರಹ ಅಂತೂ ಅದೇನೆ. ಇಂದ್ರಿಯಗಳು ಹೊರಗಡೆ ಹೋಗಬಾರ್ದು, ಎಲ್ಲ ಈ ಕಡೆಗೆ ಒಳಗಡೆ ಬರಬೇಕು. ಅದಕ್ಕೆ ವ್ಯಾಖ್ಯಾನದಲ್ಲಿ ಬರೀತಾರೆ, ನಾವೇನ್ ಮಾಡ್ಬೇಕು ಮತ್ತೆ? ಎಲ್ಲ ಕಡೆ ಮನಸ್ಸು ಹೋಗುತ್ತಲ್ಲ ಅಂತಂದ್ರೆ ಅಲ್ಲಿ ದೋಷ ಚಿಂತನೆ ಮಾಡಬೇಕು. ಬೇರೆ ಹೊರಗಿನ ಪದಾರ್ಥದ ದೋಷ ಚಿಂತನೆ ಮಾಡಬೇಕು. ನಮಗೆ ಕೆಟ್ಟ ವಾಸನೆ ಒಂದು ಪದಾರ್ಥ ತಂದು ಕೊಟ್ಬಿಟ್ಟು, ನೋಡಿ ಇದು ವಾಸನೆ ನೋಡಿ ತಂದ್ಕೊಟ್ರೆ ಯಾರು ಇಷ್ಟಪಡ್ತಾರೆ? ಬೇಡಪ್ಪ, ಅಲ್ಲೇ ಬರ್ತಾ ಇದೆ ವಾಸನೆ, ಇಲ್ಲ ಬೇಡ 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 ಅಂತ ಅಂದ್ಬಿಡ್ತೀವಿ. ನೋಡ್ಲಿಕ್ಕೆ ತುಂಬಾ ಅಸಹ್ಯ ಅನ್ನುವಂಥ ದೃಶ್ಯ ಇರುವಂತಹದ್ದನ್ನ ನೋಡ್ರಿ ಅಂತಂದ್ರೆ ಅಯ್ಯೋ ಬೇಡಪ್ಪ ಅಂತಾರೆ. ಯಾವ್ದೋ ಕೆಟ್ಟದ್ದು ನೋಡ್ರಿ ಅಂತಂದ್ರೆ ಯಾವ್ದು ನೋಡಕ್ ಹೋಗೋದಿಲ್ಲ. ಹಾಗೆ ನಾವು ದೋಷ ಚಿಂತನೆ ಮಾಡ್ತಾ ಹೋಗ್ಬೇಕು. ಬೇರೆ ಹೊರಗಿನ ವಸ್ತುಗಳಲ್ಲಿ ದೋಷ ಚಿಂತನೆ ಮಾಡ್ತಾ ಅದು ಪೂರ್ಣ ಆ ಕಡೆ ಬಿಟ್ಬಿಡಿ, ಮರೆತು ಬಿಡ್ಬೇಕು. ಒಳಗಡೆನೆ ನಾವು ಇಂದ್ರಿಯಗಳನ್ನು ಎಳ್ಕೊಂಡು ಮನಸಾ ಬುದ್ಧಿ ಸಾರಥಿ, ಬುದ್ಧಿ ಎಂಬ ಸಾರಥಿಯಂದಾಗಿ ಮನಸ್ಸ ನಿಗ್ರಹ ಮಾಡಿಕೊಂಡು ಶುಭಾರ್ಥೆ ಧಾರೆಯೇ ಧಿಯ. ಶುಭಾರ್ಥೆ, ಭಗವಂತ ಶುಭ, ಅವನಿಗೋಸ್ಕರವಾಗಿ ನಮ್ಮ ಮನಸ್ಸನ್ನ ಧಾರಣ ಮಾಡಬೇಕು. ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಮನೋನಿರ್ವಿಷಯಂ ಯುಕ್ತ್ವಾ ತತಃ ಕಿಂಚಿನ್ನ ಸಂಸ್ಮರೇತ್. ಮುಂದೆ ಒಂದೊಂದೇ ಭಗವಂತನ ಅವಯವ ಚಿಂತನೆ ಮಾಡ್ತಾ ಹೋಗ್ಬೇಕು. ಆಪಾದ ಮೌಲಿ ಪರ್ಯಂತವಾಗಿ ಚಿಂತನೆ ಮಾಡಬೇಕು. ಪಾದ ಚಿಂತನೆ, ಹಾಗೆ ಮೇಲೆ ಬಂತ ಚಿಂತನೆ, ಒಂದೊಂದು ಅವಯವ ಚಿಂತನೆ ಮಾಡ್ತಾ ಹೋಗ್ಬೇಕು. ಪೂರ್ಣ ಅವಯವ ಚಿಂತನೆಯನ್ನು ಮಾಡಬೇಕು. ಕೊನೆಗೆ ಒಂದೊಂದೇ ಅವಯವ ಚಿಂತನೆ ಮಾಡಿದ್ರೆ ಖಂಡ ಸ್ಮೃತಿ ಅಂತ ಹೇಳ್ತಾರೆ. ಖಂಡ ಸ್ಮೃತಿ ಅಂದ್ರೆ ಪಾರ್ಟ್ ಬೈ ಪಾರ್ಟ್. ಖಂಡ ಅಂದ್ರೆ ಸ್ಮಾರ್ಟ್, ಪಾರ್ಟ್ ಅಂತ ಅರ್ಥ. ಅಖಂಡ ಅಂದ್ರೆ ಪೂರ್ಣ ಚಿಂತನೆ ಮಾಡಬೇಕು ದೇವರು. ಅಥವಾ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಖಂಡ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಂತ ಹೇಳಿ ತಂತ್ರಸಾರ ಸಂಘದ ಆಚಾರ್ಯ ಹೇಳ್ತಾರೆ. ಖಂಡ ಸ್ಮೃತಿ ಅಂತಂದ್ರೆ ಧಾರಣ, ಅಖಂಡ ಸ್ಮೃತಿ ಆದ್ರೆ ಅದು ಧ್ಯಾನ ಅಂತ ಕಲಿಸಿಕೊಳ್ಳುತ್ತೆ. ಅಥವಾ ನಾವು ಮನಸ್ಸು ಚಿಂತನೆ ಮಾಡ್ತಾ ಇದ್ದೇವೆ, ಧ್ಯಾನ ಮಾಡ್ತಾ ಇದ್ದೇವೆ, ಒಂದು ನಿಮಿಷ ಧ್ಯಾನ ಮಾಡ್ತೇವೆ, ಮತ್ತೆ ಮನಸ್ಸು ಬೇರೆ ಕಡೆ ಹೋಯ್ತು, ಮತ್ತೆ ಇದೆಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ಬ್ರೇಕ್ ಆಯ್ತು, ಸ್ವಲ್ಪ ಅಲ್ಲಿ ವಿಚ್ಛೇದ ಆಯಿತು, ಮತ್ತೆ ಧ್ಯಾನ ಮಾಡ್ತಾನೆ. ಈಗ ಒಂದು 2 ನಿಮಿಷ ನಿಲ್ಲಿಸ್ಕೊಂಡೆ ಮನಸ್ಸನ್ನ, ಮತ್ತೆ ವಿಚ್ಛೇದ ಆಯಿತು,
ಮತ್ತೆ ಅಭ್ಯಾಸ ಮಾಡಿ 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 ಈ ರೀತಿ ದೇವರ ಸ್ಮರಣೆ ಮಾಡೋದು ಎಷ್ಟೊತ್ತು ಮಾಡ್ತಾರೋ ಅದಷ್ಟು ಖಂಡಸ್ಮೃತಿ, ಮತ್ತೆ ಬಿಟ್ಟು ಹೋದ್ರೆ ಮತ್ತೆ ಬರೋದು, ಇದು ಖಂಡಸ್ಮೃತಿ ಆಗತ್ತೆ. ಪೂರ್ಣವಾಗಿ ಭಗವಂತನಲ್ಲೇ ಮನಸ್ಸನ್ನು ಹಾಕಿದ್ರೆ ಅದು ಧ್ಯಾನ ಅಂತ ಕರೆಸಿಕೊಳ್ಳುತ್ತೆ. ಹೆಚ್ಚು ಹೊತ್ತು ಮಾಡಿದಷ್ಟು ಅದು ಹೆಚ್ಚು ಶ್ರೇಯಸ್ಕರ. ಮತ್ತೆ ಏನನ್ನೂ ಸ್ಮರಣೆ ಮಾಡಬಾರದು, ಬೇರೆ ಎಲ್ಲವನ್ನು ಬಿಟ್ಟು ಬಿಡಬೇಕು. ಪದಂ ತತ್ ಪರಮಂ ವಿಷ್ಣೋರ್ ಮನೋ ಯತ್ರ ಪ್ರಸೀದತಿ ರಜಸ್ತಮೋಭ್ಯಾಂ ಆಕ್ಷಿಪ್ತಂ ವಿಮೂಢಂ ಮನ ಆತ್ಮನಃ ಯಚ್ಚೇದ್ ಧಾರಣೆಯ ಧೀರೋ ಹಂತಿಯ ತತ್ಕೃತಂ ಮಲಂ. ಒಂದು, ನಾವು ಕೆಟ್ಟದ್ದನ್ನೆಲ್ಲ ಮರೆತಿದ್ದೇವೆ ಅಂತಂದ್ರೆ ನಮ್ಮ ತಮೋಗುಣ ಹೋಗ್ತಾ ಇದೆ ಅಂತ ಅರ್ಥ. ಹೊರಗಡೆ ಯಾವುದಕ್ಕೂ ಮನಸ್ಸು ಹೋಗ್ತಾ ಇದೆ, ನಮ್ಮ ತಮೋಗುಣ ಹೋಗ್ತಾ ಇದೆ ಅಂತ ಅರ್ಥ. ಇನ್ನು ಮಧ್ಯೆ ಮಧ್ಯೆ ವಿಚ್ಛೇದ ಆಗ್ತಾ ಇದ್ದಂತೆ ರಜೋಗುಣ ಇನ್ನು ಉಳಿದಿದೆ ಅಂತ ಅರ್ಥ. ಅದನ್ನು ಕಳ್ಕೊಂಡ್ಬಿಟ್ರೆ ಸತ್ವಗುಣದಲ್ಲಿ ಇರ್ತಾನವಾಗ ಸತ್ವಗುಣ ಪೂರ್ಣವಾಗಿ ದೇವರಲ್ಲೇ ಮನಸ್ಸನ್ನ ಇಟ್ಟಿರ್ತಾನೆ. ಯಸ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿರಕ್ಷಣ ಆಶು ಸಂಪದ್ಯತೆ ಯೋಗ ಆಶ್ರಯಂ ಭದ್ರಮೀಕ್ಷತಃ. ಹೀಗೆ ಭಗವಂತನ ಮನಸ್ಸಾಗಿ ಭಕ್ತಿಯನ್ನ ಆವಾಗ ಪೂರ್ಣವಾಗಿ ಮಾಡ್ಲಕ್ಕೆ ಬರುತ್ತೆ. ಆಗ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ, ಯಥಾ ಸಂಧಾರಿತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತ ಯಾತು ಶೀವ ಹರೇದಾಶು ಪುರುಷಸ್ಯ ಮನೋಮಲಂ. ನಮ್ಮ ಈ ಮನಸ್ಸಿನ ಮಲವನ್ನ ಹೇಗೆ ತೆಗೆದು ಹೊರಗಡೆ ಹಾಕಬೇಕು ಅಂತೆಲ್ಲ ಪ್ರಶ್ನೆ ಮಾಡ್ತಾನೆ. ಶುಕಾಚಾರ್ಯ ಹೇಳ್ತಾರೆ, ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇ ಧಿಯ ವಿಶೇಷಸ್ತಸ್ಯ ದೇಹೋಯಂ ಸ್ಥವಿಷ್ಟಸ್ಯ ಸ್ಥವೀಯತಾಂ ಯತ್ತೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್ ಆಂಡಕೋಶೇ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜ ಪುರುಷೋ ಯೋಸೋ ಭಗವಾನ್ ಧಾರಣಾಶ್ರಯ. ವಿರಾಟ್ ರೂಪ ಧ್ಯಾನವನ್ನ ಹೇಳ್ತಾ ಇದ್ದಾರೆ. ತನ್ನ ಸ್ಥೂಲ ಶರೀರದಲ್ಲಿ ಭಗವಂತನ ಧ್ಯಾನ ಮಾಡಬೇಕು, ಮತ್ತೆ ತನ್ನ ಸ್ವರೂಪ ಶರೀರದಲ್ಲೂ ಮಾಡಬೇಕು. ಸ್ವರೂಪ ಶರೀರದಲ್ಲಿ ಮಾಡೋದು ಕಷ್ಟ. ಯಾರು ಪಕ್ವ ಭಕ್ತರಿದ್ದಾರೆ ಅವರು ಮಾತ್ರ ಹಾಗೆ ಚಿಂತನೆ ಮಾಡ್ತಾರೆ, ಅದು ದೇವತೆಗಳಿಗೆ ಸಾಧ್ಯ. ದೇವತೆಗಳು ಉತ್ತಮ ಭಕ್ತರು, ಋಷಿಗಳು ಋಷಿಗಂಧರ್ವರು ಮಧ್ಯಮ ಭಕ್ತರು, ಮನುಷ್ಯೋತ್ತಮರು ಅಧಮ ಭಕ್ತರು ಅಂತ. ನಾವೆಲ್ಲ ನಿಸ್ಸಂಶಯವಾಗಿ ಅಧಮ ಭಕ್ತರೇ, ನಾವು ಆ ಕ್ಯಾಟಗರಿಗೆ ಬರೋದೇ ಇಲ್ಲ. ಆದರೆ ಈ ಚಿಂತನೆ ಮಾಡ್ತಾ 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 ನೋಡಿ, ಈ ವಿರಾಟ್ ಪುರುಷ ಚಿಂತನೆಯನ್ನು ಮಾಡುವಂಥ ಮುಖ್ಯ ಅಧಿಕಾರಿಗಳು ದೇವತೆಗಳೇ, ಪೂರ್ಣ ಅರ್ಥ ಆಗೋದು ಅವರಿಗೇನೆ. ಆದರೆ ಆ ಚಿಂತನೆ ಮಾಡ್ತಾ 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 ನಮ್ಮ ಯೋಗ್ಯತೆಗೆ ತಕ್ಕಂತೆ ಏನು ಚಿಂತನೆ ಮಾಡಬೇಕು, ನಮ್ಮ ಈ ಸ್ಥೂಲ ದೇಹದಲ್ಲಿರುವಂತಹ ಭಗವಂತನ ಚಿಂತನೆ, ಅದನ್ನು ನಾವು ಮಾಡಿ ಮುಂದೆ ನಮ್ಮ ಸಾಧನೆಯನ್ನು ಮಾಡ್ಕೊಳ್ಳೋಕೆ ಬರುತ್ತೆ. ಅಲ್ಲಿ ಹೇಳ್ತಾರೆ, ಪಾತಾಳಮೇತಸ್ಸಿ ಹಿ ಪಾದಮೂಲಂ ಪಠಂತಿ ಪಾಷ್ಟಿ ಪ್ರಪದೇ ರಸಾದಲಂ ಮಹಾತಲಂ ವಿಶ್ವಸುಜಸ್ಸುಗುಲ್ಭೌ ತಲಾತಲಂ ವೈ ಪುರುಷಸ್ಯ ಜಂಘೆ. ಆ ವಿರಾಟ್ ಪುರುಷನ ಚಿಂತನೆಯನ್ನು ಹೇಳ್ತಾರೆ. ಎಲ್ಲ ಈ ಲೋಕಗಳು ಆಶ್ರಯ ಪಡೆದಿವೆ ಅವನಲ್ಲಿ. ಅವನ ದೇಹವೇ ಲೋಕವಾಗಿ ಪರಿವರ್ತನೆಗೊಂಡಿಲ್ಲ, ವಿಕಾರ ಹೊಂದಿಲ್ಲ. ಆದರೆ ಆ ವಿರಾಟ್ ರೂಪನಲ್ಲಿ ಎಲ್ಲ ಲೋಕಗಳು ಆಶ್ರಯ ಪಡೆದಿವೆ ಚಿಂತನೆ ಮಾಡಬೇಕು. ಪಾತಾಳಮೇತಸ್ಸಿ ಹಿ ಪಾದಮೂಲಂ. ಈ ಪಾದ ಮೂಲ ಏನಿದೆ ಪಾತಾಳ ಲೋಕ ಅದು. ಆಮೇಲೆ ಈ ಹಿಮ್ಮಡಿ ಏನಿದೆ ಅದು ರಸಾತಲ. ಆಮೇಲೆ ಪಾದದ ಗಂಟೇನಿದೆ ಅದು ಮಹಾತಲ. ಆಮೇಲೆ ಮೇಲೆ ಬಂದ್ರೆ ಮೀನಖಂಡದ ಭಾಗ ಏನಿದೆ ಅದು ತಲಾತಲ. ಪಾತಾಲ, ರಸಾತಲ, ಮಹಾತಲ ಮತ್ತು ತಲಾತಲ ಹೀಗೆ. ಆಮೇಲೆ ಜಾನು ಪ್ರದೇಶ, ಮಂಡಿಯ ಪ್ರದೇಶ ಏನಿದೆ ಅದು ಸುತಲ. ದ್ವೇ ಜಾನುನೀ ಸ್ಥಲಂ ವಿಶ್ವಮೂರ್ತೇರೂರುದ್ವಯಂ ವಿತಲಂ ಚ ಅತಲಂಚ ಮಹೀತಲಂ ತಜ್ಜಗನಂ ಮಹೀಪದೇ ನಭಸ್ಥಲಂ ನಾಭಿ ಸರೋ ಗೃಣಂತಿ. ಮುಂದೆ ತೊಡೆಯ ಭಾಗ ಅದು ವಿತಲ ಅತಲ ಎರಡು ಸೇರಿರುವಂಥ, ವಿತಲ ಅತಲ ಎರಡು ತೊಡೆಯ ಮೇಲೆ ಬರ್ತಾ ಬರ್ತಾ ಇರುವಂತಹ ಭಾಗ. ಆಮೇಲೆ ಈ ಭೂಮಿ, ನಾವಿರುವಂತಹ ಭೂಮಿ ಅಂತೇನಿದೆ ಅದು ಜಘನ, ಸೊಂಟ ಪ್ರದೇಶ. ಸೊಂಟ ಪ್ರದೇಶ ವ್ಯಾಖ್ಯಾನಕಾರರು ಹೇಳ್ತಾರೆ ಎಲ್ಲಿಂದ ಎಲ್ಲಿವರೆಗೆ ಸೊಂಟ ಪ್ರದೇಶ ತಗೊಳ್ಬೇಕು ಅದನ್ನ ಹೇಳ್ತಾರೆ, ವಿಸ್ತಾರವಾಗಿ ಹೇಳ್ತಾರೆ. ಅಂತೂ ಸೊಂಟ ಪ್ರದೇಶ ಭೂಭಾಗ. ಇದಕ್ಕಿಂತ ಮೇಲೆ ಭೂಹು ಭುವಃ ಅಂತರಿಕ್ಷ ಅಂತ ಹೇಳುತ್ತೆ, ಭೂವರ್ಲೋಕ. ಅದು ಭಗವಂತನ ನಾಭಿ ಸರಸ್ಸು, ನಾಭಿ ಸರೋವರ. ಉರಸ್ಥಲಂ ಜ್ಯೋತಿರನೀಕಮಸ್ಯ ಗ್ರೀವಾಮಹರ್ ವದನಂ ವೈ ಜನೋಸ್ಯ ತಪೋ ರರಾಟಿಂ ವಿದುರಾಜಪುಂಖ ಸತ್ಯಂತು ಶೀರ್ಷಣಿ ಸಹಸ್ರ ಶೀರ್ಷಣಃ. ಭೂಹು ಭೂಮಿ, ಸೊಂಟ ಪ್ರದೇಶ, ಭುವಃ ನಾಭಿ, ಸ್ವಹ ಮೇಲೆ ಬರ್ತಾ ಉರಸ್ಥಲ. ಆಮೇಲೆ ಮಹ ಯಾವುದು ಗ್ರೀವ,
ಕಂಠ ಪ್ರದೇಶ ಮಹರ್ಲೋಕ. ಆಮೇಲೆ ಇಲ್ಲಿ ಹಣೆಗೆ ಬಂದಾಗ ಜನೋಲೋಕ. ಆಮೇಲೆ ಸತ್ಯ ಬಂದು ಯಾವುದು ತಪಃ ರರಾಟಿ, ಇಲ್ಲಿ ಲಲಾಟ ಪ್ರದೇಶ ಬಂದು ತಪೋಲೋಕ. ಆ ಸತ್ಯದ್ದು ಶೀರ್ಷಣೆ ಸಹಸ್ರ ಶೀರ್ಷ, ತಲೆಯ ಭಾಗ ಸತ್ಯಲೋಕ. ಹೀಗೆ ಭಗವಂತನ ಈ ವಿರಾಟ್ ರೂಪ ಚಿಂತನೆಯನ್ನ ಮಾಡಬೇಕು. ಮುಂದೆ ಯಾವ ದೇವತೆಗಳು ಎಲ್ಲೆಲ್ಲಿ ಇದ್ದಾರೆ ಅಂತ ಅದು ವಿಸ್ತಾರವಾಗಿ ಹೇಳ್ತಾರೆ. ಇಂದ್ರಾದಿಯೋ ಬಾಹವ ಆಹುರಸ್ಯ ಕರ್ಣೋ ದಿಶ ಶ್ರೋತ್ರ ಶಬ್ದ ನಾಸತ್ಯದಸ್ಸೋ ಪರಮಸ್ಯ ನಾಥೇ ಘ್ರಾಣಂ ಚ ಗಂಧೋ ಮುಖಮಗ್ನಿರಿದ್ಧ ಯೌರಕ್ಷಣೀ ಚಕ್ಷುರಭೂತ್ಪತಂಗ ಪಕ್ಷ್ಮಾಣಿ ವಿಷ್ಣೋರಹನಿ ಉಭೇ ಚ ತದ್ಭೂ ವಿಜೃಂಭ ಪರಮೇಷ್ಟಿಧಿಷ್ಣ್ಯಂ ಆಪೋಸಿತಾಲು ರಸ ಏವ ಜಿಹ್ವಾ ಛಂದಾಂಸನಂತಸ್ಯ ಗಿರೋ ಗೃಣಂತಿ ದಂಷ್ಟಾರ್ಯಮೇಂದೂಡುಗುಣಾತಿಜಾನಿ ಹಾಸೋ ಜನೋನ್ಮಾದಕರೀ ಚ ಮಾಯಾ ದುರಂತ ಸರ್ಗೋ ಯದಪಾಂಗಮೋಕ್ಷಃ. ಹೀಗೆ ಅವನ ಮುಖದಲ್ಲಿ ನಾಸತ್ಯ ದಸರರು, ಮೂಗಿನಲ್ಲಿ, ಹೀಗೆ ಕಣ್ಣಿನಲ್ಲಿ ಸೂರ್ಯ, ಹೀಗೆ ಎಲ್ಲ ಯಾವ ದೇವತೆಗಳ ಆಶ್ರಯ ಸ್ಥಾನ ಮತ್ತೆ ಉತ್ಪತ್ತಿ ಸ್ಥಾನ ಎರಡನ್ನೂ ಕೂಡ ಹೇಳ್ತಾ ಹೋಗ್ತಾರೆ. ಪುರುಷ ಸೂಕ್ತ ಚಿಂತನೆಯೂ ಕೂಡ ಇದೇ ರೀತಿಯಲ್ಲಿ ಇರುವಂತಹದ್ದು. ಮುಂದೆ ಈ ನದ್ಯೋಸ್ಯ ನಾಟ್ಯೋಥ ತನೂರುಹಾಣಿ, ನದಿಗಳೆಲ್ಲ ನಾಡಿಗಳು ಅಂತ ಚಿಂತನೆ ಮಾಡಬೇಕು. ನದಿಯನ್ನು ಯಾವುದೋ ನದಿ, ಕಾವೇರಿ, ಗಂಗಾ ನದಿಯನ್ನು ನೋಡಿದ್ರೆ ಆ ವಿರಾಟ್ ರೂಪದ ಭಗವಂತನ ನಾಡಿ ಅಂತ ಚಿಂತನೆ ಮಾಡಬೇಕು. ಮಹೀರುಹ ವಿಶ್ವತನೋ ನೃಪೇಂದ್ರ ಅನ್ನಂಚವಿ, ಮುಂದೆ ಹೇಳ್ತಾರೆ ರೋಮಗಳು, ಮತ್ತೆ ಅನ್ನ ಅಂತಂದ್ರೆ ವೀರ್ಯ, ಶಶಿಸಂ ಮಾತರಿಷ್ಟ ಅವನ ಉಸಿರಾಟವೇ ಪ್ರಾಣ, ಹೀಗೆಲ್ಲ ಹೇಳ್ತಾ ಹೋಗ್ತಾರೆ. ಇನ್ನು ಅವನ ಎಲುಬುಗಳೇನಿವೆ ಅದು ಪರ್ವತಗಳು. ಹೀಗೆ ನಾವೆಲ್ಲರೂ ನೋಡಿದಾಗ ಈ ವಿರಾಟ್ ರೂಪ ಚಿಂತನೆಯಲ್ಲಿ ಭಗವಂತನ ಎಲ್ಲ ವಿಶೇಷ ಸನ್ನಿಧಾನ ಇರುವಂತಹದ್ದು ಅಂತ ತಿಳ್ಕೊಳ್ಬೇಕು. ಒಂದು ಮಾತಿದೆ, ಸುಭಾಷಿತಕಾರ ಹೇಳ್ತಾರೆ, ನಮಗೆಲ್ಲ ಗೊತ್ತಿರುವಂತಹದ್ದು ಏನು, ಈ ಇಡೀ ಯಾವುದು ಭೂಮಿಯೇ ಇಡೀ ನಮ್ಮ ಕುಟುಂಬ, ವಸುಧೈವ ಕುಟುಂಬಕಂ, ಭೂಮಿಯೇ ನಮ್ಮ ಕುಟುಂಬ, ಎಲ್ಲ ನಮ್ಮವರೇ ಅಂತ ಚಿಂತನೆ ಮಾಡುವಂತಹದ್ದು ಅಂತ. ಇದು ಅದನ್ನು ಮೀರಿರುವಂತಹದ್ದು. ಈ ಎಲ್ಲವೂ ಕೂಡ ವಿರಾಟ್ ರೂಪದ ಭಗವಂತನ ಒಂದು ಆವಾಸ ಸ್ಥಾನ, ಇವೆಲ್ಲ ಭಗವಂತನ ಸನ್ನಿಧಾನ ಇರುವಂತಹದ್ದು. ಈ ಭೂಮಿ ನೋಡಿರುವಂತಹ ಮರಗಿಡಗಳಲ್ಲಿ ಏನಂತೆ ಗೊತ್ತಾ, ರೋಮಗಳಂತೆ. ವಿರಾಟ್ ರೂಪದ ಭಗವಂತನ ರೋಮಗಳು. ಇನ್ನು ಎಲುಬುಗಳು ಪರ್ವತಗಳು. ಇವತ್ತೇನಾಗಿದೆ, ನಾವು ಯಾವುದೋ ಹೈವೇ ಮಾಡ್ತೀವಿ, ಯಾವುದೋ ಟನಲ್ ಅಂತ ಮಾಡಿತಾನೆ, ಬೆಟ್ಟ ಗುಡ್ಡೆಲ್ಲ ಕಡಿತಾ ಇದ್ದೀವಿ, ಎಲ್ಲ ಕಡೆ ಏನೇನು ಹಾಳು ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದೀವಿ. ನಾವು ಆ ಚಿಂತನೆಯೇ ಇಲ್ಲ. ಈ ಕಡೆ ಒಂದ್ ಕಡೆ ಪ್ರವಚನ ಕೇಳ್ತಾ ಇರೋದು, ಆ ಕಡೆ ಹಾಳು ಮಾಡ್ತಾ ಇರೋದು, ಅಂತ ಸರ್ಕಾರವನ್ನೇ ನಾವು ತರ್ತಾ ಇದ್ದೇವೆ. ಆ ರೀತಿ ಆಗ್ತದೆ. ಅಭಿವೃದ್ಧಿ ಅಂತ ಅನ್ನೋ ನೆಪದಲ್ಲಿ ಏನು ಮಾಡಬಾರ್ದೆಲ್ಲ ಮಾಡ್ತಾ ಇದ್ದೀವಿ. ನದಿಗಳು ಎಷ್ಟು ಹಾಳು ಮಾಡ್ತಾ ಇಲ್ಲ. ಭಗವಂತ ನಾಡಿ ಅಂತ ಅಂದ್ಕೊಂಡ್ಮೇಲೆ ಹೇಗೆ ನಾವು ಯೋಚನೆ ಒಂದು ಕಡೆ ಹೋಗೋದು, ಪುಣ್ಯತೀರ್ಥ ಸ್ನಾನ, ಯಾತ್ರೆ ಹೋಗ್ತೀವಿ, ಸ್ನಾನ ಮಾಡ್ತೀವಿ, ಅರ್ಘ್ಯ ಕೊಡ್ತೀವಿ, ಎಲ್ಲ ಮಾಡ್ತೀವಿ, ಎಲ್ಲ ಮಲ ದುರ್ಗಂಧ ಎಲ್ಲ ಅಲ್ಲಿಗೆ ಬಿಡ್ತಾ ಇದ್ದೀವಿ ನಾವು ಇವತ್ತು. ಅದ್ಯಾರು ಮಾಡ್ತಾರೆ? ನಾವೇನೆ. ನಾವು ನೇರವಾಗಿ ಮಾಡದೇ ಇರ್ಬೋದು, ಅದಕ್ಕೆ ನಾವು ಒಪ್ಪಿಕೊಂಡು ಕೂತಿದ್ದೇವಲ್ಲ. ನಾವು ಎಲ್ಲೋ ಒಂದ್ ಕಡೆ ವ್ಯವಸ್ಥೆ ನಡೀತಾ ಇದೆಯಲ್ಲ, ಆ ಪಾಪ ಎಲ್ಲ ಶೇರ್ ಬರ್ತಾ ಹೋಗುತ್ತೆ ನಮಗೆ. ನಾವು ನೇರವಾಗಿ ಮಾಡ್ತಾ ಇಲ್ಲ, ನಮ್ಗೆ ಇರ್ಬೋದು, ಅದೇ ಅಂತೂ ಆಗ್ತಾ ಇದೆಯಲ್ಲ. ಇವತ್ತು ದ್ರೌಪದಿ ದೇವಿಗೆ ಸಭೆಯಲ್ಲಿ ಅವಮಾನ ಆದಾಗ ನಾನ್ ಮಾಡ್ಲಿಲ್ಲ ಅಂತ ಎಲ್ಲರೂ ಎಷ್ಟೋ ಜನ ಕೂತ್ರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲ ಕೂತ್ರು. ನಾನೇನ್ ಮಾಡಿಲ್ವಲ್ಲ, ಅವರೇ ದುರ್ಯೋಧನ, ಅವ್ರು ಮಾಡಿದ್ದು, ನಾವೇನ್ ಮಾಡಿಲ್ವಲ್ಲ ಅಂತಂದ್ರೆ ಸುಮ್ಮನೆ ಕೂತಿರೋದು ಏನದು ತಪ್ಪು. ವಿದುರಂತೆ ಪ್ರತಿಭಟನೆ ಮಾಡ್ಬೇಕಲ್ಲ, ತಪ್ಪಿದು ಅಂತ ಹೇಳಬೇಕಲ್ಲ. ಇವತ್ತು ಅದಕ್ಕೂ ಬಾಯಿಲ್ಲ. ಯಾಕೆ ಅಂತಂದ್ರೆ ಆ ತಪ್ಪು ಏನು ಮಾಡಿದ್ದೇವೆ, ತಪ್ಪಿನ ಪಾಲ್ದಾರ ನಾವು. ಇವತ್ತೊಂದು ಫ್ಲೈಓವರ್ ಕಟ್ಟಿಸ್ತಾರೆ, ಅದು ಟನ್ನಲ್ ಹೊಡೆದಿದ್ದಾರೆ ಅಂತಂದ್ರೆ ಆ ಟನ್ನಲ್ ನಾವು ಹೋಗ್ತೀವಲ್ಲ, ಸಂಚಾರ ಮಾಡ್ತೀವಲ್ಲ, ನಾವು ಬೇಡದೇನೆ ನಾವು ಅದರ ಪಾಲ್ದಾರ ಆಗ್ತಾ ಇದ್ದೇವೆ. ನಾವು ಯೋಚನೆ ಮಾಡ್ಬೇಕಂದ್ರೆ ಇವತ್ತು ಅಭಿವೃದ್ಧಿ ಅನ್ನೋ ನೆಪದಲ್ಲಿ ಎಷ್ಟು ನಾವು ಹಾಳು ಮಾಡ್ತಾ ಇದ್ದೀವಿ ಅಂತಂದ್ರೆ ಹಿಂದೆ ಈ ತರ ಇರಲಿಲ್ಲ. ಈ ಒಂದು ಉದಾತ್ತ ಚಿಂತನೆ ಯಾರಿಗೆ ಬರುತ್ತೆ, ಶಾಸ್ತ್ರ ಓದ್ದವರು ಯಾವಾಗ ರಾಜಕಾರಣಿಗಳಾಗ್ತಾರೆ ಆಗ ಈ ಎಚ್ಚರ ಇರುತ್ತೆ. ಓಹೋ, ಇದು ಭಗವಂತನ ಮುಖ್ಯ ಸನ್ನಿಧಾನ ಇರುವಂತಹದ್ದು. ಎಲ್ಲ ಪ್ರತೀಕಗಳು, ಗಿಡ ಮರಗಳು ಸುಮ್ನೆ ಕಡಿಯೋದಕ್ಕೆ ಬರೋದಿಲ್ಲ. ಗಿಡ ಮರವನ್ನು ಕಡಿಬೋದು, ಕೆಲವು ಒಳ್ಳೆ ವಿಚಾರ ಮಾಡ್ಬೇಕಂದ್ರೆ ಕೆಲವು ಕೆಲಸ ಇದ್ರೆ ಮಾಡ್ಬೋದು. ಈಗ ರಾಶಿ ಗಟ್ಟಲೆ ಒಂದು ಹೈವೇ ಮಾಡ್ತಾರೆ, ಸಾವಿರಾರು ಮರಗಳನ್ನ ಕಡಿಬೇಕಾಗತ್ತೆ. ಎಷ್ಟು ವಾಹನಗಳಿಂದ, ಎಷ್ಟು ಇದು. ಇವತ್ತು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತಂದ್ರೆ ನಾವು ಇದೆಲ್ಲ ಪಾಪ ಮಾಡಿಲ್ಲ ಅಂತ ನಾವು ಹೇಳ್ಕೊಳ್ಳೋ ಹಾಗಿದೆ. ಎಲ್ಲ ಪಾಪನೇ, ಎಲ್ಲ ಪಾಪ. ನಾವು ಯಾರಿಗೋ ಮೋಸ ಮಾಡಿಲ್ಲ, ಕಳ್ಳತನ ಮಾಡಿಲ್ಲ ಇರ್ಬೋದು, ಇದರ ಇನ್ನೊಂದು ರೀತಿಯಲ್ಲಿ ಪಾಪ, ದೇವರಿಗೆ ಮಾಡ್ತಾ ಇರುವಂತಹ ಪಾಪ. ದೇವರ ಈ ಸೃಷ್ಟಿಯನ್ನು ನಾವು ಇಷ್ಟು ಹಾಳು ಮಾಡ್ತಾ ಇದ್ದೇವೆ, ಇದಕ್ಕಿಂತ ದೊಡ್ಡ ಪಾಪ ಇನ್ಯಾವುದಿದೆ? ಇದು ಯಾರಿಗೆ ಹೇಳಬೇಕು? ರಾಜಕಾರಣಿಗಳಿಗೆ ಹೇಳಬೇಕು. ಇದೊಂದು ದೊಡ್ಡ ಕೋರ್ಸ್, ಭಾಗವತ ದೊಡ್ಡ ಕೋರ್ಸ್ ಮಾಡಬೇಕು.
ಈ ರೀತಿ ಇದೆ ಅಂತಂದಾಗ ಎಚ್ಚರ ಬರುತ್ತೆ, ಓಹೋ ನಾವು ಮಾಡ್ತಿರೋ ತಪ್ಪು ಅಂತ ಅನ್ಸುತ್ತೆ. ತಪ್ಪು ಅಂತ ಅನಿಸ್ತಾ ಇದೆ, ಸರಿ ಅಂತ ಅನಿಸ್ಬಿಟ್ಟಿದೆ. ಇವತ್ತು ಒಂದು ಹೈವೇ ಕನ್ಸ್ಟ್ರಕ್ಟ್ ಮಾಡೋದೇ ಅಭಿವೃದ್ಧಿ ಅಂತ ಆದಮೇಲೆ ಇನ್ನು ಯಾರನ್ನು ತಡಿಬೇಕು? ಹೈವೇ ಮಾಡಬೇಕು, ವಿಮಾನ ನಿಲ್ದಾಣ ಮಾಡಬೇಕು, ಇದು ಎಕ್ಸ್ಪ್ರೆಸ್ ಹೈವೇ ಬಂತು, ಇನ್ನು ಏನೇ ಈ ರೀತಿ ಬಂದು ಎಲ್ಲ ಬೆಟ್ಟ ಗುಡ್ಡ ನದಿಗಳು ಎಲ್ಲವನ್ನ ಹಾಳು ಮಾಡ್ತಾ ಇದ್ದೀವಿ. ಇದನ್ನು ಓದಿದ ಮೇಲೆ ನಾವು ಚಿಂತನೆ ಮಾಡಿ ಎಷ್ಟು ಅಪರಾಧ ಮಾಡ್ತಾ ಇದ್ದೇವೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇದೇವ ಕ್ಷಮಸ್ಸ ಪುರುಷೋತ್ತಮ ಅಂತ ಹೇಳಿದ್ದಷ್ಟೇ. ಸುಮ್ಮನೆ ಕೂತ್ಬಿಟ್ರೆ ಹೇಗೆ? ಪ್ರತಿಭಟನೆ ಮಾಡಬೇಕು, ಆ ರೀತಿ ಆಗ್ಬೇಕು. ಇದು ಯಾವಾಗ ಆಗುತ್ತೆ? ಎಲ್ಲರೂ ಮಾಡ್ಬೇಕು. ಒಬ್ಬ ಮಾಡಿದ್ರೆ ಆಗೋದಿಲ್ಲ, ಎಲ್ಲರೂ ಸೇರಿ ಮಾಡಬೇಕು. ಎಲ್ರಿಗೂ ಆ ಜ್ಞಾನ ಬರಬೇಕು, ಆವಾಗ ಆಗತ್ತೆ ಅಂತೂ ಇಷ್ಟೆಲ್ಲ ಹೇಳ್ತಾರಲ್ಲ. ಅಲ್ಲಿ ಮುಂದೆ ಹೇಳ್ತಾರೆ, ಕೇವಲ ಈ ಲೋಕಗಳು ಮಾತ್ರ ಅಲ್ಲ, ಈ ದೇವತೆಗಳು ಮಾತ್ರ ಅಲ್ಲ, ಪ್ರತಿಯೊಂದು ಶಬ್ದ ಅವನ ಮಾತು ಅಂತಂದ್ರೆ ಛಂದಸ್ಸು, ವೇದ ಅವನ ಬಾಯಿಂದ ಬರುವಂತಹದ್ದು ಛಂದಸ್ಸು. ಆಮೇಲೆ ಈ ಮುಖದಿಂದ ಬ್ರಾಹ್ಮಣ, ತೋಳಿನಿಂದ ಕ್ಷತ್ರಿಯರು, ಬ್ರಾಹ್ಮಣೋಸಿ ಮುಖಮಾಸೀತ್ ಬಾಹು ರಾಜನ್ಯ ಕೃತಃ ಅಂತ ಏನು ವಿರಾಟ್ ಪುರುಷರು ಸೂಕ್ತದಲ್ಲಿ ಬಂತು, ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನು ತೊಡೆಯಿಂದ ಕ್ಷತ್ರಿಯ ವೈಶ್ಯರು, ಪಾಲಿನಿಂದ ಶೂದ್ರರು, ಈಗ ಬಂದಿದ್ದಾರೆ. ಇದನ್ನು ಹೇಳಿಬಿಟ್ರೆ ದೊಡ್ಡ ಗಲಾಟೆ ಇವತ್ತು. ಏನ್ರಿ ನಮ್ಮನ್ನ ಈ ತರ ಹೀಯಾಳಿಸ್ತೀರಾ ಅಂತ. ಭಗವಂತನ ಅವಯವಗಳಲ್ಲಿ ಯಾವುದೇ ಭೇದ ಇಲ್ಲ, ಅಲ್ಲಿ ವಿಶೇಷವನ್ನು ನಾವು ಒಪ್ಪಿದ್ದೇವೆ, ಯಾವುದೇ ಭೇದ ಇಲ್ಲ. ಇವತ್ತು ದೊಡ್ಡವರಿಗೆ ಅಥವಾ ಭಗವಂತನಿಗೆ ಪಾದಪೂಜೆ ಅಂತ ಒಂದು ಇದೆ, ಸ್ವಾಮಿಗಳಿಗೆ ಪಾದಪೂಜೆ ಅಂತಿದೆ. ಯಾರಿಗೂ ಮುಖಪೂಜೆ, ಬ್ರಾಹ್ಮಣರು ಹುಟ್ಟಿದಲ್ಲಿ ಮುಖಪೂಜೆ ಅಂತ ಎಲ್ಲ ಮಾಡಿದ್ವಿ. ಯಾರು ಬಾಹುಗಳ ಪೂಜೆ ಅಂತ ಮಾಡೋದಿಲ್ಲ, ತೊಡೆಯ ಪೂಜೆ ಅಂತ ಮಾಡೋದಿಲ್ಲ, ಪಾದಪೂಜೆ ಅಂತ ಮಾಡ್ತೇವೆ. ಯಾರಾದರೂ ಅದನ್ನ ಪ್ರತಿಭಟನೆ ಮಾಡಿದಾರಾ? ಅದನ್ನು ಒಪ್ಕೊಳ್ತಾರೆ, ಪಾದಪೂಜೆ ದೊಡ್ಡದು. ನೋಡಿ, ಭಗವಂತನ ಸೃಷ್ಟಿಯಲ್ಲಿ ಹೀಗೆ ನಡಿಬೇಕು ಅಂತ ಇದೆ. ಬ್ರಾಹ್ಮಣ ಅಂತಂದಾಗ ಅವನು ಇದಕ್ಕೆ ಶ್ರೇಷ್ಠ ಅಂತಿದ್ದಾನೆ. ಕ್ಷತ್ರಿಯ ಅವನು ಬೇರೊಂದು ಕೆಲಸಕ್ಕೆ ಶ್ರೇಷ್ಠ, ಅವನೇ ಯುದ್ಧ ಮಾಡಬೇಕು, ರಕ್ಷಣೆ ಮಾಡಬೇಕು, ಅವನೇ ಶ್ರೇಷ್ಠ. ಅಲ್ಲಿ ಬ್ರಾಹ್ಮಣ ಕನಿಷ್ಠ ಅವನು. ವೈಶ್ಯ ವ್ಯಾಪಾರ ಮಾಡಬೇಕು, ಗೋ ವಾಣಿಜ್ಯ ಇವನ್ನ ಮಾಡಬೇಕು, ಗೋ ಸಂರಕ್ಷಣೆ ವಾಣಿಜ್ಯ ಇದನ್ನು ಮಾಡಬೇಕು, ಅದು ಅವನು ಶ್ರೇಷ್ಠ, ಅವನಿಗೆ ಶ್ರೇಷ್ಠ ಧರ್ಮ. ಇದರಲ್ಲಿ ಯಾರು ಶ್ರೇಷ್ಠರು? ಅವನೇ ಶ್ರೇಷ್ಠ ಅದರಲ್ಲಿ. ಇನ್ನು ಸೇವಾ, ಅದಕ್ಕೆ ಕ್ಷೂದ್ರ ಶ್ರೇಷ್ಠ ಅಂತ ಹೇಳಿದ್ದಾರೆ. ಶ್ರೇಷ್ಠ ಅಂತ ಹೇಳಿದ್ದು ಅವನಿಗೆ ಆಗತ್ತೆ ಅಂತ ಅನ್ನೋದ್ರಲ್ಲಿ, ಅವನಿಗೆ ಅದರಿಂದ ಶ್ರೇಯಸ್ಸು ಅಂತ ಅನ್ನೋದ್ರಲ್ಲಿ. ಸ್ವಧರ್ಮಿ ನಿಧನಂ ಶ್ರೇಯ ಪರಧರ್ಮ ಭಯಾವಹ. ಅಲ್ಲ, ನಾನು ಬ್ರಾಹ್ಮಣನಾಗಿರ್ಕೊಂಡು ಪೂಜೆಯನ್ನ ಮಾಡ್ತೀನಿ, ಯಜ್ಞ ಮಾಡ್ತೀನಿ, ಮಾಡಿಸು, ತಪ್ಪೇನಿಲ್ಲ. ದೇವರು ಅದಕ್ಕೂ ಒಂದು ಜನ್ಮ ಕೊಡ್ತಾನಲ್ಲ, ಆ ಜನ್ಮ ಕೊಟ್ಟಾಗ ಅದನ್ನ ಮಾಡಿ. ಇವತ್ತೇನಾಗಿದೆ, ಎಲ್ಲ ವ್ಯತಿರಿಕ್ತ. ನಾನು ನಿನ್ನೆ ಹೇಳಿದಂತೆ, ಇವತ್ತೊಂದು ಗೌರ್ಮೆಂಟ್ ಆರ್ಡರ್ ಅಂದ್ರೆ ಆರ್ಡರ್ ಕಾಪಿ ಕೊಡ್ತಾರೆ. ಭಗವಂತ ಆರ್ಡರ್ ಕಾಪಿ ಕೊಡೋದಿಲ್ಲ. ನಮ್ಮ ಇಲ್ಲಿ ಹುಟ್ಟಿಸಿದ್ದಾನೆ ಅಂತಂದ್ರೆ ಅದೇ ಆರ್ಡರ್ ಕಾಪಿ ಇದ್ದಾಗೆ. ಯಮದೇವರನ್ನ ಯಾರು ಸಾಮಾನ್ಯ ಮನುಷ್ಯರ, ಯಮದೇವರನ್ನ ಶೂದ್ರನಾಗಿ ಹುಟ್ಟಿಸ್ತಾರೆ, ವಿದುರನಾಗಿ ಹುಟ್ಟಿಸ್ತಾರೆ. ಭಗವಂತ ಹುಟ್ಟಿಸಿದ ಏನರ್ಥ? ನೀನು ಇಲ್ಲಿ ಯಜ್ಞಯಾಗ ಮಾಡಬೇಕಾಗಿಲ್ಲ, ವೇದಾಧ್ಯಯನ ಇಲ್ಲ, ಅದಿಲ್ಲ, ಬೇರೆ ಕೆಲಸ ಮಾಡ್ಬೋದು. ದೇವರ ಪೂಜೆ ನಿನ್ನ ಯೋಗಿ ತಕ್ಕಂತೆ ದೇವರ ಪೂಜೆ ಮಾಡ್ಬೋದು. ಒಂದು ಪ್ರಸಂಗ ಬರುತ್ತೆ, ಧೃತರಾಷ್ಟ್ರ ಬಹಳಷ್ಟು ಧರ್ಮೋಪದೇಶ ಕೇಳ್ತಾನೆ, ವಿದುರ ಒಂದು ಮಟ್ಟಿಗೆ ಹೇಳ್ತಾನೆ, ತಕ್ಕ ಮಟ್ಟಿಗೆ ಹೇಳ್ತಾನೆ, ಇಲ್ಲ ಅಂತಲ್ಲ. ತುಂಬಾ ಹೆಚ್ಚು ಕೇಳಿದಾಗ ನನಗೆ ಗೊತ್ತು, ಅದು ನಾನು ಹೇಳಬಾರ್ದು, ನಾನು ಯೋಗ್ಯ, ನಾನು ಅಂತಹ ಗುರುಸ್ಥಾನದಲ್ಲಿ ಇಲ್ಲ, ಅದಕ್ಕೆ ಸನತ್ ಸುಜಾತರನ್ನ ಕಲಿಸ್ತೀನಿ ಅಂತ ಹೇಳಿ ಅವರಿಂದ ಉಪದೇಶವನ್ನು ಕೊಡಿಸ್ತಾನೆ. ಗೊತ್ತಿದ್ರು ಕೂಡ ಕೆಲವು ಕೆಲಸ ಮಾಡಬಾರ್ದು. ಬ್ರಾಹ್ಮಣನಿಗೆ ಕೆಲವು ಹೇಳ್ತಾರೆ, ನಿಷೇಧ ಮಾಡ್ತಾರೆ. ತುಂಬಾ ಕಷ್ಟಕಾಲ ಅಂತ ಹೇಳಿ ಅವನೇನಾದ್ರೂ ಕೃಷಿಯನ್ನ ಆಯ್ದುಕೊಂಡ್ರು ಕೂಡ ಕೆಲವು ಕೆಲಸ ಮಾಡಬಾರ್ದು. ಅವನು ನೇಗಿಲು ಹೂಡೋದು ಅವನು ಮಾಡಬಾರ್ದು. ಅದಕ್ಕೆ ನೇಗಿಲು ಹೂಡೋಕೆ ಒಬ್ಬ ರೈತರನ್ನೇ ಕರೆಸ್ಬೇಕು, ಅವನೇ ಮಾಡಬೇಕು. ಎಲ್ಲ ಕೆಲಸ ನಾವೇ ಮಾಡಿಬಿಟ್ರೆ ಪಾಪ ಅವನ ಗತಿ ಏನಾಗಬೇಕು ನಾಳೆ ದಿವಸ? ಅವನು ಒಂದಷ್ಟು ದುಡ್ಡು ತಗೊಳ್ಬೇಡವಾ? ಅವನು ಬದುಕಬೇಡವಾ? ಇವತ್ತು ಏನಾಗಿದೆ, ಇನ್ನೊಬ್ಬರ ಕೆಲಸ ನಾವು ಮಾಡ್ತಾ ಇದ್ದೇವೆ, ನಮ್ಮ ಕೆಲಸ ಇನ್ನೊಬ್ರು ಮಾಡ್ತಾ ಇದ್ದಾರೆ ಅಷ್ಟೇ. ನಮ್ಮ ಕೆಲಸವನ್ನು ನಾವು ಇನ್ನೊಬ್ಬರ ಕೆಲಸ ನಾವು ಮಾಡ್ತಾ ಇರೋದ್ರಿಂದ, ಶೂದ್ರ ಮಾಡೋ ಕೆಲಸ ನಾವೇ ಮಾಡ್ತಾ ಇದ್ರೆ ಶೂದ್ರ ನಮ್ಮ ಕೆಲಸ ಮಾಡ್ಲಿಕ್ಕೆ ಬರ್ತಾನೆ, ತಪ್ಪೇನೂ ಆಗ್ಲಿಲ್ಲ. ಹಾಗಾಗಿ ನಮ್ಮ ಕೆಲಸ ನಾವು ಮಾಡ್ಬೇಕು, ಅದರಿಂದ ಶ್ರೇಯಸ್ಸು. ನಾವು ಯಾವ್ದೋ ಕೆಲಸ ಮಾಡಿಬಿಟ್ರೆ ಶ್ರೇಯಸ್ಸು ಆಗೋದೇ ಇಲ್ಲ. ಇದು ಸರಿಯಾಗಿ ಹೇಳಿದ್ರೆ ಸಮಾಜದಲ್ಲಿ ಯಾವ ಗಲಾಟೆಗೂ ಕಾರಣ ಇಲ್ಲ. ಆ ಕೆಲಸ ಮಾಡೋದಕ್ಕೆ ಅವನಿಗೆ ಅದು ಮೀಸಲದು. ಭಗವಂತ ಅದಕ್ಕೋಸ್ಕರ ಇಟ್ಟಿದ್ದಾನೆ. ಅದಕ್ಕೋಸ್ಕರ ನೋಡಿ, ಭಾಗವತ ಪ್ರಾರಂಭದಲ್ಲಿ ಬಂತು, ನಾರದರು ಕೇಳಿದಾಗ ಎಲ್ಲ ಸ್ತ್ರೀ ಶೂದ್ರರು ಬ್ರಹ್ಮಬಂಧುಗಳು ಎಲ್ಲರಿಗೂ ಕೂಡ ಉಪಯೋಗ ಆಗಬೇಕು ಅಂತ ಹೇಳಿ ಈ ಭಾಗವತದಂಥ ಮಹಾಭಾರತಂಥ ಗ್ರಂಥವನ್ನ ಭಗವಂತ ರಚನೆ ಮಾಡಿಕೊಟ್ಟಿದ್ದು. ವೇದಾದಿ ಶಾಸ್ತ್ರಗಳನ್ನ ಬ್ರಾಹ್ಮಣರಿಗೆ ಕೊಟ್ಟಿದ್ದು, ಅವರಿಗೋಸ್ಕರ ಕೊಟ್ಟಿದ್ದದು. ನಾವು ವೇದ ಓದಬೇಕು ಅಂತಿದ್ರೆ ಬ್ರಾಹ್ಮಣ ಜನ್ಮ ಪಡೆದುಕೊಂಡು ಬರಬೇಕೇ ಹೊರತು ಹಾಗೆ ಬರುವಂತಹದ್ದಲ್ಲ. ಉತ್ಕಟ ಇಚ್ಛೆ ಇತ್ತು, ದೇವರ ಆ ಜನ್ಮವನ್ನು ಕೊಡ್ತಾನೆ. ನಾವು ಅದಕ್ಕೋಸ್ಕರ ಈಗಲೇ ಮಾಡಬಾರ್ದು. ಬ್ರಾಹ್ಮಣ ಜನ್ಮ ಬಂದಿಲ್ಲ ಅಂತಂದಾಗ, ಅಥವಾ
ದ್ವಿಜ ಜನ್ಮ ಬಂದಿಲ್ಲ ಅಂತೂ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಜನ್ಮ ಬಂದಿಲ್ಲ ಅಂತಂದ್ರೆ ವೇದಾಧ್ಯಯನ ಮಾಡಬಾರ್ದು, ಅಥವಾ ಯಜ್ಞ ಯಾಗವನ್ನು ಮಾಡಬಾರ್ದು, ಮಾಡಿಸಬಾರ್ದು. ಹಾಗಾದ್ರೆ ನಾವು ಬ್ರಾಹ್ಮಣರು ಆ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಅನಿವಾರ್ಯ ಅಂದಾಗ ಕೆಲವನ್ನ ಹೇಳಿದ್ದಾರೆ. ಬ್ರಾಹ್ಮಣ ಬಿಸ್ನೆಸ್ ಮಾಡ್ಬೇಕಾಗಿ ಬಂತು, ಮಾಡ್ಲಿ. ಅದು ಎಲ್ಲವನ್ನೂ ಎಲ್ಲಾ ಬಿಸ್ನೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಲ್ಲಿ ಕೆಲವು ನಿಯಮಗಳನ್ನು ಹಾಕೊಟ್ಟಿದೆ. ಇದನ್ನು ಮಾತ್ರ ಮಾಡಬಹುದು, ವ್ಯಾಪಾರದ ಇದನ್ನು ಮಾತ್ರ ಮಾಡಬಹುದು ಬ್ರಾಹ್ಮಣನಾದನು, ಇದನ್ನು ಮಾಡಬಾರ್ದು ಕೆಲವರು ಹೇಳಿದ್ದಾರೆ. ಕೃಷಿ ತೆಗೆದುಕೊಂಡೆ ಕೆಲವು ಮಾಡಬಹುದು, ಕೆಲವು ಮಾಡಬಾರ್ದು ಬ್ರಾಹ್ಮಣನಿಗೆ. ಆಪತ್ಕಾಲ ಬಂತು, ಬ್ರಾಹ್ಮಣ ಕ್ಷತ್ರಿಯನಾಗ್ಬೋದು, ಕ್ಷತ್ರಿಯನಾಗಿ ಯುದ್ಧ ಮಾಡಬಹುದು ಬೇಕಿದ್ರೆ. ಆಪತ್ಕಾಲ ಬಂದಾಗ ಮಾತ್ರ, ಎಲ್ಲಾ ಕಾಲದಲ್ಲೂ ಅಲ್ಲ. ಅದೇ ರೀತಿಯಲ್ಲಿ ಇನ್ನೊಂದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ ತುಂಬಾ. ಪ್ರತಿಯೊಬ್ಬರು 4 ವರ್ಣದವರೇ. ಬ್ರಾಹ್ಮಣನಾದವನು ತಾನು ವೇದಾಧ್ಯಯನ ಮಾಡಬೇಕು, ಯಜ್ಞಯಾಗ ಮಾಡಬೇಕು, ಹೌದು. ಶಾಸ್ತ್ರ ಸಂರಕ್ಷಣೆ ಮಾಡಬೇಕು, ವಿದ್ಯೆಯನ್ನು ಸಂರಕ್ಷಣೆ ಮಾಡಬೇಕು. ಕ್ಷತ್ರಿಯ ಹೇಗೆ ಶತ್ರುಗಳಿಂದ ಸಂರಕ್ಷಣೆ ಮಾಡಬೇಕು, ದುಷ್ಟರಿಂದ ವಿದ್ಯೆ ಸಂರಕ್ಷಣೆ ಮಾಡಬೇಕಲ್ಲ, ಆ ಸಂರಕ್ಷಣೆ ಮಾಡೋ ಕೆಲಸದ ಮಟ್ಟಿಗೆ ಬ್ರಾಹ್ಮಣ ಕ್ಷತ್ರಿಯ ಅಂತ ಅನಿಸ್ಕೊಳ್ತಾನೆ. ಇನ್ನು ವೈಶ್ಯನಾದವನು ವ್ಯಾಪಾರ ಮಾಡಿ ದುಡ್ಡನ್ನು ಗಳಿಸ್ಕೊಳ್ಬೇಕು, ಇನ್ನು ಹೆಚ್ಚು ಮಾಡ್ಕೊಳ್ತಾನೆ. 1 ರೂಪಾಯಿ ಇನ್ವೆಸ್ಟ್ ಮಾಡಿ 2 ರೂಪಾಯಿ ಮಾಡ್ಕೊಳ್ತಾನ ಅವನು. ನಾವು ವಿದ್ಯೆಯನ್ನಿಟ್ಟುಕೊಂಡು ಬೆಳೆಸಬೇಕು, 10,000 ಜನಕ್ಕೆ ಪಾಠ ಹೇಳಿ ಬೆಳೆಸಬೇಕು. ಅದು ನಾವು ವೈಶ್ಯರಾಗಿ ಮಾಡುವಂತಹ ಕೆಲಸ. ಅದು ಆ ರೀತಿಯ ವೈಶ್ಯತ್ವ ನಮಗೆ ಬರುತ್ತೆ. ಶೂದ್ರ ತಂದೆ ತಾಯಿಗಳ ಸೇವೆ, ಗುರು ಹಿರಿಯರ ಸೇವೆ, ಈ ರೀತಿ ಮಾಡೋದ್ರಿಂದ ಶೂದ್ರ. ಬ್ರಾಹ್ಮಣ ಈ ರೀತಿಯಲ್ಲಿ 4 ರೀತಿಯಲ್ಲಿ ಬರ್ತಾನೆ. ಅದು ತಪ್ಪೇನು, ಆ ರೀತಿ ಮಾಡೋದು ತಪ್ಪಲ್ಲ. ಆ ರೀತಿ ಕ್ಷತ್ರಿಯನಾದವನು ಕೂಡ ಬ್ರಾಹ್ಮಣ ಇಲ್ಲದೆ ಇದ್ದಾಗ ಉಪದೇಶ ಮಾಡೋದು ತಪ್ಪಲ್ಲ. ಆಮೇಲೆ ತನ್ನ ಸ್ವಧರ್ಮ ಅಂತ ಹೇಳಿ ದೇಶ ಸಂರಕ್ಷಣೆ ಮಾಡಬೇಕು, ಅದು ಸರಿಯೇ. ಈ ರೀತಿಯಲ್ಲಿ ಯಾರು ಮಾಡ್ಕೊಂಡು ವ್ಯವಸ್ಥೆ ಇದೆ, ಈ ವ್ಯವಸ್ಥೆ ಹೀಗೆ ಮಾಡ್ಕೊಂಡು ಬಂದ್ಬಿಟ್ರೆ ಯಾವ ರೀತಿಯ ಗಲಾಟೆ ಇರೋದಿಲ್ಲ. ಪರಸ್ಪರ ಒಂದು ಕೋಮು ಸೌಹಾರ್ದ ಅಂತಾರಲ್ಲ, ಯಾವಾಗ್ಲೂ ಇರುತ್ತೆ. ಹಿಂದೆ ಹಾಗೆ ಇತ್ತು. ಹಿಂದಿನ ಕಾಲದಲ್ಲಿ ಒಂದು ಊರಿನಲ್ಲಿ ಒಂದು ಕೆಲಸ ನಡಿಬೇಕು ಅಂದ್ರೆ ಎಲ್ಲರೂ ಸೇರ್ತಾ ಇದ್ರು. ಒಂದು ಮದುವೆ ಮುಂಚಿತಾಗಬೇಕು ಅಂದ್ರೆ ಎಲ್ಲ ಜಾತಿಯ ಜನರು ಬರಬೇಕಾಗಿತ್ತು. ಒಂದು ಬಾಲಗ ಓದ್ಲಿಕ್ಕೆ ಅವರೇ ಬೇಕು. ಯಾರೋ ಬಂದು ಬ್ರಾಹ್ಮಣ ಊದ್ತಾನೆ ಅಂತಂದ್ರೆ ಎಷ್ಟೇ ಚೆನ್ನಾಗಿ ಬರ್ಬೋದು ಬ್ರಾಹ್ಮಣನಿಗೆ, ಬಾಲಗ ಊದೋದು ಅಥವಾ ಬಾರಿಸೋದು, ಅವನು ಮಾಡೋ ಹಾಗಿಲ್ಲ. ಕೆಲವು ಕೆಲಸ ಎಷ್ಟೇ ಚೆನ್ನಾಗಿ ಬರ್ಬೋದು, ಅವರೇ ಮಾಡಬೇಕು, ಬೇರೆ ಯಾರೋ ಮಾಡೋ ಹಾಗಿಲ್ಲ. ಇನ್ನು ಹೇಳ್ಬೇಕಂದ್ರೆ ಒಬ್ಬ ಮುಖ್ಯಮಂತ್ರಿ ಇದ್ದಾನೆ ತಿಳ್ಕೊಳ್ಳೋಣ, ಅವನ್ ಸೈಟ್ ರಿಜಿಸ್ಟ್ರೇಷನ್ ಆಗುತ್ತೆ, ಸ್ವಂತ ಒಂದು ಸೈಟ್ ತಗೊಂಡ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತಂದ್ರೆ ಅವ್ನ್ ಸೈನ್ ಮಾಡ್ಲಕ್ ಬರೋದಿಲ್ಲ. ಅಲ್ಲೊಬ್ಬ ರಿಜಿಸ್ಟ್ರಾರ್ ಅಂತ ಬರ್ತಾನೆ, ಆಫೀಸರ್ ಇರ್ತಾನೆ, ಅವ್ನ್ ಮಾಡ್ಬೇಕಷ್ಟೇ, ಯಾರೋ ಮಾಡ್ಲಕ್ ಬರೋದಿಲ್ಲ. ಆ ಕೆಲಸಕ್ಕೆ ಅವರೇ ಮಾಡ್ಬೇಕು. ಇದು ಗೌರ್ಮೆಂಟ್ ನಿಯಮ ಇವತ್ತು ಹಾಗೆ ಇದೆ. ಭಗವಂತನ ಸರ್ಕಾರ ನಿಯಮ ಹೀಗೆ ಇರೋದು. ಆ ಕೆಲಸಕ್ಕೆ ಅವರೇ ಮಾಡ್ಬೇಕು. ಇಲ್ಲ ನಂಗೆ ಆ ಕೆಲಸ ಇನ್ನೊಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಆ ಜನ್ಮ ಕೊಡ್ತೀವಲ್ಲ, ಅವಾಗ ನೀನು ಆ ಕೆಲಸವನ್ನು ಮಾಡು. ಇದು ಭಗವಂತ ಕೊಟ್ಟಂತ ಸಂದೇಶ. ಅಂತೂ ಒಟ್ಟು ಇಷ್ಟು ವಿರಾಟ್ ರೂಪದಿಂದ ಇಷ್ಟೆಲ್ಲ ಲೋಕಗಳು, ಇಷ್ಟೆಲ್ಲ ಈ ನಾವು ಕಾಣ್ತಾ ಇರುವಂತಹ ಸೃಷ್ಟಿಯ ವೈಚಿತ್ರ್ಯ ಎಲ್ಲವನ್ನು ಕೂಡ ವಿರಾಟ್ ರೂಪದಿಂದ ಬಂದಿರುವಂತಹದ್ದು, ಅಲ್ಲಿ ಸ್ಥಾನವನ್ನು ಪಡೆದಿರುವಂತಹದ್ದು, ಆಶಯವನ್ನು ಪಡೆದಿರುವಂತಹದ್ದು. ಹೀಗೆ ಮುಂದೆ ಕೊನೆಗೆ ಹೇಳ್ತಾರೆ, ಯಾನಸೌ ಈಶ್ವರ ವಿಗ್ರಹಸ್ಯ ಯಸ್ಸನ್ನಿವೇಶ ಕಥಿತೋ ಮಯಾತೆ ಸಂಧಾರ್ಯತೆ ತ್ವಿನ್ ಬಭುಷಿ ಸ್ವನಿಷ್ಠೆ ಸ್ಥವಿಷ್ಠೆ ಮನಃ ಸ್ವಬುದ್ಧ್ಯಾಜ ಯಥೋಸ್ತಿ ಕಿಂಚಿತ್. ಹೀಗೆ ಈ ವಿರಾಟ್ ರೂಪದಲ್ಲಿ, ಸ್ಥವಿಷ್ಠವಾದ ಈ ವಿರಾಟ್ ರೂಪದಲ್ಲಿ ಮನಸ್ಸನ್ನ ಇಟ್ಟು ಸಾಧನೆಯನ್ನು ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಇನ್ನು ಮುಂದೆ ಬರುವಂತಹದ್ದು ದ್ವಿತೀಯಾಧ್ಯಾಯದಲ್ಲಿ ಮುಖ್ಯವಾಗಿ ಬರುವಂತಹದ್ದು ಭಗವಂತನ ಒಂದು ಆತ್ಮರೂಪೋಪಾಸನೆ. ವಿಜಯಧ್ವತೀರ್ಥರು ಒಂದು ಮಾತನ್ನು ಬರೀತಾರೆ, ಏವಂ ವೈರಾಗ್ಯಾಖ್ಯ ಸ್ಥೂಲ ರೂಪಸ್ಯ ಧಾರಣಾಶ್ರಯತ್ವ ಮುಕ್ತ ಅಸ್ಮಿನ್ ಅಧ್ಯಾಯೇ ತತ್ತದ್ ಹೃದಯ ಅಂತರ್ವರ್ತಿನೋ ಹರೇರಾತ್ಮಾಖ್ಯ ರೂಪಸ್ಯ ಧಾರಣಾ ವಿಷಯತ್ವಂ ತದುಪಾಸಕಾನಾಂ ಫಲಂಚ ಉಪದಿಶತಿ. ಇನ್ನು ವಿರಾಟ್ ರೂಪದ ಚಿಂತನೆಯನ್ನು ಹೇಳಿ ತಮ್ಮ ತಮ್ಮ ಹೃದಯ ಕಮಲದಲ್ಲಿ ಇರುವಂತಹ ಭಗವಂತನ ಆತ್ಮ ಅನ್ನುವಂತಹ ಆತ್ಮ ಎಂಬ ರೀತಿಯಲ್ಲಿ ಉಪಾಸನೆ ಮಾಡಿಕೊಂಡು ಅವನ ಧಾರಣ ಧ್ಯಾನವನ್ನು ಮಾಡುವಂತಹದ್ದು, ಅದರ ಒಂದು ಪ್ರಯೋಜನವನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಶುಕಾಚಾರ್ಯ ಹೇಳ್ತಾರೆ, ಏವಂ ಪುರ ಧಾರಣೆಯ ಆತ್ಮಯೋನಿರ್ ನಷ್ಟಾಂ ಸ್ಮೃತಿಂ ಪ್ರತ್ಯವರುಹ್ಯ ತುಷ್ಯನ್ ತಥಾ ಸಸರ್ಜೇದ ಅಮೋಘ ದೃಷ್ಟಿರ್ ಯಥಾಪ್ಯಯಾತ್ ಪ್ರಾಗ್ ವ್ಯವಸಾಯ ಬುದ್ಧಿ ಶಬ್ದಸ್ಯ ಬ್ರಹ್ಮಣ ಏಷ ಪಂಥ ಯನ್ನಾಮಭಿಧ್ಯಾಯತಿ ಧೀರ ಪಾರ್ಥೈಃ ಪರಿಭ್ರಮಸ್ತತ್ರ ವಿಂದತೇರ್ಥಾನ್ ಮಾಯಾಮಯೇ ವಾಸನೆಯಾಶ್ರಯಾನಃ. ಯಾರು ಈ ವಿಷಯ ಪದಾರ್ಥಗಳಲ್ಲೇ ಮನಸ್ಸನ್ನು ಹಾಕಿರ್ತಾರೆ ಅವರಿಗೆ ಈ ಚಿಂತನೆ ಬರೋದಿಲ್ಲ.
ನಾವು ಎರಡೂ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಆ ಕೆಲಸವೂ ಮಾಡ್ಕೊಂಡು ಈ ಕೆಲಸವೂ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಇದಕ್ಕೆ ಕೂಡಬೇಕು. ಧ್ಯಾನಕ್ಕೆ ಕೂತ್ರೆ ಮಾತ್ರ ಧ್ಯಾನ ಆಗುತ್ತಾಗಲಿ. ಧ್ಯಾನ ಬಿಟ್ಟು ಬೇರೇನೂ ಮಾಡ್ಕೊಂಡು ಧ್ಯಾನ ಮಾಡ್ತೀವಿ ಅಂತಂದ್ರೆ ಅದು ಧ್ಯಾನ ಅಂತ ಅನ್ಸ್ಕೊಳ್ಳೋದಿಲ್ಲ. ಅವ್ರು ಹೇಳ್ತಾರೆ, ಈ ಧ್ಯಾನಕ್ಕೆ ಅಂತ ಹೊರಟವನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ರಲ್ಲ, ಮನೆಯನ್ನ ಬಿಡಬೇಕು, ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಅಲ್ಲ, ಹೇಳ್ಬಿಟ್ಟು ಊರಿಗೆ ಹೋಗ್ಬಿಟ್ರೆ ನಾನು ಹಾಸಿಗೆ ದಿಂಬು ತಗೊಂಡು ಹೋಗ್ಬೋದ, ಮನೇಲಿ ಅಲ್ಲೋಗಿ ಮಲ್ಕೊಳ್ಳೋಕ್ಕೆ ಲಗೇಜ್ ಸಮೇತ ಹೋಗ್ಬೋದು? ಏನ್ ಲಗೇಜ್ ಬೇಕಾಗಿಲ್ಲ, ಫ್ರೀ ಹ್ಯಾಂಡ್, ಹಾಗೆ ಹೋಗೋದಷ್ಟೇ, ಉಟ್ಟ ಬಟ್ಟೆಯಲ್ಲಿ ಹಾಗೆ ಹೋಗ್ಬೇಕು ಅಂತ. ಅಲ್ಲಿ ಹೇಳ್ತಾರೆ, ಸತ್ಯಾಂ ಕ್ಷಿತೌ ಕಿಂ ಕಶಿಪೋಃ ಪ್ರಯಾಸೈಹಿ. ಕ್ಷಿತೌ ಸತ್ಯಾಂ, ಭೂಮಿ ಇರಬೇಕಾದ್ರೆ ಯಾಕೆ ಹಾಸಿಗೆ ಹೊತ್ಕೊಂಡು ಹೋಗ್ಬೇಕಾ ನೀನು? ಬೇಕಾಗಿಲ್ಲ, ಭೂಮಿಯೇ ಸಾಕು ಮಲಗಲಿಕ್ಕೆ. ಬಾಹು ಸ್ವಸಿದ್ಧೇ ಶುಭಬರ್ಹಣೈ ಕಿಂ. ಉಪಬರ್ಹಣ, ದಿಂಬಿ ಆತಕ್ಕೆ ಬೇಕು? ಕೈ ತೋಳು ಗಟ್ಟಿ ಇಲ್ವಾ, ಕೈ ಗಟ್ಟಿ ಇಲ್ವಾ? ಅದೇ ಸಾಕು. ಸತ್ಯಂಜಲವು ಕಿಂ ಕುರುಪರ್ಣ ಪಾತ್ರೈಹಿ. ಇನ್ನು ಪಾತ್ರೆ ಗೀತ್ರೆ ಏನು ಒಯ್ಬೇಕಾಗಿಲ್ಲ. ಅಂಜಲಿ ಇಲ್ವಾ, ಬೊಗಸೆ ಇಲ್ವಾ? ದಿಗ್ವಸ್ತ್ರ ಲಾಭಿ ಸತಿ ಕಿಂ ದುಕೂಲೈಹಿ. ಈ ದಿಕ್ಕುಗಳೇ ಅಂಬರ ವಸ್ತ್ರ. ಅಥವಾ ಚೀರಾಣಿ ಕಿಂ ಪಥಿನ ಸಂತಿ ದಿಶಂತಿ ಭಿಕ್ಷಾ. ಕೇಳಿದ್ರೆ ಯಾರು ತುಂಡು ಬಟ್ಟೆ ಕೊಡ್ಲಾರ, ತುಂಡು ಹುಡುಗಿ ಯಾರು ಕೊಡ್ಲಾರ ಒಂದಷ್ಟು ಉಟ್ಕೊಳ್ಳೋದಕ್ಕೆ, ಮಾನ ಮುಚ್ಕೊಳ್ಳೋದಕ್ಕೆ? ಹೀಗೆ ಇಲ್ಲ, ನನ್ ಮನೆ ಬೇಕು ಅಂತಂದ್ರೆ ಯಾರು ಗುಹೆ ಗಿಹೆ ಇಲ್ವಾ? ಆಶ್ರಯಕ್ಕೆ ಒಂದು ಮರಗಿಡಗಳಿಲ್ವಾ ನೆರಳಿಗೆ? ಹಾಗಾಗಿ ಇನ್ನು ಅದೇ ಮರಗಳಿಲ್ವಾ? ಇನ್ನು ನೀರು ಬೇಕು ಅಂದ್ರೆ ಬಾವಿ ಕೆರೆಗಳು, ನದಿಗಳಿಲ್ವಾ? ಇದ್ದೇ ಇದೆ, ಭಗವಂತ ಸೃಷ್ಟಿಯಲ್ಲಿ ಎಲ್ಲವೂ ಇದ್ದೇ ಇದೆ. ಹಾಗಾಗಿ ಈ ಯಾವುದೇ ಈ ಹೊರಗಿನ ಈ ನಮಗೆ ಭೋಗ ವಸ್ತುಗಳನ್ನು ಬಿಟ್ಟು ಭಗವಂತ ಹುಟ್ಟಿದ್ರಲ್ಲೇ ಇದ್ದುಕೊಂಡು ಜೀವನ ಮಾಡಬೇಕು. ನಾವು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು, ಹೋದಾಗ ಕೆಲವು ಒಯ್ಬೇಕಾಗತ್ತೆ, ಇಲ್ಲ ಅಂತಲ್ಲ. ತೀರ ಕಂಫರ್ಟ್ಸ್ ನೋಡಬಾರ್ದು. ಬದ್ರಿಗೆ ಹೋಗ್ಬೇಕು, ಚಳಿ ಆಗುತ್ತೆ, ಸ್ವಲ್ಪ ಅದಕ್ಕೋಸ್ಕರ ವ್ಯವಸ್ಥೆ ಮಾಡ್ಕೊಳ್ಳೋದು ತಪ್ಪಲ್ಲ. ಹಾಗಂತೇಳಿ ಸಿಕ್ಕಾಪಟ್ಟೆ ಒಂದು ತಿಂಗಳಿಗೋಸ್ಕರ ಏನೇನೋ ಬೇಕಾದ್ದು ಎಲ್ಲ ಲಗೇಜ್ ಮಾಡ್ಕೊಂಡು ಹೋಗ್ಬಾರ್ದು. ಅಲ್ಲಿ ಹೇಗಿರ್ಬೇಕು ಹಾಗೆ ಆದಷ್ಟು ನಾವು ಸರಳ ಜೀವನವನ್ನು ನಡೆಸೋದ್ರಲ್ಲಿ ಈ ರೀತಿ ಯೋಗಿಯಾಗಿ ಜೀವನ ನಡೆಸೋದು ಕಲ್ತ್ಕೊಳ್ಬೇಕು. ಹಾಗೆ ತೀರ್ಥಕ್ಷೇತ್ರ ಹಾಗೆ ಮಾಡಿ ಮಾಡಿ ಅಭ್ಯಾಸ ಆದ್ರೆ ಮುಂದೆ ಕೊನೆ ಕಾಲಕ್ಕೆ ಹೀಗಿರ್ಲಕ್ಕೆ ಬರುತ್ತೆ. ಏವಂ ಸ್ವಚಿತ್ತೇ ಸ್ವತ ಏವ ಸಿದ್ಧ ಆತ್ಮ ಪ್ರಿಯೋರ್ಥೋ ಭಗವಾನ್ ಅನಂತಃ ತಂ ನಿರ್ವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚ ಯತ್ರ. ಎಲ್ಲ ಸಂಸಾರದ ಎಲ್ಲ ಈ ಕಷ್ಟವನ್ನ ಮರೆತು ಭಗವಂತನ ಹತ್ರ ಕೂತ್ಕೊಂಡು ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು? ಈ ಚಿಂತನೆಯನ್ನ ಮುಂದೆ 3ನೇ ಸ್ಕಂದದಲ್ಲಿ ಭಗವಂತ ಕಪಿಲನಾಮಕ ಭಗವಂತ ತನ್ನ ದೇವಹೂತಿಗೂ ಹೇಳ್ತಾನೆ. ಅದೇ ರೀತಿಯ ಚಿಂತೆ ಇಲ್ಲೂ ಬರುತ್ತೆ. ಭಗವಂತ ಎಂಥವನು ಅಂತಂದ್ರೆ, ಕೇಚಿತ್ ಸ್ವದೇಹಾಂತ ಹೃದಯಾವಕಾಶೇ ಪ್ರಾದೇಶ ಮಾತ್ರ ಪುರುಷಂ ವಸಂತಂ ಚತುರ್ಭುಜಂ ಕಂಜ ರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ಇನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಚಿಂತನೆ ಮಾಡ್ತಾರೆ. ದೇವತೆಗಳು ಹಿಂದೆ ಹೇಳಿದಂತೆ ದೇವತೆಗಳು ಆ ವಿರಾಟ್ ರೂಪಿ ಭಗವಂತ ತಮ್ಮೊಳಗೆ ಇರುವಂತಹ ಆ ಭಗವಂತ ಐಕ್ಯ ಚಿಂತನೆಯನ್ನ ಮಾಡಿ ಚಿಂತನೆ ಮಾಡ್ತಾರೆ. ಇನ್ನು ಮಧ್ಯಮರಾದಂತಹ ಋಷಿಗಳು ಯಾರಿದ್ದಾರೆ, ಋಷಿಗಂಧರ್ವರು, ಅವರು ತಮ್ಮ ಸ್ವರೂಪ ದೇಹದಲ್ಲಿರುವಂತಹ ಭಗವಂತ ಚಿಂತನೆ ಮಾಡ್ತಾರೆ. ಇನ್ನು ನಮ್ಮ ಸ್ಥೂಲ ದೇಹದಲ್ಲಿ ಇರುವಂತಹ ಭಗವಂತ ಚಿಂತನೆಯನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಹೇಗೆ? ಪ್ರಾದೇಶ ಮಾತ್ರ ಪುರುಷಂ ವಸಂತಂ, ಪ್ರಾದೇಶ ಮಾತ್ರ ಒಂದು ಚೋಟುದ್ದ ಇರುವಂತಹ ಪ್ರಾದೇಶ ಪರಿಮಿತನಾದ ಭಗವಂತ ಚಿಂತನೆ ಮಾಡ್ಬೇಕಂತ. ಚತುರ್ಭುಜಂ ಕಂಜ ರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ, 4 ಬಾಹುಗಳನ್ನು ಉಳ್ಳಂತಹವನು. ಕಂಜ ರಥಾಂಗ ಶಂಖ ಚಕ್ರ, ಶಂಖ ಚಕ್ರ, ಆಮೇಲೆ ಗದಾಧರ ಪದ್ಮ ಚಕ್ರ ಶಂಖ ಗದ ಇವರ ಧಾರಣೆಯನ್ನು ಮಾಡಿರುವಂತಹ ಭಗವಂತನ ಸ್ಮರಣೆ ಮಾಡಬೇಕು. ಪ್ರಸನ್ನ ವಕ್ತ್ರಂ, ಅನುಗ್ರಹೋನ್ಮುಖನಾದಂತಹ ಭಗವಂತನ ಪ್ರಸನ್ನ ಸುಂದರವಾದ ಆ ವದನ, ಅದು ಚಿಂತನೆ ಮಾಡಿ. ನಳಿನಾಯತೆ ಕ್ಷಣಂ, ವಿಶಾಲವಾದ ಕಣ್ಣು. ವಿಶಾಲವಾದ ಕಣ್ಣು ಯಾಕೆ? ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ. ಕೆಂಗಣ್ಣು ಬೇರೆ, ವಿಶಾಲವಾದ ಕಣ್ಣು ಬೇರೆ. ನಮ್ಮನ್ನ ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೆ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಪ್ರತಿನಿತ್ಯ ದೇವರ ಪೂಜೆ ಕಾಲಕ್ಕೆ ಆ ಭಗವಂತನ ಅನುಗ್ರಹೋನ್ಮುಖವಾದ ಕಣ್ಣಿನ ಚಿಂತನೆಯನ್ನು ಮಾಡಬೇಕು, ವಿಶಾಲವಾದ ಕಣ್ಣಿನ ಚಿಂತನೆ. ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ, ಕದಂಬ ಪುಷ್ಪದ ಒಂದು ಬಣ್ಣದ ಯಾವುದು ಪೀತಾಂಬರ. ಲಸನ್ ಮಹಾಹಾರ ಹಿರಣ್ಮಯಾಂಗದಂ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ.
ಅಂಗದ ಬಳೆಯನ್ನು ಹಾಕೊಂಡಿದ್ದಾನೆ. ಸ್ಫುರನ್ ಹೊಳೆಯುವಂತಹ ಹಾರ, ರತ್ನ ಕಿರೀಟ ಕುಂಡಲ ಎಲ್ಲ ಇರುವಂತಹದ್ದು, ಹೊಳೆಯುವಂತಹದ್ದು. ಉನ್ನಿದ್ದ ಹೃತ್ಪಂಕಜ ಕರ್ಣಿಕಾಲೆಯೇ ಯೋಗೇಶ್ವರಾಸ್ಥಾಪಿತ ಪಾದಪಲ್ಲವಂ ಶ್ರೀಲಕ್ಷಣಂ ಕೌಸ್ತುಭ ರತ್ನಕಂಧರಂ ಅಮ್ಲಾನಲಕ್ಷ್ಮ್ಯ ವನಮಾಲಯಾಂಚಿತಂ. ಇನ್ನು ನಮ್ಮ ಅರಳಿದ ಹೃತ್ಕಮಲದ ಕರ್ಣಿಕೆಯಲ್ಲಿ ಆ ಭಗವಂತ, ಶ್ರೀಭೂ ಸಮೇತನಾದ ಭಗವಂತ ಅಲ್ಲಿ ಲಕ್ಷ್ಮಿಯಿಂದ ಸೇವಿಸಲ್ಪಡ್ತಾ ಇದ್ದಾನೆ. ವನಮಾಲೆಯನ್ನು ಧರಿಸಿದ್ದಾನೆ. ವನಮಾಲೆ ಅಂತಂದ್ರೆ ಪಾದದವರೆಗೂ ಇರುವಂತಹ ಮಾಲೆ, ಪಾದದವರೆಗೂ ಇರಬೇಕು, ಬೇರೆಯವರು ಹಾಕೊಳ್ಳೋಗಿಲ್ಲ. ವನಮಾಲೆಯಲ್ಲಿ ಹೂವಿನಲ್ಲಿ ಲಕ್ಷ್ಮೀ ಸನ್ನಿಧಾನ, ಅದಕ್ಕೆ ನಾವೆಲ್ಲ ಹಾಕೊಂಡ್ರೆ ಕಂಠದಿಂದ ಹೊಟ್ಟೆಯವರೆಗೂ ಬರುವಂತಹದ್ದು ಹಾಕೋಬೇಕು. ಇನ್ನು ತುಂಬಾ ಕೆಳಗೆ ಬರುವಂತಹದ್ದು ಹಾಕೊಳ್ಳೇಬಾರ್ದು. ಕಾಲಿಗೆ ತಾಕೋದಂತೂ ಹಾಕೊಳ್ಳೇಬಾರ್ದು. ಇದು ರಾಜಕಾರಣಿಗಳು, ಸಿನಿಮಾ ನಟರಿಗೆಲ್ಲ ದೊಡ್ಡ ದೊಡ್ಡ ಹಾರ ಹೀಗೆ ಹಾಕಿ, ಅವ್ರಿಗೆ ಹಾಕಿ, ಇವ್ರಿಗೆ ಹಾಕಿ, ಎಲ್ಲ ಹಾಕಿ ಕಾಲೆಲ್ಲ ಬಂದು ಕೆಳಗೆ ಹೋಗ್ಬೇಕು. ಅದು ಅವರಿಗೆ ಮುಂದೆ ಕೆಡಕಿಗೆ ಕಾರಣ ಆಗುತ್ತೆ, ಹಾಗೆ ಹಾಕೊಳ್ಬಾರ್ದು. ಮುಂದೆ ವಿಭೂಷಿತಂ ಅಂಗುಲೀಯಕೈ ಮಹಾಧನೇ ನೂಪುರ ಕಂಕಣಾದಿಭಿ. ಇನ್ನು ಉಂಗುರಗಳು, ಆಮೇಲೆ ನೂಪುರ, ಗೆಜ್ಜೆ, ಕಂಕಣ, ಬಳೆ, ಸ್ನಿಗ್ಧಾಮಲೆ ಕುಂಚಿತ ನೀಲಕುಂತಲೈ. ಆ ಗುಂಗುರು ಕೂದಲು, ವಿರೋಚಮಾನ ಆನನ ಹಾಸಪೇಶನಂ, ಒಳ್ಳೆಯ ಮಂದಸ್ಮಿತವಾದ ಮುಖ. ಮತ್ತೆ ಅಧೀನಲೀಲಾ ಹಸಿತೇಕ್ಷಣೋ ಉಲ್ಲಸತ್ ಭ್ರೂಭಂಗ ಸಂಸೂಚಿತ ಭೂತಿ ಅನುಗ್ರಹಂ ಈಕ್ಷೇತ ಚಿಂತಾಮಯಮೇನಮೈಶ್ವರಂ ಯಾವನ್ಮನೋಧಾರಣೆಯಾವತಿಷ್ಠತೆ. ಹೀಗೆ ಸುಂದರವಾದ ಹುಬ್ಬಿನ ಪ್ರದೇಶ, ಅನುಗ್ರಹ ಮಾಡುವಂತಹ ಹುಬ್ಬಿನ ಪ್ರದೇಶ. ಮತ್ತೆ ಎಂತಹ ಕಣ್ಣಿನ ಕುಡಿ ನೋಟದಿಂದ ಸೃಷ್ಟಿ ಮಾಡುವಂತಹ ಕಣ್ಣು. ಭಗವಂತ ಸೃಷ್ಟಿ ಮಾಡೋದಕ್ಕೆ ಭೂಭಂಗ ಸಾಕಂತೆ, ಇನ್ನೇನು ಬೇರೆ ಬೇಡ. ಹೀಗೆ ತನ್ನ ಕುಡಿನೋಟದಿಂದ ಸೃಷ್ಟಿ ಮಾಡುವಂತಹ ಭಗವಂತ. ಇಂತಹ ಭಗವಂತ ಈಕ್ಷೆ ಚಿಂತಾಮಯಮೇನಮೀಶ್ವರಂ ಯಾವನ್ಮನೋ ಧಾರಣೆಯ ಅವತಿಷ್ಠತೆ. ಎಷ್ಟು ಹೊತ್ತು ಧಾರಣೆ ಮಾಡಬಹುದೋ ಹಾಗೆ ಕಣ್ಮುಚ್ಚಿ ಈ ಚಿಂತನೆಯನ್ನು ಮಾಡ್ತಾ ಬರಬೇಕು. ಒಂದೊಂದೇ ಅಂಗ ಚಿಂತನೆ, ಕೇವಲ ಭಗವಂತನ ಒಂದು ಪೀತಾಂಬರ ಚಿಂತನೆ ಮಾಡೋದು, ಪಾದ ಚಿಂತನೆ ಮಾಡೋದು, ಹೌದಾ, ಹಾಕಿಕೊಂಡ ಕಿರೀಟಾದಿ ಚಿಂತನೆ ಮಾಡೋದು, ಹೀಗೆ ಮಾಡ್ತಾ ಬರಬೇಕು. ಏಕೈಕಶೋ ಅಂಗಾನಿ ಧಿಯಾನುಭಾವಯೇ, ಒಂದೊಂದು ಅಂಗಗಳನ್ನು ಕೂಡ ಹೀಗೆ ಬುದ್ಧಿಯಿಂದ ಚಿಂತನೆ ಮಾಡಬೇಕು. ಪಾದಾದಿ ಯಾವತ್ ಹೃತಂ ಗದಾಭೃತಃ ಜಿತಂ ಸ್ಥಾನ ಅಪೋಷ್ಯಧಾರಯೇತ್ ಪರಂ ಶುದ್ಧತಿ ಧೀತ್ ಯಥಾ ಯಥಾ. ಯಾವನ್ನ ಜಾಯತೆ ಭರಾವರೇಸ್ಮಿನ್ ವೈಶ್ವೇಶ್ವರೇ ದಷ್ಟರಿ ಭಕ್ತಿಯೋಗ ತಾವಸ್ಥವೀಹ ಪುರುಷಸ್ಯ ರೂಪಂ ಕ್ರಿಯಾವಸನೆ ಪ್ರಯತಸ್ಮರೇತ ಸ್ಥಿರಂ ಸುಖಂ ಚಾಸನಮಾಸ್ಥಿತೋ ಯತಿರ್ಯದಾ ವಿಹಾಸು ವಿಹಮಂಗ ಲೋಕಂ ಕಾಲೇ ಚ ದೇಶೇ ಚ ಮನೋನ ಸಜ್ಜೇತ್ ಪ್ರಾಣಾನ್ ಪ್ರಿಯಚ್ಛೇನ್ ಮನಸಾ ಜಿತಾಸುಹು. ಪ್ರಾಣಾಯಾಮ ಮಾಡಿಕೊಳ್ಬೇಕು. ಪ್ರಾಣಾಯಾಮದಿಂದ ಉಸಿರನ್ನು ಹಿಡ್ಕೊಂಡು ಚಿಂತನೆ ಮಾಡಬೇಕು. ಇನ್ನು ಹೀಗೆ ಚಿಂತನೆ ಮಾಡ್ತಾ ಆತ್ಮನ್ಯವರುದ್ಧಧೀರೋ ಲಬ್ಧೋಪಶಾಂತಿ ವಿರಮೇತ ಕೃತ್ಯಾತ್. ತನ್ನ ಬಿಂಬರೂಪಿ ಭಗವಂತ, ಆ ಧ್ಯಾನ ಮಾಡುವಂತಹ ಭಗವಂತ ಒಬ್ಬನೇ ಅಂತ ಹೇಳಿ ಚಿಂತನೆ ಮಾಡ್ತಾ ಬೇರೆ ಎಲ್ಲವನ್ನು ಮರೆತು ಬಿಡಬೇಕು. ಇನ್ನು ಇದಕ್ಕೆ ಕಾಲದ ಮಿತಿ ಇಲ್ಲ, ಧ್ಯಾನ ಮಾಡ್ತಾನೇ ಇರಬೇಕು ಈ ರೀತಿಯಲ್ಲಿ. ಮತ್ತೆ ರಜಸ್ತಮಗಳ ವಿಕಾರವನ್ನ, ಸತ್ವಂ ನಯತ್ರ ಸತ್ವಂ ರಜಸ್ತಮಶ್ಚ ನವೈ ವಿಕಾರೋ ನ ಮಹಾನ್ ಪ್ರಧಾನ. ಹೀಗೆ ಚಿಂತನೆ ಮಾಡುವ ಅವಸ್ಥೆಯಲ್ಲಿ ಎಲ್ಲ ಸತ್ವ ರಜಸ್ತಮೋ ಭಾವಗಳನ್ನೆಲ್ಲ ಕಳೆದುಕೊಂಡು ಆ ಮನುಷ್ಯ ಇರ್ತಾನೆ. ಇತ್ತಂ ಮುನಿಸ್ತೂಪರಮೇದ್ ವ್ಯವಸ್ಥಿತೋ ವಿಜ್ಞಾನದೃಗ್ ವೀರ್ಯ ಸುರಂಧಿತಾಶಯ ಸ್ವಪಾಷ್ಟಿನ ಆಪೀಡ್ಯ ಗುದಂ ತಥೋ ನಿಲಂ ಸ್ಥಾನೇಶು ಷಟ್ಸು ನಮಯೇ ದ್ವಿತಕ್ರಮಃ. ಮುಂದೆ ಅಲ್ಲಿ ಹೇಳ್ತಾರೆ, ಹೀಗೆ ಚಿಂತನೆ ಮಾಡಿ 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 ಕೊನೆಯ ಜನ್ಮ ಬಂದಾಗ ಆ ದೇಹವನ್ನು ಹೇಗೆ ಬಿಡಬೇಕು, ಸುಷುಮ್ನ ನಾಡಿಯ ಮೂಲಕ ಹೇಗೆ ದೇಹವನ್ನು ಬಿಡಬೇಕು ಅಂತ ಹೇಳ್ತಾರೆ. ಇದೇ ಮಾತನ್ನ ಕೊನೆಗೆ ಏಕಾದಶ ಸ್ಕಂಧದಲ್ಲೂ ಹೇಳ್ತಾರೆ. ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಹೇಳ್ತಾರೆ. ದೇಹವನ್ನು ಬಿಡೋದು ಹೇಗೆ, ಸುಷುಮ್ನ ಮಾರ್ಗದಿಂದ ಬಿಟ್ಟು ಬ್ರಹ್ಮರಂಧ್ರದ ಮೂಲಕ ದೇಹವನ್ನ ಪ್ರಾಣೋತ್ಕ್ರಮಣ ಆಗಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತಾರೆ. ಕೇಳೋದಕ್ಕೆ ತುಂಬಾ ಸರಳವಾಗಿರುವಂತಹದ್ದು, ಕೇಳೋದು ತುಂಬಾ ಸರಳ, ಮಾಡೋದು ಕಷ್ಟ ಅಷ್ಟೇ. ಇಷ್ಟೇ ಸಿಂಪಲ್. ಏನಂತಂದ್ರೆ ಸ್ವಪಾಷ್ಣಿನಾಪೀಡ್ಯ ಗುದಂ ತಥೋನಿಲಂ, ತನ್ನ ಪಾಷ್ಣಿ ಕಾಲಿನ ಹಿಂಭಾಗ ಇದೆಯಲ್ಲ, ಹಿಮ್ಮಡಿಯಿಂದ ತನ್ನ ಗುದದ್ವಾರವನ್ನ ಮುಚ್ಚಿಕೊಳ್ಳುವಂತೆ ಕೂತ್ಕೊಳ್ಬೇಕು. ಚೆನ್ನಾಗಿ ಅದು
ಮುಚ್ಚಿಕೊಳ್ಬೇಕು. ಆ ರೀತಿಯಲ್ಲಿ ಆಪೀಡ್ಯ ಗುದಂ ತಥೋನಿಲಂ ಸ್ಥಾನೇಶು ಷಟ್ಸು ನಮಯೇಜ್ ಜಿತಕ್ಲಮಃ, ಚೆನ್ನಾಗಿ ಮುಚ್ಚಿಕೊಂಡು ಕೂತ್ಕೊಂಡು ಮುಂದೆ ತನ್ನ ಮೂಲಾಧಾರದಿಂದ ಇರುವಂತಹ ಆ ಸುಷುಮ್ನಾ ನಾಡಿ, ಬ್ರಹ್ಮರಂಧ್ರದ ಮೇಲಿರುವಂತಹ ಸುಷುಮ್ನಾ ನಾಡಿ, ಆ ಬ್ರಹ್ಮನಾಡಿ ಅಂತೇನಿದೆ ಅಲ್ಲಿ ತನ್ನ ಪ್ರಾಣವನ್ನ ಬೇರೆ ಮೇಲೆ ತೆಗೆದುಕೊಂಡು ಹೋಗ್ಬೇಕಂತೆ. ಅದು ಹೇಳ್ತಾರೆ, ಅಲ್ಲಿ ಮೊದಲು ಮೂಲಾಧಾರದಲ್ಲಿ ಷಡ್ದಳ ಪದ್ಮದಲ್ಲಿರುವ ನಾಲ್ಕು ದಳ ಪದ್ಮ, ನಾಭಿಯಲ್ಲಿ ಬಂದ್ರೆ ಷಡ್ದಳ ಪದ್ಮ, ಆಮೇಲೆ ಹೃದಯದಲ್ಲಿ ಅಷ್ಟದಳ ಪದ್ಮ, ಅಲ್ಲಿಗೆ ತರಬೇಕು. ಮುಂದೆ ಕಂಠಕ್ಕೆ ಬರ್ತಾ ಅಲ್ಲಿ ದ್ವಾದಶ ದಳ, ಅಲ್ಲಿ ವಿವಕ್ಷಾ ಭೇದ ಕೆಲವಿದೆ, ಹೀಗೆ ತರ್ತಾ ಮೇಲ್ ತಗೊಂಡು ಹೋಗ್ಬೇಕಂತೆ. ಮುಂದೆ ಭ್ರುವೋರಂತರ ಮುನ್ನಯೇತ, ಮೊದಲು ನಾಭ್ಯಾಂಶಂ ಶುದ್ಧವರೋಪ್ಯ ತಸ್ಮಾತ್ ಉದಾನಗತ್ಯೋರಸಿ ತಮ್ ನಯೇನ್ಮುನಿ, ಉದಾನ ವಾಯುವಿನಿಂದ ಮೇಲ್ ತಳ್ಳಬೇಕದನ್ನ. ತಥೋನುಸಂಧಾಯ ಧಿಯಾಸ್ ಮನಸ್ವಿ ಸ್ವತಾಲು ಮೂಲಂ ಶನಕೇತ್ ನಯೇತ, ಮುಂದೆ ಹೃದಯದಿಂದ ತಾಲು ಮೂಲ. ತಸ್ಮಾತ್ ಧ್ರುವೋರಂತರ ಮುನ್ನಯೇತ ತಸ್ಮಾತ್ ಧ್ರುವೋರಂತರ ಮುನ್ನಯೇತ ನಿರುದ್ಧ ಸಪ್ತಾಶಪಥೋ ಅನಪೇಕ್ಷ ಸ್ಥಿತ್ವಾ ಮುಹೂರ್ತಾರ್ಧ ಮಕುಂಠ ದೃಷ್ಟಿರ್ ನಿರ್ಭಿದ್ಯ ಮೂರ್ಧನ್ ವಿಸಜೇತ್ ಪರಂ ಗತಃ. ಆಮೇಲೆ 2 ಹುಬ್ಬುಗಳ ಮಧ್ಯೆ ತರಬೇಕು. ಅಲ್ಲಿಂದ ತಂದು ಮುಂದೆ ಶಿರಸ್ಸಿನಲ್ಲಿ ಅಲ್ಲಿಗೆ ತಂದು ಮುಂದೆ ಅಲ್ಲಿಂದ ಬ್ರಹ್ಮರಂಧ್ರದ ಮೂಲಕ ಹೊರಗೆ ಕಳಿಸಬೇಕು ಅಂತ ಹೇಳಿ. ಯದಿ ಪ್ರಯಾಸ್ಯತ್ಯಥ ಪಾರಮೇಷ್ಟ್ಯಂ ವೈಹಾಯಸಾನಾಂ ಉತ ಯದ್ವಿಹಾರಂ ಅಷ್ಟಾಧಿಪತ್ಯಂ ಗುಣಸನ್ನಿವಾಯೇ ಸಹೈವ ಗಚ್ಚೇನ್ ಮನಸೇಂದ್ರಿಯೈಶ್ಚ ಯೋಗೇಶ್ವರಾಣಂ ಗತಿ ಮಾಮನಂತಿ ಬಹಿಸ್ತಿಲೋಕ್ಯ ಪವನಾಂತರಾತ್ಮ. ಯಾರು ಹೀಗೆ ಬಿಡ್ತಾರೆ, ಯೋಗೇಶ್ವರರು ಹೋಗುವಂತ ಗತಿಗೆ ಹೋಗ್ತಾನೆ. ಮುಂದೆ ವೈಶ್ವಾನರ ಲೋಕಕ್ಕೆ ಹೋಗಿ ಅಲ್ಲಿಂದ 3 ಮಾರ್ಗ, ಬ್ರಹ್ಮಯಾನ, ದೇವಯಾನ, ಪಿತೃಯಾನ ಅಂತ ಹೇಳಿ. ಪಿತೃಯಾನದಿಂದ ಯಾರು ಹೋಗ್ತಾರೆ, ಅವರದು ಮತ್ತೆ ಕರ್ಮಗಳನ್ನು ಮಾಡಿ ಮತ್ತೆ ಬರುವಂತಹವರು. ದೇವಯಾನ, ಬ್ರಹ್ಮಯಾನ. ಬ್ರಹ್ಮಯಾನ ಶ್ರೇಷ್ಠ, ಅದರಲ್ಲಿ ಕೂಡ ಪ್ರತಿಕಾಲಮನು ಅಪ್ರತಿಕಾಲಮನು ಅಂತ 2 ವಿಧ. ಆ ರೀತಿಯಲ್ಲಿ ಯಾರು ಪಕ್ವರಿದ್ದಾರೆ ಅದರಲ್ಲೂ ಕೂಡ ಅತ್ಯುತ್ತಮ ಪಕ್ವತಮರು ಯಾರಿದ್ದಾರೆ ಅವರ ಒಂದು ಪಕ್ವತಮ, ಪಕ್ವತರ, ಹೀಗೆ 2 ಇದರಲ್ಲಿ ಹೇಳ್ತಾರೆ. ಅಥವಾ ಅಪಕ್ವತಮ ತುಂಬ ಕೆಳಗಿನವರು, ಅಪಕ್ವತರ, ಅಪಕ್ವರು, ಹೀಗೆ 3 ತರಹದ ಒಂದು ವಿಭಾಗವನ್ನು ಮಾಡಿ ಅವರು ಹೋಗುವಂತ ಲೋಕಗಳನ್ನು ಹೇಳ್ತಾರೆ. ಯಾರು ಅಪ್ರತಿಕಾಲಂಬನವರು ಯಾರಿದ್ದಾರೆ, ಭಗವಂತ ಎಲ್ಲ ಕಡೆ ಕಾಣುವಂತಹವರು ಯಾರಿದ್ದಾರೆ, ಅವರು ನೇರವಾಗಿ ಕೆಲವು ಯಾವುದು ಮುಕ್ತಿಗೆ ಹೋಗ್ತಾರೆ, ಅಂದ್ರೆ ಮೋಕ್ಷ ವೈಕುಂಠದಲ್ಲಿ ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಸತ್ಯಲೋಕಕ್ಕೆ ಹೋಗುವಂತಹವರು, ಮುಂದೆ ಜನಲೋಕ ತಪೋಲೋಕಾದಿಗಳಿಗೆ ಹೋಗುವಂತಹವರು, ಹೀಗೆ ಅದರ ಕ್ರಮವನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅಂತೂ ಹೀಗೆ ಧ್ಯಾನ ಮಾಡ್ತಾ ದೇಹವನ್ನು ಬಿಡಬೇಕು ಅಂತ ಹೇಳಿ ಹೇಳೋದು. ಒಟ್ಟು ಇಷ್ಟು ತಾತ್ಪರ್ಯ. ಮರಣಕಾಲ ಬಂತು ಅಂತಂದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು. ಅಲ್ಲಿ ಶುದ್ಧವಾದ ಆಸನ ಪ್ರಾಣಾಯಾಮ ಮಾಡಿಕೊಂಡು ಭಗವಂತನಿಗೆ ಹೀಗೆ ಹೇಳಿದ್ರಲ್ಲ, ಚತುರ್ಭುಜ ಶಂಕರಶಕ್ತಿ ಗದಾಪದ್ಧಾರಿಯಾಗಿದ್ದಾನೆ ಅಂತೆಲ್ಲ ಹೇಳಿ ಆ ರೀತಿ ಚಿಂತನೆ ಮಾಡ್ತಾ ಮಾಡ್ತಾ ಪ್ರಾಣವನ್ನು ಬಿಡಬೇಕು ಅಂತ ಹೇಳಿ ಹೇಳುವಂತಹದ್ದು. ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ, ನಹ್ಯತೋನ್ಯ ಶಿವ ಪಂಥಾ ವಿಶ್ವತ ಸಂಸ್ಕೃತಾಭ್ಯ ವಾಸುದೇವೇ ಭಗವತಿ ಭಕ್ತಿಯೋಗೋ ಯಥೋ ಭವೇತ್ ಭಗವಾನ್ ಬ್ರಹ್ಮಕಾಸ್ನೇನ ತ್ರಿರನ್ವೀಕ್ಷ ಮನೀಷ್ಯ ತದ್ವಿ ಶಪಶ್ಯತ್ ಕೂಟಸ್ಥೆ ರತಿರಾತ್ಮನ ಯಥೋ ಭವೇತ್. ನಾವು ಸಂತೋಷ ಆಗ್ತಾ ಇರುತ್ತೆ, ದೇವರ ಧ್ಯಾನ ಮಾಡ್ತಾ ಮಾಡ್ತಾ ಸಂತೋಷ ಆಗ್ತಾ ಇರುತ್ತೆ. ಆ ಸಂತೋಷದ ಅನುಭವ ಇನ್ನೂ ಹೆಚ್ಚು ಹೆಚ್ಚು ತಂದ್ಕೊಳ್ತಾ ಹೋಗ್ಬೇಕಂತೆ. ಭಗವಾನ್ ಸರ್ವಭೂತೇಷು ರಕ್ಷಿತಶ್ಚಾತ್ಮನಾ ಹರಿಹಿ ದೃಷ್ಟೈರ್ ಬುದ್ಧ್ಯಾದಿಭಿರ್ದ್ರಷ್ಟ ಲಕ್ಷಣೈರ್ ಅನುಮಾಪಕೈ ತಸ್ಮಾತ್ ಸರ್ವಾತ್ಮನಾ ರಾಜನ್ ಹರಿ ಸರ್ವತ್ರ ಸರ್ವದಾ ಶ್ರೋತವ್ಯ ಕೀರ್ತವ್ಯಶ್ಚ ಸ್ಮರ್ತವ್ಯೋ ಭಗವಾನ್ ನೃಣಾಂ. ನಾವು ಈ ಅವಸ್ಥೆಗೆ ಹೋಗಬೇಕು ಅಂತಿದ್ರೆ ಏನ್ ಮಾಡಬೇಕು? ನೇರವಾಗಿ ಹೋಗಿ ಧ್ಯಾನ ಮಾಡ್ತಾ ಕೂತ್ಬಿಡೋದಾ? ಅಲ್ಲ. ಮೊದಲಿಗೆ ಶ್ರವಣ ಮಾಡಬೇಕು, ಆಮೇಲೆ ಶ್ರವಣ ಮಾಡಿದ ಕೀರ್ತನೆ ಮಾಡಬೇಕು, ಸ್ಮರಣೆ ಮಾಡಬೇಕು. ಇದನ್ನ 3ನ್ನ ಮಾಡ್ತಾ 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 ನಾವು ಆ ಹಂತಕ್ಕೆ, ಧ್ಯಾನದ ಹಂತಕ್ಕೆ ಹೋಗ್ಲಕ್ಕೆ ಬರುತ್ತೆ. ಮುಂದೆ ಹೇಳ್ತೀವಿ, ಪಿಬಂತಿ ಯೇ ಭಗವತ ಆತ್ಮನಸ್ತತಾಂ ಕಥಾಮೃತಂ ಶ್ರವಣ ಪುಟೇಷು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ಪ್ರಜಂತಿ ತಚ್ಚರಣ ಸರೋರುಹಾಂತಿಕಂ. ಯಾರು ಭಗವಂತನ ಕಥಾಮೃತವನ್ನ ಶ್ರವಣ ಪುಟೇಷು ಸಂಭೃತಂ, ಈ 2 ಕಿವಿಗಳ ಶ್ರವಣ ಪುಟಗಳಲ್ಲಿ ತುಂಬಿಸಿಕೊಳ್ತಾರೋ, ವಿಷಯ ದೂಷಿತಾಶಯಂ, ವಿಷಯಗಳಿಂದ ಏನು ನಮ್ಮ ಮನಸ್ಸು ಕೆಟ್ಟಿತ್ತು ಅದನ್ನೆಲ್ಲ ದೂರ ಮಾಡಿಕೊಂಡು ಪವಿತ್ರೀಕರಿಸಿಕೊಂಡು ಅವನ ಪಾದಕಮಲ ಬಳಿಗೆ ಹೋಗಿ ಸೇರ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ 3ನೇ ಅಧ್ಯಾಯದಲ್ಲಿ
ಇದಿಷ್ಟು ಈ ಮೊದಲನೇ ಅಧ್ಯಾಯದಲ್ಲಿ ವಿರಾಟ್ ರೂಪ ಚಿಂತನೆ ಆಯಿತು. ಎರಡನೇದರಲ್ಲಿ ತನ್ನ ಒಳಗಿರುವಂತಹ ಭಗವಂತನ ಆ ಬಿಂಬರೂಪಿ ಭಗವಂತನ ಚಿಂತನೆ ಆಯಿತು. ಇನ್ನು ಭಕ್ತಿಯನ್ನ ಯಾಕೆ ಮಾಡಬೇಕು, ವಿಷ್ಣುವಿನಲ್ಲಿ ಭಕ್ತಿಯನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸರ್ವೋತ್ತಮತ್ವೇನ ಮಾಡಬೇಕು, ಮತ್ತೆ ಬೇರೆ ದೇವತೆಗಳಿಗೆ ಭಕ್ತಿ ಮಾಡಬೇಕು, ಸರ್ವೋತ್ತಮತ್ವೇನ ಮಾಡಬಾರದು. ಎರಡನ್ನು ತಿಳಿಸಿಕೊಳ್ತಾರೆ. ಯಾಕೆ? ಫಲವನ್ನು ಕೊಡುವಂತವನು ಭಗವಂತನೊಬ್ಬನೇ. ಅಲ್ಲಿ ಹೇಳ್ತಾರೆ, ಹರೇಹೇ ಶ್ರವಣಾದಿ ಜನಿತ ಭಗವದ್ಭಕ್ತಿರೇವ ಅಪೇಕ್ಷಿತ ಅಶೇಷ ಪುರುಷಾರ್ಥ ಸಾಧನಂ. ಶ್ರವಣ, ಮನನ, ಧ್ಯಾನ ಇವುಗಳಿಂದ ಬಂದಂತಹ ಭಗವಂತನ ಭಕ್ತಿ ಏನಿದೆಯಲ್ಲ, ಅದೇ ಎಲ್ಲ ಪುರುಷಾರ್ಥವಾದ ಸಕಲ ಪುರುಷಾರ್ಥಗಳಲ್ಲಿ ಉತ್ತಮವಾದಂತಹ ಮೋಕ್ಷವನ್ನು ತಂದು ಕೊಡುವಂತಹದ್ದು. ಇವತ್ತು ಶ್ರವಣ ಮಾಡಿಲ್ಲ, ಮನನವೂ ಇಲ್ಲ, ಧ್ಯಾನವೂ ಆಗೋದಿಲ್ಲ. ಅದು ಬಿಟ್ಟು ಭಕ್ತಿ ಇದೆ ಅಂತಂದ್ರೆ ಅದು ಭಕ್ತಿ ಅಲ್ಲ. ಅದು ಒಣಭಕ್ತಿ ಅಥವಾ ಯಾವುದೋ ಒಂದು ಭಾವೋದ್ವೇಗದಿಂದ ಬಂದಂತಹ ಭಕ್ತಿ. ಒಂದು 100 ಜನ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ದಾರೆ, ಸುಮ್ಮನೆ ಏನೋ ಇವನು ಕುಣಿತಾ ಇದ್ದಾನೆ, ಏನೋ ಭಾವಕ್ಕೊಳಗಾಗಿ ಕುಣಿತಾ ಇದ್ದಾನು, ಅದು ಭಕ್ತಿ ಅಂತ ಕರೆಸ್ಕೊಳ್ಳೋದಿಲ್ಲ. ನಿಜವಾಗಿ ಶ್ರವಣ ಮಾಡಿ 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 ಬಂದಂತಹ ಭಕ್ತಿ ಇದೆಯಲ್ಲ, ಅದು ಪಕ್ವ ಭಕ್ತಿ ಅಂತ ಅನಿಸಿಕೊಳ್ಳುತ್ತೆ. ಅದು ಮಾತ್ರ ಮೋಕ್ಷಕ್ಕೆ ಸಾಧನವಾಗುವಂತಹದ್ದು. ಅನ್ಯತೆ, ಇನ್ನೊಂದಲ್ಲ, ಬೇರೆ ರೀತಿ ಅಲ್ಲವೇ ಅಲ್ಲ. ಇದನ್ನು ಮೊದಲು ಗಟ್ಟಿ ಮಾಡ್ಕೊಳ್ಬೇಕು. ಶ್ರವಣದಿಂದಲೇ ಬರಬೇಕು. ಶ್ರವಣ ಯಾವ್ದಾಗಬೇಕು? ಇಂತಹ ಭಾಗವತ ಶಾಸ್ತ್ರಗಳೇ ಸಚ್ಛಾಸ್ತ್ರ ಶ್ರವಣವೇ ಆಗಬೇಕು, ಯಾವುದೋ ಶ್ರವಣ ಅಲ್ಲ. ಶ್ರವಣ ಅಂತಂದ್ಬಿಟ್ಟು ಯಾರೋ ಪ್ರವಚನ ಮಾಡ್ತಾರೆ, ಯಾವುದೋ ಶಾಸ್ತ್ರ ಆದ್ರೂ ಆಗ್ಬೋದು ಅಂತಂದ್ರೆ ಆಗೋದಿಲ್ಲ. ದುಶ್ಶಾಸ್ತ್ರ ಸಾಧ್ಯವೇ ಇಲ್ಲ. ಅನ್ಯದೇವತಾಯಾಗಾದಿಕಂ ಪ್ರಾತಿಷ್ಠಿಕ ಫಲದಂ. ಇನ್ನು ಆಗ್ಲಿ ನಾವು ಬೇರೆ ದೇವತೆಗಳ ಕುರಿತು ಯಾಗ ಮಾಡ್ತೇವೆ, ಯಜ್ಞ ಮಾಡ್ತೇವೆ ಅಂತಂದ್ರೆ ಅದು ಪೂರ್ಣ ಫಲ ಕೊಡುವಂತಹದ್ದಲ್ಲ. ಬೇರೆ ದೇವತೆ ಸರ್ವೋತ್ತಮತ್ವವನ್ನು ಯಾರು ಪೂಜೆ ಮಾಡ್ತಾರೆ ಅವ್ರಿಗೂ ಫಲ ಬರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಅದು ಮೋಕ್ಷಕ್ಕೆ ಕಾರಣವಾಗುವಂತ ಫಲ ಅಲ್ಲ, ತಾತ್ಕಾಲಿಕ ಫಲ ಅಷ್ಟೇ. ಹೋಗ್ಲಿ, ಬೇರೆ ದೇವತೆಗಳ ಪೂಜೆ ಮಾಡಿದಾಗ ಬಂದಂತಹ ಫಲವು ಕೂಡ ಯಾರು ಕೊಟ್ಟಿದ್ದು? ತದಪಿ ಸರಿ ಏಕಾಯತ್ತಂ, ಹರಿ ಅಧೀನವೇ ಆಗಿರುವಂತಹದ್ದು. ಹಾಗಾಗಿ ಇಷ್ಟನ್ನು ನಾವು ಗಟ್ಟಿ ಮಾಡ್ಕೊಳ್ಬೇಕು. ಒಂದು, ಬೇರೆ ದೇವತೆಗಳು ಸರ್ವೋತ್ತಮತ್ವನ ಫಲ ಕೊಡುವಂತವರಲ್ಲ. ಎರಡನೇದು, ಅವ್ರು ಕೊಟ್ಟರು ಕೂಡ ಯಾರ ಅಧೀನ? ಅದು ಹರಿಯ ಅಧೀನ. ಹಾಗಾಗಿ ಹರಿಯನ್ನೇ ಮುಖ್ಯವಾಗಿ ನಾವು ಭಜಿಸಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಏವಮೇತನ್ ನಿಗದಿತಂ ಪೃಷ್ಟವಾನ್ ಯದ್ಭವಾನ್ ಮಮ ನೃಣಾಂ ಯನ್ ಮ್ರಿಯಮಾಣಾನಾಂ ಮನುಷ್ಯೇಷು ಮನೀಷಿಣಾಂ ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ ಇಂದ್ರನಿಂದ್ರಿಯ ಕಾಮಸ್ತು ಪ್ರಜಾಕಾಮ ಪ್ರಜಾಪತಿ. ನಮ್ಗೆ ಏನೇನು ಕಾಮ ಇದೆಯೋ ಅದನ್ನು ಕೊಡೋದಕ್ಕೆ ಒಬ್ಬೊಬ್ಬರು ದೇವತೆಗಳು ಮುಖ್ಯವಾಗಿದ್ದಾರೆ. ಯದ್ಯಪಿ ಆ ದೇವತೆಗಳು ಬೇರೆಯದನ್ನು ಕೊಡ್ತಾರೆ, ಮುಖ್ಯವಾಗಿ ಇದಕ್ಕೋಸ್ಕರ ಅಂತಿದ್ದಾರೆ. ಬ್ರಹ್ಮವರ್ಚಸ್ಸು ಬೇಕೋ, ಬ್ರಹ್ಮದೇವನ ಆರಾಧನೆ ಮಾಡಬೇಕು. ಇಂದ್ರನನ್ನ ಇಂದ್ರಿಯ ಕಾಮಸ್ತು, ಇಂದ್ರಿಯದ ಒಂದು ಇಚ್ಛೆಯನ್ನು ಪೂರೈಸಿಕೊಳ್ಳಬೇಕು ಅಂತಿದ್ರೆ, ಒಳ್ಳೆಯದು ಬೇಕು ಅಂತಿದ್ರೆ ಇಂದ್ರನನ್ನ ಚಿಂತನೆ ಮಾಡಬೇಕು. ಇಂದ್ರಿಯ ಜಯವನ್ನು ಸಂಪಾದನೆ ಮಾಡಬೇಕು ಅಂತಿದ್ರೆ ಇಂದ್ರನ ಚಿಂತನೆ ಮಾಡಬೇಕು, ಅವನ ಧ್ಯಾನ ಮಾಡಬೇಕು, ಅವನನ್ನ ಬೇಡಬೇಕು. ಪ್ರಜಾಪತಿಗಳನ್ನ, ಪ್ರಜಾಕಾಮನಾದ ಸಂತತಿ ಬೇಕು ಪ್ರಜಾಪತಿಗಳನ್ನ. ದೇವಿ ಮಾಯಂತು ಶ್ರೀಕಾಮ ತೇಜಸ್ಕಾಮೋ ವಿಭಾವಸಂ ವಸುಕಾಮೋ ವಸೂನ್ ವೃದ್ಧಾನ್ ವೀರ್ಯಕಾಮಸು ವೀರ್ಯದಾನ್. ಹೀಗೆ ಸಂಪತ್ತು ಬೇಕು, ವಸುಗಳನ್ನ ಪೂಜೆ ಮಾಡಬೇಕು. ಆಮೇಲೆ ಅನ್ನಾದ್ಯಕಾಮ ಸ್ವದಿತಿಂ ಸ್ವರ್ಗಕಾಮೋ ಅದಿತೆ ಸುತಾನ್ ವಿಶ್ವಾನ್ ದೇವಾನ್ ರಾಷ್ಟ್ರಕಾಮ ಸಾಧ್ಯಾನ್ ಸಂಸಾಧಕೋ ವಿಷಾಂ ಆಯುಷ್ಕಾಮೋ ಅಶಿನೋ ದೇವೋ ಪುಷ್ಟಿಕಾಮ ಇಳಾಂ ತ್ಯಜೇತ್ ತ್ರಿಷ್ಠಾಕಾಮ ಪುರುಷೋ ರೋದಸಿ ರೋಕಮಾತರೌ ರೂಪಾಭಿಕಾಮೋ ಗಂಧರ್ವಾನ್ ಶ್ರೀಕಾಮೋ ಅಪ್ಸರ ಉರ್ವಶೀಂ ಅಧಿಪತ್ಯಕಾಮ ಸರ್ವೇಷಾಂ ಯಜ ಪರಮೇಷ್ಠಿನಂ ಯಜ್ಞಂ ಯಜೇತ್ ಯಶಸ್ಕಾಮ ಕೋಶಕಾಮ ಪ್ರಚೇತಸಂ ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯಾರ್ಥ ಉಮಾಂ ಸತೀಂ ಧರ್ಮಾರ್ಥಂ ಉತ್ತಮ ಶ್ಲೋಕಂ ತಂತುಂ ತನ್ನನ್ ಪಿತॄನ್ ಯಜೇತ್ ರಕ್ಷಾಕಾಮ ಪುಣ್ಯಜನಾನ್ ಓಜಸ್ಕಾಮೋ ಮರುದ್ಗಣಾನ್ ರಾಜ್ಯಕಾಮೋ ಮನೂನೇವ ಅಭಿವೃದ್ಧಿಂ ವ್ಯಭಿಚರನ್ ನರಃ ರಾಮಕಾಮೋ ಯಜೇತ್ ಸೋಮಂ ಅಕಾಮ ಪುರುಷಂ ಪುಮಾನ್. ಇಷ್ಟು ಹೇಳ್ತಾ ಇದ್ದಾರೆ. ಏನ್ ನೋಡಿ, ಎಷ್ಟೊಂದು ರಾಷ್ಟ್ರಕಾಮ ಬೇಕಾ, ನನಗೆ ರಾಷ್ಟ್ರ ಬೇಕು, ರಾಷ್ಟ್ರಾಧಿಪತ್ಯ ಬೇಕು ಅಂತಿದ್ರೆ ವಿಶ್ವ ದೇವತೆಗಳನ್ನ ಆರಾಧನೆ ಮಾಡಬೇಕು. ಇನ್ನು ಆಯುಷ್ಕಾಮ ಬೇಕೋ, ಆಯುಷ್ಯ ಬೇಕು ಅಂತಿದೆಯೋ ಅಶ್ವಿನಿ ದೇವತೆಗಳನ್ನ ಪೂಜೆ ಮಾಡಬೇಕು, ಅವರನ್ನ ಆರಾಧನೆ ಮಾಡಬೇಕು, ಅವರಿಂದ ವರವನ್ನು ಪಡಿಬೇಕು. ಇನ್ನು ರೂಪ ಬೇಕು ಅಂತಿದ್ರೆ ಗಂಧರ್ವನ್ನ ನಾವು ಪೂಜೆ ಮಾಡಬೇಕು. ಸ್ತ್ರೀಕಾಮ, ಸ್ತ್ರೀಯರು ಬೇಕು, ಉತ್ತಮವಾದ ಪತ್ನಿ ಸ್ತ್ರೀ ಸಂಪತ್ತು ಬೇಕು ಅಂತ ಇದ್ರೆ ಸ್ತ್ರೀಕಾಮ ಅಪ್ಸರ ಉರ್ವಶೀಂ, ಅಪ್ಸರೆಯರನ್ನ ಅಥವಾ ಉರ್ವಶಿಯನ್ನ ಧ್ಯಾನ ಮಾಡಬೇಕು. ಇನ್ನು
ಒಳ್ಳೆ ಆಧಿಪತ್ಯ ಬೇಕು, ಎಲ್ಲರಿಗಿಂತ ಮೇಲೆ ಇರಬೇಕು ಅಂತಿದ್ರೆ ಬ್ರಹ್ಮದೇವರ ಪೂಜೆಯನ್ನು ಮಾಡಬೇಕು. ಆಮೇಲೆ ಯಶಸ್ಸು ಬೇಕು ಅಂತಿದ್ರೆ ಯಜ್ಞವನ್ನು ಮಾಡಬೇಕು, ಅನೇಕ ಯಜ್ಞಗಳನ್ನು ಮಾಡಬೇಕಾಗುತ್ತೆ. ವಿದ್ಯೆ ಬೇಕು ಅಂತಿದ್ರೆ ರುದ್ರದೇವನ ಅವರ ಆರಾಧನೆ ಮಾಡಬೇಕು. ಒಳ್ಳೆಯ ದಾಂಪತ್ಯ ಬೇಕು ಅಂತಿದ್ರೆ ಉಮಾಂ ಸತೀಂ, ಉಮಾದಿ ಪಾರ್ವತಿ ಪರಮೇಶ್ವರ ಯಾರು ಪೂಜೆಯನ್ನು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯ ದಾಂಪತ್ಯ ಗಟ್ಟಿಯಾಗಿರುತ್ತೆ ಅಂತ ಅರ್ಥ. ಇವತ್ತು ಅದು ಮುಖ್ಯವಾಗಿ ಕೇಳ್ಕೊಳ್ಬೇಕು. ಇವತ್ತು ವಿಶೇಷವಾಗಿ ಗೌರಿ ತೃತೀಯ ಆದ್ರಿಂದ ಸ್ವರ್ಣಗೌರಿ ವ್ರತ ದಾಂಪತ್ಯಾರ್ಥ ಇವತ್ತು ಎಲ್ಲರೂ ಕೇಳ್ಕೊಳ್ಬೇಕು. ನಮಗೋಸ್ಕರ ಒಳ್ಳೇದು ಮಾಡು, ಆ ಕಾಲ ಹೋಯ್ತೀಗ. ನಮಗೆಲ್ಲ ಉದಾರಿಗಳು, ನಾವು ಎಲ್ಲರೂ ಚೆನ್ನಾಗಿರಿ ಅಂತ ಬಯಸುವವರೇ. ಇವತ್ತು ವಿಶೇಷವಾಗಿ ಇನ್ನೂ ಬಯಸಬೇಕು. ದಾಂಪತ್ಯ ಅಂತ ಅನ್ನೋದು ಇಲ್ಲವೇ ಇಲ್ಲ. ಅಕಸ್ಮಾತ್ ಇದೆ ಅಂತಂದ್ರೆ ಸುಮ್ಮನೆ ಇರ್ಲಿ ಅಂತ ಮದುವೆ ಅವರು ವಿಚ್ಛೇದನ ಕೊಟ್ಟಿಲ್ಲ. ಸುಮ್ಮನೆ ಏನೋ ಅವ್ರ ಪಾಡಿಗೆ ಅವ್ರಿಗೆ ಮನೇಲಿ ಇದ್ದಾರೆ ಅಂತ ಇರಬೇಕಾಗಿದೆಯೇ ಹೊರತು ಆ ರೀತಿ ಆಗ್ಬಿಟ್ಟಿದೆ ಕಾಲ. ಹೆಚ್ಚಿನ ಪ್ರಸಂಗ ಏನು ವಿಚ್ಛೇದನ, ಮದುವೆ ಆಗೋದಿಲ್ಲ ಮೊದಲನೇ ಪ್ರಸಂಗ. ಎರಡನೇ ಪ್ರಸಂಗ ಮದುವೆ ಆದ್ರೆ ಎಲ್ಲೋ ಆಗತ್ತೆ, ಇಲ್ಲಿ ಇರೋದಿಲ್ಲ, ಅವರು ಯಾರನ್ನೋ ಮದುವೆ ಆಗ್ತಾರೆ. ಇನ್ನು ಮೂರನೇ ಪ್ರಸಂಗ ಆದ್ರೆ ಆದಷ್ಟು ಬೇಗ ಬಿಟ್ಟು ಹೋಗುತ್ತೆ. ಇನ್ನು ಅಕಸ್ಮಾತ್ ಹಾಗೂ ಉಳಿದಿದ್ರೆ ಕಷ್ಟಪಟ್ಟು ಉಳ್ಕೊಂಡಿದ್ದಾರೆ ಅಷ್ಟೇ. ಯಾರು ಅವ್ರು ಇವ್ರು ಹೆದರಿ, ಸಮಾಜಕ್ಕೆ ಹೆದರಿ ಸ್ವಲ್ಪ ಎಲ್ಲೋ ಒಂದು 2% ಇದ್ದಾರೆ ಅಷ್ಟೇ. ಉಳಿದಂತೆ ಬಿಟ್ಟೇ ಹೋದು ಅಂತ ಹೇಳ್ಬೇಕು. ಆ ರೀತಿ ಕಾಲ ಬರ್ತಾ ಇದೆ. ಅದಕ್ಕೋಸ್ಕರ ದಾಂಪತ್ಯಾರ್ಥೆ ಉಮಾಂ ಸತೀಂ, ದಾಂಪತ್ಯಕ್ಕೋಸ್ಕರವಾಗಿ ವಿಶೇಷವಾಗಿ ಗೌರಿಯ ಒಂದು ಪೂಜೆಯನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಈ ಮಾತನ್ನ. ಪಾರ್ವತಿ ಅಂತ ಯಾರು? ಉಮಾವೈ ವಾಕ್ ಸಮುದ್ದಿಷ್ಟ ವಾಗ್ವಿಮಾನಿನಿ ಪಾರ್ವತಿ ದೇವಿ. ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ, ಮನಸ್ಸಿಗೆ ಮನೋಭಿಮಾನಿ ಯಾರು? ರುದ್ರದೇವರು. ತದೇತನ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾದ್ ವಿಹೀಯತೆ. ಇವರಿಬ್ಬರು ಒಟ್ಟಿಗೆ ಇರ್ತಾರೆ, ಮಾತು ಮನಸ್ಸು ಒಟ್ಟಿಗೆ. ಯಾವ ಮಾತು ಮನಸ್ಸು? ಪಾರ್ವತಿ ಎಂಬಂತ ಮಾತು, ರುದ್ರದೇವರೆಂಬಂತ ಮನಸ್ಸು, ಅಥವಾ ಮಾತಿಗೆ ಅಭಿಮಾನಿಯಾದ ಪಾರ್ವತಿ ದೇವಿ, ಮನಸ್ಸಿಗೆ ಅಭಿಮಾನಿಯಾದ ರುದ್ರದೇವರು ಒಟ್ಟಿಗೆ ಇದ್ದಾರೆ ಅಂತ ಯಾರು ಚಿಂತನೆ ಮಾಡ್ತಾರಲ್ಲ ಅವರ ದಾಂಪತ್ಯ ಗಟ್ಟಿಯಾಗಿ ಉಳಿಯುತ್ತೆ. ಇದು ಪಾರ್ವತಿ ಪರಮೇಶ್ವರರ ಚಿಂತನೆಯನ್ನ ನಿತ್ಯ ಮಾಡಬೇಕು ಅಂತ ಅನ್ನೋದಕ್ಕೆ ಇದು ಒಂದು ವಿಶೇಷ ಕಾರಣವೂ ಕೂಡ ಇದೆ. ಈ ಕಾಲಕ್ಕೆ ಇನ್ನೂ ವಿಶೇಷ ಕಾರಣ. ನಿತ್ಯ ಮಾಡಬೇಕು. ನಿತ್ಯ ತತ್ವನ್ಯಾಸ ಇವೆಲ್ಲ ಮಾಡ್ಕೊಳ್ಳುವಾಗ ಚಿಂತನೆ ಬಂದೇ ಬರುತ್ತೆ ಅವ್ರದೆಲ್ಲ. ಇನ್ನು ವಿಶೇಷ ಈ ಒಂದು ಕಾರಣಕ್ಕೂ ಕೂಡ ಮಾಡ್ಕೊಳ್ಬೇಕು ಈ ಕಾಲಕ್ಕೆ. ಈ ಮಾತು ಬೇರೆ, ಮನಸ್ಸು ಬೇರೆ. ನಾವು ನಮ್ಮಲ್ಲೇ ಕೂಡ ತಗೊಳ್ಳಿ. ಇವತ್ತು ಮನಸ್ಸಿನಲ್ಲಿ ಏನೋ ಒಂದಿರುತ್ತೆ, ಮಾತು ಏನೋ ಒಂದು ಆಡ್ತೀವಿ. ನಮ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತ ಮನಸ್ಸು ಗಟ್ಟಿಯಾಗಿರುತ್ತೆ. ಯಾರೋ ಕರೀತೆ ಖಂಡಿತ ಬರ್ತೀನಿ, ಖಂಡಿತ ಬಂದೇ ಬರ್ತೀನಿ ಅಂತಾರೆ. ಮನಸ್ಸೇನಿರುತ್ತೆ? ಹೋಗ್ಲೇಬಾರ್ದು ಅಂತ ಇರುತ್ತೆ, ಅದನ್ನು ಮಾಡ್ತೀವಿ. ಮಾತು ಮನಸ್ಸು ಒಂದೇ ಇರಬೇಕು. ಮಾತು ಮನಸ್ಸು ಒಂದೇ ಇರಬೇಕು ಅಂತಂದ್ರೆ ಅವಾಗೇನರ್ಥ? ಉಮಾದೇವಿ ರುದ್ರದೇವರು ಇಬ್ಬರ ಅನುಗ್ರಹವೂ ಬೇಕು ಅಂತ ಅರ್ಥ. ಕೆಲವು ಸಲ ನಾವು ಅದೇ ನಾಟಕಕ್ಕೋಸ್ಕರ ಕೆಲವು ಕೆಲಸ ಮಾಡ್ತಿರ್ತೀವಿ. ಒಬ್ರು ಮೆಚ್ಚಿಸೋದಕ್ಕೆ ಕೆಲಸ ಮಾಡೋದು, ಒಳಗೇನೋ ಇರುತ್ತೆ, ಒಳಗಿನ ಭಾವನೆಯೇ ಬೇರೆ, ಒಬ್ರು ಹೊರಗೆ ಮೆಚ್ಚಿಸೋದೇ ಬೇರೆ. ಈ ರೀತಿ ಇರಬಾರ್ದು, ದ್ವಂದ್ವ ಇರಬಾರ್ದು. ರುಜು ಸ್ವಭಾವ ಒಂದೇ ರೀತಿ ಇರಬೇಕು. ಈ ರೀತಿ ಇರಬೇಕು ಅಂತಿದ್ರೆ ನಾವು ಉಮಾಮಹೇಶ್ವರ ಪೂಜೆಯನ್ನ ಪ್ರತಿನಿತ್ಯ ಮಾಡಬೇಕು. ಇವತ್ತು ವಿಶೇಷವಾಗಿ ಇವತ್ತು ಅದನ್ನ ಮಾಡಲೇಬೇಕು. ಅವರ ಧ್ಯಾನವಂತೂ ಮಾಡ್ಬೋದು, ಯಾರು ವ್ರತ ಮಾಡಲಿ ಬಿಡ್ಲಿ, ಅವರ ಧ್ಯಾನವಂತೂ ವಿಶೇಷವಾಗಿ ಮಾಡಬೇಕು. ಮುಂದೆ ಹೇಳ್ತಾರೆ, ಅಕಾಮ ಸರ್ವಕಾಮವ ಮೋಕ್ಷಕಾಮ ಉದಾರಧೀಹಿ ತ್ರಿವಿರಣ ಭಕ್ತಿ ಯೋಗಿನ ಏಕ ಪುರುಷಂ ಪರಂ. ಇನ್ನು ನಿಮಗೆ ಕಾಮನೆ ಇರ್ಲಿ ಇಲ್ಲದೆ ಹೋಗ್ಲಿ, ಈ ಎಲ್ಲವನ್ನು ಕೊಡುವನು ಯಾರು? ಭಗವಂತ. ಮೋಕ್ಷ ಬೇಕಿತ್ತೋ ಮೋಕ್ಷ ಯಾರು ಕೊಡಬೇಕು? ಭಗವಂತನೇ ಕೊಡಬೇಕು. ಇನ್ಯಾರು ಕೊಡ್ಲಕ್ಕೆ ಬರೋದಿಲ್ಲ. ಮುಚುಕುಂದ ರಾಜನ ಕಥೆಯಲ್ಲಿ ಕೇಳಿದ್ದೇವಲ್ಲ. ಮತ್ತೆ ಏನ್ ಬೇಕಾದ್ರೆ ನಾವು ಕೊಡ್ಬೋದು. ರಾಜ ನೀ ಏನ್ ಬೇಕಾದ್ರೆ ಕೇಳು, ಮೋಕ್ಷ ಬಿಟ್ಟು ಏನ್ ಬೇಕಾದ್ರೆ ಕೇಳು, ದೇವತೆಗಳು ಹೇಳ್ತಾರೆ. ಯಾಕೆ? ಮೋಕ್ಷ ಕೊಡೋರು ಯಾರು? ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞ. ವಾಯುದೇವರು ವಿಷ್ಣು ಮಾತ್ರ ಕೊಡಬಲ್ಲ, ವಾಯುದೇವರು ಅವನ ಆಜ್ಞೆಯನ್ನು ಕೊಡಿಸಬಲ್ಲರೇ ಹೊರತು ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏತಾವಾನಿವ ಯಜತಾಂ ಇಹ ನಿಶ್ಚಯಸೋದಯ ಭಗವತ್ಯತಿರೋ ಭಾವೋ ಯತ್ ಭಾಗವತ ಸಂಗ್ರಹ. ಇಷ್ಟು ಗೊತ್ತಾದ ಮೇಲೆ ನಾವು ಏನ್ ಮಾಡಬೇಕು? ಭಗವಂತನಲ್ಲೇ ಮನಸ್ಸಾಕ್ಬೇಕು. ಎಲ್ಲ ಕಾಮನೆಯನ್ನು ಪೂರ್ಣ ಮಾಡುವನು ಯಾರು? ಅವನೊಬ್ಬನೇ. ಇನ್ಯಾರೂ ಕೂಡ ಪೂರ್ಣವಾಗಿ ನಮ್ಮ ಕಾಮನೆಯನ್ನು ಪೂರ್ಣ ಮಾಡಲಾರರು. ಹಾಗಾಗಿ ಭಗವಂತನನ್ನೇ ನಾವು ಶರಣು ಹೊಂದಬೇಕು ಅಂತ ಹೇಳಿ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಮುಂದೆ ಹೇಳ್ತಾರೆ, ಈ ಭಗವಂತನನ್ನ
ಯಾರು ಕಾಣೋದಿಲ್ಲ, ಯಾರು ಧ್ಯಾನ ಮಾಡೋದಿಲ್ಲ, ಅವರು ಎಂತಹ ನೀಚರು ಅಂತ ಹೇಳ್ತಾರೆ. ಆಯುರ್ಹರತಿ ವೈಪುಂಸಾಂ ಉದ್ಯನ್ನಸ್ತಂಚ ಎನ್ನಸೌ ತಸ್ಯರ್ಥೇಯ ಕ್ಷಣೋನೀತಃ ಉತ್ತಮ ಶ್ಲೋಕವಾರ್ತೆಯ. ಸೂರ್ಯ ಹುಟ್ಟುತ್ತಾನೆ ಮುಳುಗ್ತಾನೆ, ಆಯುಷ್ಯ ಹೋಗ್ತಾ ಇದೆ. ನಮ್ಮ ಆಯುಷ್ಯವನ್ನು ತೆಗೆದುಕೊಂಡು ಅವನು ಹೊರಟೋಗ್ತಾನೆ. ಹುಟ್ಟಿದಾಗ ಏನಿತ್ತು, ಆ ಒಂದು ದಿವಸ ಆಯುಷ್ಯ ಹೋಯಿತು ನಮಗೆ. ಅದಕ್ಕೆ ಹೇಳ್ತಾರೆ, ಭಗವಂತನಿಗೋಸ್ಕರ ಆಯುಷ್ಯ ಅಂತ ಅನ್ನೋದು ಕಳೀಲಿಲ್ಲ ಅಂತಂದ್ರೆ ಅದು ಬಹಳ ವ್ಯರ್ಥ. ಅದರಂತಹ ವ್ಯರ್ಥ ಇನ್ನೊಂದಿಲ್ಲ. ನಾವು ಕೋಟಿಗಟ್ಟಲೆ ಹಣ ಕಳೆದುಕೊಂಡ್ರು, ಸಾಮ್ರಾಜ್ಯ ಕಳೆದುಕೊಂಡ್ರು ವ್ಯರ್ಥ ಅಲ್ಲ. ಭಗವಂತನನ್ನ ನಾವು ಸ್ಮರಣೆ ಮಾಡೋದಿಲ್ವಲ್ಲ, ಅಂತಹ ಕ್ಷಣ ಬಹಳ ವ್ಯರ್ಥವಾದಂತಹದ್ದು. ಸರ್ವಃ ಕಿನ್ನ ಜೀವಂತಿ ಭಸ್ತಾ ಕಿನ್ನ ಶ್ವಸಂತಿತ ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶುವೋಪರೆ. ಅಲ್ಲಪ್ಪ, ನಾವು ಬದುಕಬೇಕು ಅಂತಂದ್ರೆ ಮರಗಿಡಗಳು ಬದುಕೋದಿಲ್ವಾ? ಅವು ಬದುಕುತ್ತೆ. ಆ ರೀತಿ ಬದುಕಲಿಕ್ಕಾಗತ್ತ ನಾವು ಮನುಷ್ಯರಾಗಿ? ಇನ್ನು ಭಸ್ತ್ರ, ಆ ಕಮ್ಮಾರ ತಿದಿ, ಅವನ ಗಾಳಿ ಹೊಡಿತಾ ಅದು ಉಸಿರಾಡುತ್ತೆ. ನಾವು ಉಸಿರಾಡ ಏನ್ ವ್ಯತ್ಯಾಸ ಬಂತು? ಎರಡು ಒಂದೇ ಆಯ್ತಲ್ಲ. ನೀನ್ ತಿನ್ಬೇಕು, ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ ಅಂತಂದ್ರೆ ಗ್ರಾಮ ಪಶು, ನಾಯಿ ನರಿಗಳು ತಿನ್ನೋದಿಲ್ವಾ? ಅವು ತಿನ್ನುತ್ತೆ. ಅವುಗಳಿಗೆ ಆಹಾರ ಇದೆಯೋ ಇಲ್ವೋ? ಅವು ತಿನ್ನುತ್ತೆ. ಶ್ರವಿಟ್ ಬರಾಹೋಷ್ಟ ಖರೈಸ್ತತುಲ್ಯ ಪುರುಷ ಪಶು ಯತ್ಕರ್ಣ ಪಥೋಪೇತೋ ಜಾತು ನಾಮ ಗದಾಗ್ರಜ. ಇನ್ನು ಹಂದಿ, ನಾಯಿ ಇವೆಲ್ಲ ಇವೆಯಲ್ಲ, ಅವರಿಗೆ ಅದಕ್ಕೆ ಸಮನಾದ ಪಶುವಾಗಿ ಬಿಡ್ತಾನೆ ಮನುಷ್ಯ. ದೇವರ ಚಿಂತನೆ ಮಾಡದೆ ಹೋದ್ರೆ ಎಲ್ಲವೂ ಅವು ಮಾಡೋದು ನಾವು ಮಾಡ್ತೇವೆ. ಇನ್ನೇನು ವಿಶೇಷ ಇನ್ನೇನ್ ಮಾಡ್ತೀವಿ ಹೇಳಿ? ದೇವರ ಸ್ಮರಣೆ, ದೇವರ ಒಂದು ಆ ಶಾಸ್ತ್ರಜ್ಞಾನ ಅದನ್ನು ಪಡೆಯೋದು ಬಿಟ್ಟು ಬೇರೆ ಏನೂ ಮನುಷ್ಯನಲ್ಲಿ ಮತ್ತೆ ಪ್ರಾಣಿಗಳಲ್ಲಿ ವಿಶೇಷ ಅಂತ ಇಲ್ಲವೇ ಇಲ್ಲ. ನಾವು ಮಲಗ್ತೇವೆ, ಅವು ಮಲಗ್ತಾರೆ. ನಾವು ಪ್ರಜಾತಂತುವಿನ ಅಭಿವೃದ್ಧಿಪಡಿಸ್ತೇವೆ, ವಂಶ ವೃದ್ಧಿಪಡಿಸ್ತೇವೆ, ಅವು ವಂಶ ಬೆಳೆಸ್ತವೆ. ಇನ್ನು ತಿನ್ನೋದು ಕಾಮನ್ನು. ಇನ್ನು ವಾಸ ಮಾಡೋದು, ಅದಕ್ಕೂ ಒಂದು ಜಾಗ ಅಂತ ಎಲ್ಲೋ ಇದೆ. ಕೆಲವು ಗುಹೆಯಲ್ಲಿ ವಾಸ ಮಾಡ್ತೀವಿ, ಸಿಂಹ, ಹುಲಿ ಅಂತಾವು. ಇನ್ನು ಕೆಲವು ಎಲ್ಲೋ ಒಂದು ಮರದ ಕೆಳಗೆ ವಾಸ ಮಾಡಿದ್ರೆ ಮರ ಗೂಡನ್ನು ಕಟ್ಕೊಂಡು ಪಕ್ಷಿಗಳಿರುತ್ತೆ. ನಾವು ಒಂದು ವಾಸ ಮಾಡೋಕೆ ಏನೋ ಒಂದು ಜಾಗ ದೇವರು ಕೊಟ್ಟಿದ್ದಾನೆ. ಏನು ಬೇರೆ ವ್ಯತ್ಯಾಸ ಇಲ್ಲವೇ ಇಲ್ಲ. ಪಶುಗಳಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ಅದು ಒಂದು ವ್ಯತ್ಯಾಸ ಅಂತ ತೋರಿಸಿಕೊಡ್ಬೇಕು ಅಂತಿದ್ರೆ ನಾವು ಪ್ರತಿ ಕ್ಷಣ ದೇವರ ಸ್ಮರಣೆ ಮಾಡಲೇಬೇಕು. ಆ ದೇವರ ಸ್ಮರಣೆಯನ್ನು ಬಿಟ್ರೆ ಮಾತ್ರ ನಮಗೂ ಪಶುಗಳಿಗೂ ಏನು ವ್ಯತ್ಯಾಸ ಇಲ್ಲ. ತುಂಬಾ ಬೈತಾರೆ, ತುಂಬಾ ಕಠಿಣ ಮಾತುಗಳಿಂದ ಬೈತಾರೆ ಅವರು. ಈ ಭಾರಪರಂ ಪಟ್ಟೆ ಕಿರೀಟ ಜುಷ್ಟ ಮತ್ಯುತ್ತಮ ನಮೇನ್ ಮುಕುಂದಂ ಶಾವೌ ಕರೌ ನೋ ಕುರುತಸ್ಥಪರ್ಯಾಂ ಹರೇರ್ ಲಸತ್ ಕಾಂಚನ ಕಂಕಣೌವ ಬರ್ಹಾಯಿತೇದೆ ನೈನೇ ನರಾಣಾಂ ಲಿಂಗಾನಿ ವಿಷ್ಣೋ ನ ನಿರೀಕ್ಷತೋ ಯೇ ಪಾದೌ ನೃಣಾಂ ತೌ ದ್ರುಮಜನ್ಮ ಭಾಜೌ ಕ್ಷೇತ್ರಾಣಿ ನಾನು ವ್ರಜಿತೋ ಹರೇರ್ಯೌ. ಹೇಳ್ತಾರೆ, ತಲೆಯಿಂದ ಕಾಲವರೆಗೂ ಅದು ದೇವರಿಗೆ ನಮಸ್ಕಾರ ಮಾಡದೆ ಹೋದ್ರೆ ಅದು ತಲೆನ, ಅದು ತಲೆಯಿಂದ ಕರೆಸ್ಕೊಳ್ಳೋದಿಲ್ಲ. ಇನ್ನು ಶವದ ಕೈಗಳು ಯಾವುದು? ದೇವರ ಪೂಜೆಯನ್ನ ಮಾಡದೆ ಹೋದ್ರೆ, ದೇವರ ಸೇವೆಗೋಸ್ಕರ ಕೈ ಹೋಗದೆ ಹೋದ್ರೆ ಶವದ ಕೈ ಅಂತ ಹೇಳ್ತಾರೆ. ಶವದ ಕೈ ಹೋಗುತ್ತಾ? ಡೆಡ್ ಬಾಡಿಯ ಕೈ ಎದ್ದು ಹೋಗುತ್ತಾ? ಮಾಡುತ್ತಾ? ಇಲ್ಲ. ಆಮೇಲೆ ಈ ನವಿಲುಗರಿಗೂ ಕಣ್ಣಿವೆ, ನಮಗೂ ಕಣ್ಣಿವೆ. ಏನ್ ವ್ಯತ್ಯಾಸ? ದೇವರನ್ನು ನೋಡ್ಲಿಲ್ಲ, ಏನ್ ನೋಡ್ಬೇಕು ಅದನ್ನು ನೋಡ್ಲಿಲ್ಲ. ನವಿಲುಗರಿಯ ಕಣ್ಣಿದ್ದಾಗೆ ಏನು ಬಂತು? ಆಮೇಲೆ ನಮ್ಮ ಪಾದ ಎಲ್ಲೆಲ್ಲೋ ಹೋಗುತ್ತೆ, ದೇವರ ಕಡೆ ಹೋಗೋದಿಲ್ಲ. ದೇವಸ್ಥಾನಕ್ಕೆ ಹೋಗೋದಿಲ್ಲ, ಪ್ರವಚನಕ್ಕೆ ಹೋಗೋದಿಲ್ಲ ಅಂತಂದ್ರೆ ಒಳ್ಳೆ ಗಿಡ ಮರಗಳಿದ್ದಾಗ ಆಯ್ತು. ಕೆಲಸಕ್ಕೆ ಉಪಯೋಗ ಇಲ್ಲ ಅಂತ ಗಿಡ ಮರಗಳು ಎಲ್ಲೂ ಹೋಗೋದಿಲ್ಲ. ಆ ರೀತಿ ಇರುವಂತಹದ್ದು. ನಾವು ಬೇರೆ ಕ್ಲಬ್ಗೆ ಹೋಗ್ತೀವಿ, ಇನ್ನೂ ಎಲ್ಲೋ ಹೋಗ್ತೀವಿ, ಅದು ಸರಿ ಆಗೋದೇ ಇಲ್ಲ. ಅದು ಯಾವುದು ಕೂಡ ಉಪಯೋಗಕ್ಕೆ ಬರೋದಿಲ್ಲ. ನಾವು ಯಾವುದು ಮರಗಿಡಗಳಿದ್ದಂತೆ ಆಗಿಬಿಡುತ್ತೆ. ಆಮೇಲೆ ಜೀವಚ್ಛವೋ ಭಾಗವತಾಂಗ್ರೇಣು ನಜಾತು ಮತ್ಯೋ ಅಭಿಲಷೇತಯಸ್ತು ಶ್ರೀ ವಿಷ್ಣು ಪದ್ಯ ಮನುಜಸ್ಥಳಸ್ಯಾಹ ಶ್ವಸಚ್ಛವೋ ಯಸ್ತುನ ವೇದಗಂಧಂ. ಭಗವಂತನಿಗೆ ಅರ್ಪಿಸಿದಂತಹ ಗಂಧ, ಆ ತುಳಸಿ, ಅದನ್ನು ಸೇವಿಸದೇ ಇರುವಂಥದ್ದು ಮೂಗ, ಅದು ನಾಸಿಕ ಅಲ್ಲ. ಅದು ಅವನು ಬದುಕಿದ್ರೂ ಶವದಂತೆ ಇರ್ತಾನೆ. ಬದುಕಿದ್ರು ಜೀವಚ್ಛವ ಅಂತ ಹೇಳಿ ಬೈತಾ ಇದ್ದಾರೆ. ತದಶ್ಮಸಾರಂ ಹೃದಯಂಬತೇದಂ ಯದ್ಗೃಹ್ಯಮಾಣೈರ್ ಹರಿನಾಮಧೇಯೈಹಿ ನ ವಿಕ್ರಿಯೇತಾತ ಮುಖೇ ವಿಕಾಸೋ ನೇತ್ರೇ ಜಲಂ ಗಾತರುಹೇಷು ಹರ್ಷಃ. ಭಗವಂತನ ಆ ಕಥೆಯನ್ನು ಕೇಳಿದಾಗ ನಮ್ಮಲ್ಲಿ ಮೈ ರೋಮಾಂಚನ ಆಗಬೇಕು, ಕಣ್ಣಿನ ನೀರು ಬರಬೇಕು.
ಹೀಗೆ ಅದು ಬರದೇ ಹೋದ್ರೆ ನಮ್ದು ಕಲ್ಲಿದ್ದಾಗೆ, ಕಲ್ಲು ಹೃದಯ ಅಂತಾರಲ್ಲ, ಕಲ್ಲೇ, ಬಂಡೆಗಲ್ಲೇ, ಇನ್ನೇನಲ್ಲ. ಹಾಗಾಗಿ ನಾವು ಮುಖ್ಯವಾಗಿ ಭಗವಂತನಲ್ಲಿ ಮನಸ್ಸಾಗಿ ಭಕ್ತಿಯನ್ನು ತಂದುಕೊಂಡು ನಾವು ಏನು ಸಾಧನೆ ಮಾಡ್ಕೊಂಡಿದ್ವಿ ಅದೇ ಮುಖ್ಯವಾದ್ದು. ಅದು ಸಾಯುವವನಂತೂ ಅದನ್ನೇ ಮುಖ್ಯವಾಗಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದೆ ಈ 4ನೇ ಸ್ಕಂದದಲ್ಲೂ ಕೂಡ ಇದೇ ರೀತಿ ಚಿಂತನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ ಒಂದು ತಿಳ್ಕೊಳ್ಬೇಕು ನಾವು, ಏನಂತಂದ್ರೆ ಈ ದ್ವಿತೀಯ ಸ್ಕಂದ ಇದೆಯಲ್ಲ, ಇದ್ರಲ್ಲಿ ಯಾವುದೇ ಕಥೆ ಬಂದೇ ಇಲ್ಲ. ಕೇವಲ ಧ್ಯಾನ, ಉಪಾಸನೆ ಇದರದೇ ಮುಖ್ಯವಾಗಿ ಬಂದಿರುವಂತಹದ್ದು. ಒಂದು ಖಟ್ವಾಂಗನ ಚರಿತ್ರೆ ಅಂತ ಏನು ಒಂದು ಹೆಸರಿಗೆ ಬಂತು, ಒಂದು ಮುಹೂರ್ತ ಕಾಲ ಅವನು ಸಾಧನೆ ಮಾಡಿಕೊಂಡು ಹೋದ, ಅದು ಒಂದೇ ಕಥೆ ಇಲ್ಲಿ ಬಂದಿರೋದು. ನೀವು ಉಳಿದಂತೆ ಸೂತ ಶೌನಕ ಸಂವಾದ ಇಲ್ಲ ಪರೀಕ್ಷಿತ್ ರಾಜ ಶುಕಾಚಾರ್ಯರ ಸಂವಾದ ರೂಪದಲ್ಲಿ ಬಂದಿರುವಂತಹದ್ದು ಬಿಟ್ರೆ ಬೇರೆ ಯಾವುದೂ ಕೂಡ ಇಲ್ಲಿ ಕಥೆ ಅಂತ ಬಂದಿಲ್ಲ. ಸಾಧನೆಗೋಸ್ಕರವಾಗಿ ಮುಖ್ಯವಾಗಿ ಮೀಸಲಿಟ್ಟಂತಹ ಒಂದು ಅಧ್ಯಾಯ ಅಂತಂದ್ರೆ, ಸ್ಕಂಧ ಅಂತಂದ್ರೆ ಈ ದ್ವಿತೀಯ ಸ್ಕಂಧ. ಮುಂದೆ ಇದಿಷ್ಟನ್ನು ಕೇಳಿದ ಮೇಲೆ ಪರೀಕ್ಷಿತ್ ರಾಜ ಇನ್ನಷ್ಟು ತನ್ನೇನು ಭಕ್ತಿ ಇತ್ತು ಇನ್ನೂ ಗಟ್ಟಿ ಮಾಡಿಕೊಂಡು ದೇವರಲ್ಲೇ ಮನಸ್ಸನ್ನಿಟ್ಟ. ಮೊದಲೇ ತನ್ನ ಎಲ್ಲ ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ದ ಅವನು. ಆತ್ಮಜಾಯ ಸುತಾಗಾರ ಪಶು ದ್ರವಿಣ ಬಂಧುಷು ರಾಜ್ಯೇ ಚಾವಿಕಲೆ ನಿತ್ಯ ನಿರೂಢ ಮಮತಾಂಚಹು. ಮೊದಲೇ ಎಲ್ಲ ಬಿಟ್ಟು ಬಂದು ಪ್ರವಚನ ಕೇಳಕ್ಕೆ ಬಂದಿದ್ದ. ಇನ್ನು ಪೂರ್ಣವಾಗಿ ಬಿಟ್ಟ. ನನ್ನ ರಾಜ್ಯ, ನನ್ನ ಮಕ್ಕಳು, ನನ್ನ ಹೆಂಡತಿ ಎಲ್ಲವನ್ನು ಕೂಡ ಬಿಟ್ಟ. ಮುಂದೆ ಕೇಳ್ತಾ ಇದ್ದಾನೆ, ಸಂಸ್ಥಾಂ ವಿಜ್ಞಾಯ ಸನ್ಯಸ್ಯ ಕರ್ಮ ಕೈವಿಕಂಚಯತೆ ವಾಸುದೇವೇ ಭಗವತಿ ಸ್ವಾತ್ಮಭಾವಂ ದೃಢಂ ಗತಃ. ಎಲ್ಲವನ್ನು ಸನ್ಯಾಸ ಮಾಡಿ ಎಲ್ಲವನ್ನು ಭಗವಂತನಲ್ಲಿ ಅರ್ಪಿಸಿ ವಾಸುದೇವೇ ಭಗವತಿ ಸ್ವಾತ್ಮಭಾವಂ ದೃಢಂ ಗತಃ, ಭಗವಂತನ ವಾಸುದೇವನಲ್ಲಿ ತಾನು ಮನಸ್ಸನ್ನು ಪೂರ್ತಿಯಾಗಿ ಗಟ್ಟಿಯಾಗಿ ನಿಲ್ಲಿಸಿಬಿಟ್ಟು ಮುಂದೆ ಕೇಳ್ತಾ ಇದ್ದಾನೆ, ಈ ಹರಿಯ ಮಹಿಮೆಯನ್ನು ನನಗೆ ಹೇಳಿ. ಸಮೀಚೀನಂ ವಚೋ ಬ್ರಹ್ಮನ್ ಸರ್ವಜ್ಞಸತವಾನಘ ತಮೋ ವಿಶೀರ್ಯತೆ ಮಹ್ಯಂ ಹರೇ ಕಥೇತಃ ಕಥಾಃ ಭೂಯೈವ ವಿವಿತ್ಸಾಮಿ ಭಗವಾನ್ ಆತ್ಮಮಾಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಂ ಅಧೀಶ್ವರೈಃ ಯಥಾ ಗೋಪಾಯಿತಿ ವಿಭುರ್ ಯಥಾ ಸಂಯಚ್ಛತೆ ಪುನಃ. ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ, ಹೇಗೆ ನಮ್ಮನ್ನು ನಿಯಮನ ಮಾಡ್ತಾನೆ, ಇದು ಸ್ಥಿತಿ ಮತ್ತು ಲಯ ಹೇಗೆ ಮಾಡ್ತಾನೆ. ಯಾಂ ಶಕ್ತಿ ಉಪಾಶ್ರಿತ್ಯ ಪುರುಶಕ್ತಿ ಪರಃ ಪುಮಾನ್ ಆತ್ಮಾನಂ ಕ್ರೀಡನ್ ಕರೋತಿ ವಿಕರೋತಿ ಚ ನೂನಂ ಭಗವತೋ ಬ್ರಹ್ಮನ್ ಹರಿರದ್ಭುತ ಕರ್ಮಣಃ ದುರ್ವಿಭಾವಿ ವಿವಾಭಾತಿ ಕವಿಭಿಶ್ಚ ವಿಚೇಷಿತಂ. ಭಗವಂತ ಮಾಡಿದ್ದು ಸಾಮಾನ್ಯರಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಂತಹ ಸೃಷ್ಟಿ! ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿರಂತ ಗುಣಃ ಪರಮಃ. ಅಂತಹ ಭಗವಂತ, ಅವನ ಸೃಷ್ಟಿ ಅಲ್ಲಿ ಹೇಳ್ತಾರೆ, ದ್ರಾವಸ್ತೋತ್ರದಲ್ಲಿ ಹೇಳ್ತಾರಲ್ಲ, ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ. ಈ ಸೃಷ್ಟಿ ಸಂಹಾರ ಲೀಲಾ ಇದನ್ನು ಬೇರೆ ಯಾರು ಮಾಡಬಲ್ಲರು? ಭಗವಂತನೊಬ್ಬನೇ ಮಾಡುವಂಥವನು. ಇದನ್ನೆಲ್ಲ ನನಗೆ ಪೂರ್ಣ ಹೇಳಬೇಕು ಅಂತ ಹೇಳಿದಾಗ ಇದನ್ನು ಹೇಳಬೇಕಾದ್ರೆ ಶುಕಾಚಾರ್ಯರು ಮಂಗಳಾಚರಣೆ ಮಾಡಿ ಹೇಳ್ತಾರೆ. ಹೊಸದಾಗಿ ಹೇಳಬೇಕು, ದೇವರ ಮಹಿಮೆಯನ್ನು ಹೇಳಬೇಕು. ಇಷ್ಟೊತ್ತೇನು ಹೇಳಿದ್ದಾಯ್ತು ಶುಕಾಚಾರ್ಯರು? ಸಾಯುವನು ಏನು ಮಾಡಬೇಕು ಅಂತ ಹೇಳಿದ್ದಾಯ್ತು. ಸಾಯುವನು ಏನು ಮಾಡಬೇಕು? ವಿರಾಟ್ ರೂಪ ಧ್ಯಾನ ಹೇಳಿದ್ದಾಯ್ತು. ಆತ್ಮೋಪಾಸನೆ ಅಂದ್ರೆ ಬೇರೆಯವರು ಹೇಳೋ ಆತ್ಮೋಪಾಸನೆ. ಆತ್ಮ ಅಂದ್ರೆ ಪರಮಾತ್ಮ ತನ್ನೊಳಗಿರುವಂತಹ ಬಿಂಬ ಭಗವಂತ ಚಿಂತನೆಯನ್ನು ಮಾಡೋದನ್ನೇ ಅದನ್ನು ಹೇಳಿದ್ದಾಯ್ತು. ಹೀಗೆ ಭಗವಂತನ ಮಹಿಮೆಯನ್ನು ಹೇಳಬೇಕು. ಅದಕ್ಕೋಸ್ಕರ ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ಭಗವಂತ ಎಂತಹವನು ಅಂತಂದ್ರೆ ಸೃಷ್ಟಿ ಸ್ಥಿತಿಯನ್ನು ಮಾಡುವಂಥವನು ಲೀಲಾಜಾಲವಾಗಿ ಮಾಡ್ತಾನೆ. ನಾವು ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ, ಒಂದು ಸಣ್ಣ ವಸ್ತು ನಿರ್ಮಾಣ ಮಾಡಿ ತುಂಬಾ ಕಷ್ಟಪಡ್ತೀವಿ. ಭಗವಂತ ಎಲ್ಲವೂ ಲೀಲಾಜಾಲವಾಗಿ ಮಾಡ್ತಾನೆ. ಅಂತಹ ಭಗವಂತನಿಗೆ, ನಮ್ಮೊಳಗಿರುವಂತಹ ಭಗವಂತನಿಗೆ ನಮಸ್ಕಾರ. ಭೂಯೋ ನಮಸ್ತದ್ವಿಜಿನ ಕ್ಷಿರೇ ಸದಾಂ ಅಸಂಭವಾಯ ಅಖಿಲ ಸತ್ವ ಮೂರ್ತಯೇ ಪುಂಸಾಂ ಪುನಃ ಪಾರಮ ಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಂ ಅನುಮೃಗ್ಯ ದಾಶುಷೇ. ಸದ್ವಿಜಿನಚ್ಛಿರೇ ಅಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ. ಅವನು ಯಾರವನು? ದುಷ್ಟರನ್ನ ಪೂರ್ಣವಾಗಿ ಇಲ್ಲವಾಗಿಸ್ತಾನವನು. ಸದ್ಗುಣ ಪೂರ್ಣ ಅವನು.
ಎಲ್ಲರಿಗೂ ಮುಕ್ತಿಯನ್ನು ಕೊಡುವಂಥವನು, ಸಾಹಿತ್ಯ ಮೊದಲಾದ ಮುಕ್ತಿಯನ್ನು ಕೊಡುವಂಥವನು ಅವನೇ. ನಮೋ ನಮಸ್ತೆ ಅಸ್ತು ವೃಷಭಾಯ ಸಾತ್ವತಾಂ ವಿದೂರ ಕಾಷ್ಠೈ ಮುಹುಕ್ಕು ಯೋಗಿನಾಂ ನಿರಸ್ತ ಸಾಮ್ಯತೆ ಶಯನ ರಾಜಸ ಸ್ವಧಾಮನಿ ಬ್ರಹ್ಮಣಿ ರಂಸತೆ ನಮಃ. ಇನ್ನು ಎಂಥವನು ಅಂತಂದ್ರೆ ರಂಸತೆ, ಯಾರು ತಾನು ಸ್ವರತ, ಬೇರೆ ಯಾರಿಂದಲೂ ಕೂಡ ಅವನು ಸುಖವನ್ನು ಬಯಸುವಂತಹವನಲ್ಲ. ತನ್ನೊಳಗೆ ತಾನು ಸುಖವನ್ನು ಪಡ್ತಾನಾಗಲಿ, ತನ್ನಿಂದ ತಾನೇ ಸುಖವಾಗಿದ್ದಾನೆ. ನಮಗೆ ಇನ್ನೊಬ್ಬರು ಬೇಕು, ಒಬ್ಬರೇ ಇದ್ರೆ ನಮಗೆ ಬೋರ್ ಆಗುತ್ತೆ, ಇನ್ನೊಬ್ಬರು ಬೇಕು. ಹಾಗಾಗಿ ದೇವರಿಗೆ ಒಂದು ಯಾರೂ ಬೇಕಾಗಿಲ್ಲ, ಆಗಿರುವಂಥವನವನು. ಮುಂದೆ ಹೇಳ್ತಾರೆ, ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧ್ನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಯಾರ ಕೀರ್ತನೆಯನ್ನ ಮಾಡಿದರೆ, ಯಾರ ಬಗ್ಗೆ ಶ್ರವಣ ಮಾಡಿದರೆ, ಯಾರನ್ನು ನೋಡಿದರೆ, ಯಾರನ್ನ ಕುರಿತು ನಮಸ್ಕಾರ ಮಾಡಿದರೆ, ಯಾರ ಸ್ಮರಣೆ ಮಾಡಿದರೆ, ಯಾರ ಪೂಜೆಯನ್ನ ಮಾಡಿದರೆ ಈ ಕಲ್ಮಶ ಹೊರಟು ಹೋಗುತ್ತೋ ಅಂತಹ ಸುಭದ್ರಶ್ರವಸೇ ನಮೋ ನಮಃ. ಮಂಗಳಕರವಾದ ನಾಮವುಳ್ಳವನು, ಅವನಿಗೆ ನಮಸ್ಕಾರ. ವಿಚಕ್ಷಣ ಯಚ್ಚರಣೋಪಾಸಾದನಾತ್ ಸಂಗಂ ವಿದಸ್ಯೋ ಭಯೋತ್ತರಾತ್ಮನಃ ವಿದಂತಿ ಹಿ ಬ್ರಹ್ಮಗತಿಂ ಗತಕ್ಲಮಾಸ್ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಯಾರು ಜ್ಞಾನಿಗಳಿದ್ದಾರೆ ಅವರು ಅವನ ಭಗವಂತನ ಚರಣೋಪಸಾದನ, ಚರಣ ಕಮಲದ ಪೂಜೆಯಿಂದಾಗಿ ತಮ್ಮ ಮನಸ್ಸಿನಲ್ಲಿರುವಂತಹ ವಿಷಯಾಸಕ್ತಿಯನ್ನು ದೂರ ಮಾಡಿಕೊಂಡು ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡ್ತಾರಲ್ಲ, ಅವನಿಗೆ ನಮಸ್ಕಾರ. ಮುಂದೆ ಹೇಳ್ತೇವೆ, ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ತು ಮಂಗಲಾಹ ಕ್ಷೇಮಂ ನ ವಿಂದತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ತಪಸ್ವಿಗಳೇ ಇರಲಿ, ದಾನಪರರೇ ಇರಲಿ, ಕೀರ್ತಿಶಾಲಿಗಳೇ ಇರಲಿ, ಇನ್ನು ಒಳ್ಳೆ ಇಂದ್ರಿಯ ನಿಗ್ರಹವುಳ್ಳಂತಹವರು, ಮಂತ್ರಬಲ್ಲಂತಹವರು, ಅತ್ಯಂತ ಮಂಗಳಕರರಾದ ವ್ಯಕ್ತಿತ್ವ ಉಳ್ಳವರು, ಯಾರೇ ಆಗಿರಲಿ, ಯಾರ ವಿಷ್ಣುವಿಗೆ ನಮಸ್ಕಾರ ಕರ್ಮ ಸಮರ್ಪಣೆ ಮಾಡದೇನೆ ಅವರು ಕ್ಷೇಮವನ್ನು ಹೊಂದೋದಿಲ್ಲವೋ ಅಂತಹ ಭಗವಂತನ ನಮಸ್ಕಾರ. ತಾವು ಎಷ್ಟೇ ದೊಡ್ಡವರಿರ್ಬೋದು, ತಮಗೆ ಕ್ಷೇಮ ಬರಬೇಕು ಅಂತಿದ್ರೆ ಭಗವಂತನಿಗೆ ಕರ್ಮ ಸಮರ್ಪಣೆಯನ್ನು ಮಾಡಬೇಕು, ಇನ್ಯಾರಿಗೂ ಮಾಡುವಂಥದ್ದಲ್ಲ. ಅದಕ್ಕೆ ಕೃಷ್ಣಾರ್ಪಣ ಮಸ್ತು ಯಾಕೆ ಹೇಳಬೇಕು? ಅವನಿಗೇ ಮಾಡಬೇಕು, ಪ್ರತಿಯೊಂದು ಕರ್ಮವನ್ನು ಕೂಡ ಅವನಿಗೇ ಸಮರ್ಪಣೆ ಮಾಡಬೇಕು. ಆಯ್ತು, ಭಗವಂತನಿಗೆ ನಾವು ಬ್ರಾಹ್ಮಣರು ಮಾತ್ರ ಮಾಡ್ಬೋದಲ್ವಾ, ಅಥವಾ ಉತ್ತಮ ಭಕ್ತರು ಮಾತ್ರ ಮಾಡ್ಬೇಕಲ್ವಾ ಅಂತಂದ್ರೆ ಇಲ್ಲ, ಯಾರು ಬೇಕಾದ್ರೂ ಅಲ್ಲಿ ಭಗವಂತನ ಆಶ್ರಯ ಮಾಡಿದರೆ ಅವರು ಉದ್ಧಾರ ಆಗ್ತಾರೆ. ಕಿರಾತ ಹೂಣಾಂಧ ಪುಲಿಂದ ಪುಲ್ಕಸ ಆಭೀರ ಕಂಕ ಯವನಾಶ್ರಕಾದಯ ಏನ್ಯೇಚ ಪಾಪ ಯದಪಾಶ್ರಯಾಶ್ರಯಾತ್ ಶುದ್ಧಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಕಿರಾತರು, ಹೂಣರು, ಆಂಧ್ರರು, ಪುಲಿಂದ ಪುಲ್ಕಸರು, ಆಭೀರರು, ಕಂಕರು, ಯವನರು, ಶಕ, ಹೀಗೆ ಬೇರೆ ಬೇರೆ ಯೋನಿಗಳು, ಮನುಷ್ಯರಲ್ಲೇ ಬೇರೆ ಬೇರೆ ಜಾತಿಯ ಗುಂಪಿನವರು ಅವರು ಯಾರಿದ್ದಾರೆ ಎಲ್ಲ ಅನೇಕ ಪಾಪ ಮಾಡಿ ಹುಟ್ಟಿ ಬಂದಿದ್ರು ಕೂಡ, ಯಾವುದೋ ಜನ್ಮ ಪಡೆದಿದ್ರು ಕೂಡ ಅವರೂ ಕೂಡ ಈಗಲೇ ಏನು ಇಷ್ಟಕ್ಕೆ ಅಡ್ಮಿಷನ್ಗೆ ಅರ್ಹರು. ಇವತ್ತು ಕೆಲವು ಕ್ಲಾಸ್ ಅಡ್ಮಿಷನ್ಗೆ, PhD ಅಡ್ಮಿಷನ್ಗೆ ಮಾಸ್ಟರ್ ಡಿಗ್ರಿ ಆಗಿರಬೇಕು, PUCಗೆ SLC ಆಗಿರಬೇಕು, ಒಂದಷ್ಟು ನಿಯಮಗಳಿದೆ. ಈ ಭಗವಂತನ ನಾಮಸ್ಮರಣೆ ಮಾಡೋದಕ್ಕೆ ಎಲ್ಲರೂ ಅರ್ಹರೇ. ಅವರು ಯವನರು ಯಾವುದೋ ದೇಶದಲ್ಲಿ ಹುಟ್ಟಿದ್ದಾರೆ, ಎಲ್ಲೇ ಇರಲಿ, ಭಗವಂತನ ನಾಮಸ್ಮರಣೆಗೆ ಮಾತ್ರ ಎಲ್ಲರೂ ಅರ್ಹರೇ. ಅಷ್ಟು ಹೇಳಿ ಅವರು ಸದ್ಗತಿಯನ್ನು ಪಡೆಯೋದಕ್ಕೆ ಅರ್ಹರೇ ಆಗಿದ್ದಾರೆ. ಆದ್ರಿಂದ ಅಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗೆ ಹೇಳ್ತಾ, ಶ್ರೀಯಃಪತಿರ್ ಯಜ್ಞಪತಿ ಪ್ರಜಾಪತಿರ್ ಧಿಯಾಂ ಪತಿರ್ಲೋಕಪತಿರ್ ಧರಾಪತಿ ಪತಿರ್ಗತಿಶ್ಚಾಂಧಕ ವೃಷ್ಟಿ ಸಾತ್ವತಾಂ ಪ್ರತೀತಾಂ ಮೇ ಭಗವಾನ್ ಸತಾಂ ಪತಿ. ಯಾರು ಶ್ರೀಪತಿಯವನು, ಯಜ್ಞಪತಿ, ಪ್ರಜಾಪತಿ. ಯಜ್ಞಪತಿ ಅಂತಂದಾಗ ನೆನೆಸ್ಕೊಳ್ಬೇಕು, ಯಾವುದೇ ಯಜ್ಞ ಮಾಡಲಿ ಯಜ್ಞಪತಿ ಯಾರು? ಭಗವಂತನೇ. ಪ್ರಜಾಪತಿ, ನಾವು ನಮ್ಮ ಪ್ರಜೆಗಳು, ನಮ್ಮ ಮಕ್ಕಳು, ಅವರಿಗೆ ಸ್ವಾಮಿ ನಾವು ತಂದ್ಕೊಂಡಿರ್ತೇವೆ, ನಾವು ಕಾಪಾಡೋರು ನಾವು ತಂದ್ಕೊಂಡಿರ್ತೇವೆ. ಅಲ್ಲ, ಪ್ರಜಾಪತಿ ಯಾರು? ಮುಖ್ಯವಾಗಿ ಭಗವಂತನೇ. ಮುಂದೆ ನಮ್ಮ ಬುದ್ಧಿಗೆ ಪತಿ ಯಾರು? ಅವನೇ. ಲೋಕಪತಿ ಅವನೇ. ಲೋಕಪತಿ ನಾವು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಅಲ್ಲ, ಮುಖ್ಯಪತಿ ಅವನೇನೆ. ಹೀಗೆ ನಮ್ಮ ಪತಿ ಗತಿ ಎಲ್ಲವೂ ಆಗಿದ್ದಾನೆ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ, ಯಾರ ಪಾದಕಮಲ ಧ್ಯಾನ ಮಾಡಿದರೆ ಎಲ್ಲ ಕಶ್ಮಲಗಳು ಹೊರಟು ಹೋಗುತ್ತೋ, ಮಾಡಿದ ಪಾಪಗಳು ಹೊರಟು ಹೋಗುತ್ತೋ ಅಂತಹ ಭಗವಾನ್ ಪ್ರಸೀದತಾಂ, ಅಂತಹ ಭಗವಂತನಿಗೆ ಪ್ರೀತನಾಗಲಿ, ಅಂತಹ ಒಲಿಯಲಿ. ಪ್ರಸೀದತಾಂ ಹೇಳ್ತಾರೆ. ಪ್ರಚೋದಿತ ಏನ ಪುರಾ ಸರಸ್ವತಿ ಅಜಸ್ಯ ಸತೀಂ ಸ್ಥಿತಂ ಹೃದಿ ಸುಲಕ್ಷಣ ಪ್ರಾದುರಭೂತ್ ಕಿಲಾಸಿತ ಸಮೇ ಶ್ರೀಣ ವೃಷಭ ಪ್ರಸೀದತಾಂ.
ಆ ಋಷಿಗಳ ನಾಯಕ ಯಾರು ವೇದವ್ಯಾಸ ದೇವರು, ನನ್ನ ತಂದೆ, ಅವರು ನನ್ನ ಮೇಲೆ ಪ್ರಸನ್ನರಾಗಲಿ ಅಂತ ಹೇಳ್ತಾ, ಇಂತಹ ನಾನು ಆ ಮಹಿಮೆಯನ್ನು ಹೇಳಕ್ಕೆ ಹೊರಟಿದ್ದೇನೆ. ಆ ಮಹಿಮೆಯನ್ನ ಒಳ್ಳೆ ಚೆನ್ನಾಗಿ ರಸಭರಿತವಾಗಿ ಮಾಡಿ ಭಗವಂತ ನನ್ನಿಂದ ಹೇಳಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದೆ ಯಾರು ಸೃಷ್ಟಿಕರ್ತ? ಈ ಭಗವಂತ ಸೃಷ್ಟಿ ಮಾಡ್ತಾನೆ ಅಂತೆಲ್ಲ ಹೇಳಿದ್ರಲ್ಲ, ಸೃಷ್ಟಿಕರ್ತ ಯಾರು ಅಂತೆಲ್ಲ ಹೇಳಬೇಕಾದ್ರೆ ಮುಂದೆ ಸೃಷ್ಟಿಯ ಒಂದು ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ನಾರದರು ಮಾತ್ರ ಹೇಳ್ತಾರೆ, ದೇವದೇವ ನಮಸ್ತೇಸ್ತು ಭೂತಭಾವನ ಪೂರ್ವಜ ತದ್ವಿಜಾನೀಹಿ ಯಜ್ಞಾನಂ ಆತ್ಮತತ್ವ ನಿದರ್ಶನಂ. ಬ್ರಹ್ಮ ಯಾರು ನಾರದರ ಒಂದು ಪ್ರಶ್ನೆ, ಯದ್ರೂಪಂ ಯದಧಿಷ್ಠಾನ ಯತ ಸೃಷ್ಟಮಿದೋ ವಿಭೋ ಯಸ್ಸಂಸ್ಥಂ ಯತ್ವರಂ ಯಚ್ಚ ತತ್ತತ್ವಂ ವದ ತತ್ವತಃ. ಅವರು ಹೇಳ್ತಾರೆ, ಈ ಬ್ರಹ್ಮದೇವರ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾರದರು. ಅದನ್ನೇ ಶುಕಾಚಾರ್ಯರು ಪರೀಕ್ಷಿತ ರಾಜನ ಹೇಳ್ತಾ ಇದ್ದಾರೆ. ಅವ್ರು ಬಂದು ಕೇಳ್ತಾರೆ, ಬ್ರಹ್ಮದೇವರೇ, ಅಪ್ಪ ನೀವೇ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದೀರಿ, ಇಷ್ಟೆಲ್ಲ ಸೃಷ್ಟಿ ನೀವು ಮಾಡ್ತಾ ಇದ್ದೀರಿ ಅಂತೆಲ್ಲ ಹೇಳ್ತಾ, ಒಂದು ರೀತಿಯಲ್ಲಿ ಮೇಲ್ನೋಟಕ್ಕೆ ಹೀಗೆ ಕಾಣಿಸುತ್ತೆ, ಬ್ರಹ್ಮದೇವರು ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೇನೋ ಅಂತ ಅನ್ನುವಂತೆ ಕಾಣುತ್ತೆ. ಅದೇ ಬ್ರಹ್ಮದೇವರು ಹೇಳ್ತಾರೆ, ಅಲ್ಲ, ನನಗಿಂತ ನನಗೆ ಉತ್ತಮನಾದ ನನ್ನ ಅಪ್ಪ ಇದ್ದಾನೆ. ನಮಸ್ತಸ್ಮೈ ಭಗವತಿ ವಾಸುದೇವಾಯ ಧೀಮಹಿ ಯನ್ಮಾಯೆಯ ದುರ್ಜಯ ಮಾಂ ವದಂತಿ ಜಗದ್ಗುರುಂ. ಆ ವಾಸುದೇವನಿಗೆ ನಮಸ್ಕಾರ. ಭಗವಂತನ ಮಾಯೆಯಿಂದಾಗಿ ನನ್ನನ್ನ ಏನ್ ಅನ್ಕೊಂಡಿದ್ದಾರೆ ಎಲ್ಲ ಜನ, ನನ್ನನ್ನ ಸೃಷ್ಟಿ ಮಾಡುವಂತ ಅನ್ಕೊಂಡಿದ್ದಾರೆ. ಮುಖ್ಯ ಸೃಷ್ಟಿಕರ್ತ ಯಾರು? ಅವನೇ. ಇದೇ ಮಾತನ್ನು ಅವರು ಹೇಳ್ತಾರೆ, ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ವಾಸುದೇವಾತ್ ಪರೋ ಬ್ರಹ್ಮನ್ ನ ಚಾನ್ಯೋ ಅರ್ಥೋಸ್ತಿ ತತ್ವತಃ. ಇನ್ನು ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ ಎಲ್ಲವೂ ಕೂಡ ವಾಸುದೇವಾತ್ ಪರೋ ಬ್ರಹ್ಮನ್ ನ ಚಾನ್ಯ, ಯಾವುದೂ ದೊಡ್ಡದಲ್ಲ. ಪ್ರಪಂಚದಲ್ಲಿರುವಂಥದ್ದು ಯಾವುದೂ ಕೂಡ ಯಾರೂ ಕೂಡ ಭಗವಂತನ ಬಿಟ್ಟು ಇಲ್ಲ. ಭಗವಂತನಿಲ್ಲದೆ ಇವರು ಯಾರೂ ಇಲ್ಲ. ಯದನುಗ್ರಹದ ಸಂತಿ ನ ಸಂತಿ ಯದುಪೇಕ್ಷಯ. ನಾರಾಯಣ ಪರಾ ವೇದಾ ದೇವಾ ನಾರಾಯಣಾಂಗಜಾ ನಾರಾಯಣ ಪರಾ ಲೋಕಾ ನಾರಾಯಣ ಪರಾ ಮಖಾಹ. ಈ ಎಲ್ಲ ವೇದಗಳು ಮುಖ್ಯವಾಗಿ ಹೊರಟಿರೋದು ಯಾರನ್ನು ಹೇಳೋದಕ್ಕೆ? ನಾರಾಯಣನ್ನೇ ಹೇಳೋದಕ್ಕೆ. ನಮಗೆ ಇಂದ್ರ ಸೂಕ್ತ, ಅಗ್ನಿ ಸೂಕ್ತ, ವರ್ಣ ಸೂಕ್ತ ಬೇಕಾದಷ್ಟು ವೇದಗಳಲ್ಲಿ ಸಿಗುತ್ತೆ. ನಮಗೆ ಏನು ಗೊತ್ತಿಲ್ಲ ಅದು ಒಂದು ಗೊತ್ತಿರಬೇಕು. ಎಲ್ಲವೂ ಕೂಡ ಇಂದ್ರನಾಮಕ ಭಗವಂತನ ಹೇಳ್ತಾ ಇದೆ, ಸರ್ವೋತ್ತಮ ಅಂತ ಹೇಳ್ತಾ ಇವೆ. ಎಲ್ಲವೂ ಕೂಡ ಮುಖ್ಯವಾಗಿ ಅವನನ್ನೇ ಕೊಂಡಾಡ್ತಾ ಇವೆ ಅಂತ ತಿಳ್ಕೊಳ್ಬೇಕು. ಆಮೇಲೆ ಎಲ್ಲ ದೇವತೆಗಳು ದೇವರಿಂದ ಹುಟ್ಟಿ ಬಂದವರು, ಯಾರು ಕೂಡ ತಾವೇ ಹಾಗೆ ಬಂದವರಲ್ಲ, ದೇವರಿಂದಲೇ ದೇಹವನ್ನು ಪಡೆದುಕೊಂಡು ಬಂದವರಂತವರು. ಎಲ್ಲ ಲೋಕಗಳು ಕೂಡ ನಾರಾಯಣ ಪರವಾಗಿರುವಂಥ ಎಲ್ಲ ಜನರು ನಾರಾಯಣ ಪರರು, ಎಲ್ಲ ಯಜ್ಞಗಳು ನಾರಾಯಣ ಪರವೇ ಆಗಿ ಬರುವಂತಹವು. ಇನ್ನು ಇಷ್ಟೆಲ್ಲ ಹೇಳ್ತಾ ಮುಂದೆ ಈ ಸೃಷ್ಟಿಯನ್ನು ಹೇಗೆ ಮಾಡಿದ ಭಗವಂತ ಅಂತ ಅನ್ನೋದನ್ನ ಅಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಹೇಗೆ ಬೇರೆ ಬೇರೆ ತತ್ವಗಳಿಂದ ಮಹತ್ತತ್ವ, ಮತ್ತೆ ಅಹಂಕಾರ ತತ್ವ ಇದೆಲ್ಲ ಹೇಗಾಯಿತು, ಈ ಪಂಚಭೂತಗಳು ಹೇಗಾಯಿತು, ಬ್ರಹ್ಮಾಂಡ ಸೃಷ್ಟಿ, ಲೋಕ ಸೃಷ್ಟಿ ಹೇಗಾಯಿತು, ಇದನ್ನು ತಿಳ್ಕೊಂಡ್ರೆ ಈ ಸೃಷ್ಟಿಯ ಚಿಂತನೆ ಯಾರು ತಿಳ್ಕೊಳ್ತಾರೋ ಅವರಿಗೆ ಮತ್ತೆ ಇನ್ನಷ್ಟು ಭಗವಂತನ ಮಹಿಮೆ ಗೊತ್ತಾಗಿ ಅವನ ಶ್ರವಣ ಮಾಡುವಂತಹ ಒಂದು ಆಸೆ ಬರುತ್ತೆ ಅಂತ. ಆದ್ರಿಂದ ಅದನ್ನು ಹೇಳ್ತೇವೆ ಅಂತ ಹೇಳ್ತಾರೆ. ಮುಂದೆ ಈ ಬ್ರಹ್ಮಾಂಡ ಸೃಷ್ಟಿ ಒಂದು ರೀತಿಯಲ್ಲಿ, ಆಮೇಲೆ ಭಗವಂತ ಅವಯವಗಳಿಂದ ಯಾರ್ಯಾರು ಹೇಗೆ ಹೇಗೆ ಬಂದ್ರು ಆ ಸೃಷ್ಟಿಯನ್ನು ಹೇಳ್ತಾ ಇದ್ದಾರೆ. ದ್ವಿತೀಯ ಸ್ಕಂದ ಪೂರ್ಣದ ಉಳಿದ ಭಾಗ ಮತ್ತೆ ತೃತೀಯ ಸ್ಕಂದ ಕೆಲವು ಪ್ರಾರಂಭ ಭಾಗ ನಾಳೆ ನೋಡೋಣ ಅಂತ ಹೇಳ್ತಾ, ಕೃಷ್ಣಾರ್ಪಣಮಸ್ತು. ಯಸ್ತರ್ಗುಣ ಸಂಪೂರ್ಣ ಸರ್ವದೋಷ ಪ್ರಿಯತಾಂ ಪ್ರೀತಯವಾದಂ ವಿಷ್ಣುರ್ಮೇ ಪರಮ.